ಕೈ ಬಾಯಿ ಕಚ್ಚೆ 3 ವಿಷಯದಲ್ಲಿ ಪರಿಶುದ್ಧವಾಗಿದ್ದೆ ಅಂತ ಹೇಳಿದ್ರೆ ನೀನ್ ಬೇಡ ಅಂದ್ರೂ ನಿನ್ನ ಹತ್ರ ವೆಲ್ತ್ ಬರುತ್ತೆ. ಕೈ ಬಾಯಿ ಕಚ್ಚೆ. ಯಾರ ಸಹವಾಸನ ಮಾಡ್ತಾರೆ ದರಿದ್ರಗಳೂನುವೆ ಅವ್ರಿಗಿರುವಂತದ್ದು ಇವರ ಜೊತೆಗೆ ನಡ್ಕೊಂಡು ಬರುತ್ತೆ. ಉದಾಹರಣೆಗೆ ಮದುವೆ ಆದಂತ ಗಂಡನ ಜೊತೆ ಅನ್ಯೋನ್ಯತೆ ಇಲ್ಲ. ಇಂಥ ಟೈಮಲ್ಲಿ ಆ ಗಂಡ ಆಫೀಸಲ್ಲೋ ಹೊರಗಡೆ ಎಲ್ಲೋ ಅವನು ಸಂಬಂಧಗಳು ಇಟ್ಕೋತಾನೆ. 100% ಅವ್ರಿಗೆ ಬರಬೇಕಾಗಿರೋ ವೆಲ್ತ್ ಕಟ್ ಮಾಡಿದಾಗ ಯಾವುದೇ ಒಂದೇ ಒಂದು ಇನ್ಸಿಡೆಂಟ್ ಈ ತರ ಆಗಿದ್ದು ಅಂದ್ರೆ ಮಲ್ಟಿಪಲ್ ಅಫೇರ್ಸ್ ಅಲ್ಲಿ ಹೋಗಿದ್ದು ಇವೆಲ್ಲನೂ ಐದರ್ ಸಾವಿಂದ ಎಂಡ್ ಆಗಿರುತ್ತೆ, ಇಲ್ಲಾಂದ್ರೆ ನೋವಿಂದ ಎಂಡ್ ಆಗಿರುತ್ತೆ, ಇಲ್ಲ ಡಿವೋರ್ಸ್ ಇಂದ ಎಂಡ್ ಆಗಿರುತ್ತೆ. ನೆಗೆಟಿವ್ ಅಂತ ಹೇಳಿದ್ರೇನು, ಇನ್ ಕೇಸ್ ಏನಾದ್ರೂ 8th ಹೌಸ್ ಅಲ್ಲಿ ಶುಕ್ರ ಮತ್ತೆ ಕುಜ ಅವ್ರಿಗೆ ಯಾವುದೇ ಶುಭ ಗ್ರಹದ ಯಾವುದೇ ದೃಷ್ಟಿ ಇಲ್ಲ ಅಂತ ಹೇಳಿದ್ರೆ ಅವರು ಈ ಕಾಮ ತೃಷೆಯಲ್ಲಿ ಬಹಳಷ್ಟು ಮಿಂದು ಹೋಗಿರ್ತಾರೆ. ಹೆಣ್ಮಕ್ಳೆಲ್ಲ ಒಂದು ಕೆಲವೊಂದು ದಾರಿಗಳು ಹಿಡಿತಾರಲ್ವಾ, ಈ ರೋಡಲ್ಲೆಲ್ಲ ನಿಂತ್ಕೊಂಡು ಕರೀತಾರಲ್ಲ, ಆ ಥರದವ್ರದೆಲ್ಲ ತಗೊಂಡು ನೋಡಿದ್ರೆ ಸಾಮಾನ್ಯವಾಗಿರುತ್ತೆ. ಅನೈತಿಕವಾಗಿ ನೀವು ಇನ್ವೆಸ್ಟ್ ಮಾಡಿದ್ರೆ ಅನೈತಿಕ ಸಂಬಂಧಗಳು ಇಟ್ಕೊಂಡಿರೋದ್ರಿಂದ ನೀವು ನಿಮಗೆಲ್ಲ ಲಾಸ್ ಆಗಿದ್ದೀರಾ, ನಿಮ್ದು ಇದಾಗಿರುತ್ತೆ ಅಂತ ನಿಮ್ಗೆ ಹೇಳಿರುತ್ತೆ. ಅವ್ನು ಅನ್ಕೊಳ್ತಾನೆ ನನಗೆ ಮಲ್ಟಿಪಲ್ ಅಫೇರ್ಸ್ ಇದೆ, ಯಾವನಿಗೂ ಗೊತ್ತಾಗಲ್ಲ ಅಂತ. ಹಲೋ, ಯು ಆರ್ ನಾಟ್ ಗೆಟಿಂಗ್ ಟು ನೋ ಬಟ್ ದ ಹೋಲ್ ವರ್ಲ್ಡ್ ಈಸ್ ಸೆನ್ಸಿಂಗ್ ಇಟ್. ನೀವು ಬರೋದಕ್ಕಿಂತ ಮುಂಚೆನೆ ಅವ್ರೇನಾದ್ರೂ ಆ ಥರ ನಾನ್ಸೆನ್ಸ್ ಅಲ್ಲಿದ್ದು ಮಲ್ಟಿಪಲ್ ಅಫೇರ್ಸ್ ಆಗಬೇಕು ಅಂತಿಲ್ಲ. ಯಾವುದೇ ನಾನ್ಸೆನ್ಸ್ ವಿಷಯಗಳಾಗಿರ್ಬೋದು, ಧರ್ಮಕ್ಕೆ ವಿರುದ್ಧವಾಗಿ ನಡೆಯೋದಾಗಿರ್ಬೋದು, ಹೆಣ್ಮಕ್ಳನ್ನ ಅಗೌರವಿಸೋದಾಗಿರ್ಬೋದು, ಆ ಮನುಷ್ಯ ಯಾವಾಗಲೂ ನೆಲ ಕಚ್ಚೋದು ಫಾರ್ ಶೋರ್. ಅವ್ರಿಗೆ ದುಡ್ಡಿನಲ್ಲಿ ದರಿದ್ರ ಇತ್ತು ಅಂತ ಹೇಳಿದ್ರೆ ಇವನು ಡೆಫಿನೆಟ್ ಆಗಿ ದುಡ್ಡಲ್ಲಿ ದರಿದ್ರಗಳು ಸ್ಟಾರ್ಟ್ ಆಗೋದು. ಇವಳಲ್ಲಾಗಿರ್ಬೋದು, ಅವನಲ್ಲಾಗಿರ್ಬೋದು 100% ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಅವ್ರಿಗೆ ಏನ್ ಸಮಸ್ಯೆಗಳಿದೆ ಅದೆಲ್ಲ ಬಂದೇ ಬರುತ್ತದು. ಈ ಇಂಟಿಮಸಿ ಎನರ್ಜಿ ಶಕ್ತಿ ಅಂದ್ರೆ ಏನು? ನಮ್ಮ ಬಾಡಿನಲ್ಲಿ 50% ಅದೇ ಎನರ್ಜಿ. ಇಂಟೆಲಿಜೆನ್ಸ್ ಲೆವೆಲ್ ಅನ್ನ ಆ ಒಂದು ಧಾತುಗೆ ತುಂಬಬೇಕಂತ ಹೇಳಿದ್ರೆ ದೇಹ, ಮನಸ್ಸು, ಎಮೋಷನ್ಸು ಎಷ್ಟು ಅದ್ರ ಹಿಂದೆ ಎಫರ್ಟ್ಸ್ ಹಾಕಿರುತ್ತೆ ಅಂತ. 1846ನೇ ಇಸ್ವಿನಲ್ಲಿ ಒಂದು ಮಗು ಹುಟ್ಟಿದೆ. ಕೈಯಲ್ಲಿ ಎಂತ ಶಕ್ತಿ ಇರುತ್ತೆ ಅಂತ ಹೇಳಿದ್ರೆ ಒಂದು ಖಾಲಿ ಪೇಪರ್ಗೂ ಜೀವ ತುಂಬುವಂತ ಶಕ್ತಿ ಇರುತ್ತೆ. ಅವನ ಹೆಸರು ಇಮ್ಯಾನ್ಯುಯಲ್ ಲಿಂಗರ್ ಅಂತ. ಏಯ್, ನೀನೊಬ್ಬ ಆರ್ಟಿಸ್ಟ್, ಇಷ್ಟೊಂದು ಬಡತನದಲ್ಲಿದೆಯಾ, ಆದ್ರೂ ನಿನಗೋಸ್ಕರ ನೀನೇನು ಕ್ರಿಯೇಟ್ ಮಾಡ್ಕೊಂಡಿಲ್ವಲ್ಲ ಮಾರಾಯ. ಒಂದು ಕಾಫಿನಲ್ಲಿ ಆ ಪೇಪರ್ ಸೈಜಿಗೆ ಅದನ್ನ ಕಟ್ ಮಾಡಿ ಅದನ್ನ ಹಚ್ತಾನೆ. ಅದೇ ಪ್ರಕಾರ ಹೇಗಿರುತ್ತೆ ಅದೇ ಪ್ರಕಾರ $20 ನೋಟನ್ನ ಅವನು ಪೇಂಟ್ ಮಾಡ್ಬಿಡ್ತಾನೆ. ಅವನಿಗೆ ಗೊತ್ತಿಲ್ದಂಗೆನೆ ಹಿಸ್ಟ್ರಿನಲ್ಲೇನೆ ಒಬ್ಬ ದೊಡ್ಡ ಫೋರ್ಜರರ್ ಆಗಿ ಬೆಳೆಯಕ್ಕೆ ಸ್ಟಾರ್ಟ್ ಆಗ್ತಾನೆ. ಇಮ್ಯಾನ್ಯುಯಲ್ ಹತ್ರ ಟ್ಯಾಲೆಂಟ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ಅವ್ನು ಸೋತಿದ್ದಲ್ಲ ಲೈಫಲ್ಲಿ. ಅವ್ನು ಸೋತಿದ್ದು ಅವನ ಹತ್ರ ಕ್ಯಾರೆಕ್ಟರ್ ಇರಲಿಲ್ಲ ಅಂತ. ಅಂದರೆ ನಾವು ಯಾವ ಡೈರೆಕ್ಷನ್ ನಡ್ಕೊಂಡು ಹೋಗ್ತಾ ಇದ್ದೀವಿ ಅನ್ನೋದು ನಮ್ಮ ಕ್ಯಾರೆಕ್ಟರ್ನ ರೆಪ್ರೆಸೆಂಟ್ ಮಾಡ್ತಾರೆ. ಕೂತು ಉಣ್ಣುವವರಿಗೆ ಕುಡಿಕೆ ಹಣ ಸಾಲದು. ಈ ಥರ ಅವ್ರ ಅಪ್ಪ ಅವರ ತಾತ ಯಾರು ಬೇಕಾದರೂ ಆಸ್ತಿ ಮಾಡಿಟ್ಟಿರಲಿ, ಆದರೆ ಆಸ್ತಿನ ಕ್ರಿಯೇಟ್ ಮಾಡೋದ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ಮ್ಯಾಕ್ಸಿಮಮ್ ಕಳ್ಕೊಂಡ್ಬಿಡ್ತಾರಲ್ಲ. ಅವರು ಫಿಸಿಕಲಿ ಒಂದಾಗೋದು ಕಮ್ಮಿನೇ ಇರ್ಬೋದು, ಬಟ್ ಅವರಲ್ಲೊಂದು ಎಮೋಷನಲ್ ಬಾಂಡಿಂಗ್ ಇರುತ್ತೆ. ತಾವರೆ ಎಲೆ ಥರ ನೋಡಿ, ಯಾವತ್ತು ನೀರಲ್ಲೇ ಬದುಕುತ್ತೆ, ಆದರೆ ನೀರನ್ನು ಯಾವತ್ತು ಅಂಟಿಸ್ಕೊಳ್ಳಲ್ಲ. ಹಣನ ಆಕರ್ಷಿಸೋದಕ್ಕೂ ಅನೈತಿಕ ಸಂಬಂಧಗಳಾಗ್ಬೋದು, ಗಂಡಾಗ್ಬೋದು, ಹೆಣ್ಣಾಗ್ಬೋದು, ಅತಿಯಾದಂಥ ಕೆಲವೊಂದು ಸುಖ ಕೊಡುತ್ತೆ ಅಂತ ಮ್ಯಾಸ್ಟರ್ಬೇಷನ್ ಮುಳುಗಿ ಎದ್ದೊಳೋದು, ಅದು ಹೇಗೆ ಇದಕ್ಕೆ ಅಫೆಕ್ಟ್ ಆಗತ್ತೆ? ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್. ರಾಜೇಶ್ ರಿವೀಲ್ಸ್ನ ಈ ಮತ್ತೊಂದು ಪಾಡ್ಕಾಸ್ಟ್ಗೆ ಸ್ವಾಗತ. ಇವತ್ತಿನ ಪಾಡ್ಕಾಸ್ಟ್ ಅಲ್ಲಿ ನಾವು ಮಾತಾಡ್ತಿರ್ತಕ್ಕಂಥ ವಿಚಾರ ಬಹಳ 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 ಸೂಕ್ಷ್ಮವಾದದ್ದು. ಕಾರಣ ಏನು ಅಂದ್ರೆ ಎಲ್ಲಾನು ಈ ಪ್ರಪಂಚದಲ್ಲಿ, ಈ ಯೂನಿವರ್ಸ್ ಅಲ್ಲಿ ಪ್ರತಿಯೊಂದು ಇಂಟರ್ಲಿಂಕ್ಡ್, ಅಂದ್ರೆ ಒಂದಕ್ಕೊಂದಕ್ಕೆ ಸಂಬಂಧ ಇದ್ದೇ ಇರತ್ತಂತೆ. ಯಾಕೆ ನಾನು ಇವತ್ತು ಹಿಂಗ್ ಮಾತಾಡ್ತಿದ್ದೀನಿ ಅಂತಂದ್ರೆ, ಬಿಕಾಸ್ ಇವತ್ತು ನಾವು ಮಾತಾಡ್ತಿರೋದು ಆಬ್ವಿಯಸ್ಲಿ ವೆಲ್ತ್ ಮ್ಯಾನೇಜ್ಮೆಂಟ್ ಬಗ್ಗೆ. ಆದ್ರೆ ವೆಲ್ತ್ ಮ್ಯಾನೇಜ್ಮೆಂಟ್ ಅಂತ ಅನ್ನಕ್ಕಿಂತ ವಿಶೇಷವಾಗಿ ಯಾಕೆ ಶ್ರೀಮಂತರಾಗೇ ಉಳಿತಾರೆ, ಕೆಲವರು ರಾತ್ರಿ ಶ್ರೀಮಂತರಾದವರು ಬೆಳಗ್ಗೆ ಅಷ್ಟೊತ್ತಿಗೆ ಏನಕ್ಕೆ ಬಡವರಾಗ್ತಾರೆ, ಇನ್ ಕೆಲವರು ಬಡವರಾಗಿ ಯಾಕೆ ಉಳಿತಾರೆ, ಕೆಲವರು ರಾತ್ರಿ ಯಾಕೆ ಸಕ್ಸಸ್ ಕಾಣ್ತಾರೆ, ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿರ್ತಕ್ಕಂಥ ನಮ್ಮ ಶಕ್ತಿನ ನಮಗೆ ಯಾವಾಗಾದ್ರ ಅರಿವಾಗತ್ತಲ್ಲ, ನಮಗೆ ಗೊತ್ತಿಲ್ಲದೆ ಅದು ನಮ್ಮನ್ನ ಒಂದು ಸಕ್ಸಸ್ ಕಡೆ ಕರ್ಕೊಂಡು ಹೋಗತ್ತಂತೆ. ನಿಮಗೆ ಕನ್ಫ್ಯೂಸ್ ಆಗ್ತಿರ್ಬೋದು ನಾವು ಮಾತಾಡ್ತಿರ್ತಕ್ಕಂಥ ವಿಚಾರ. ಇಷ್ಟು ಕನ್ಫ್ಯೂಸ್ ಪ್ರಶ್ನೆಗಳನ್ನ ಸುಲಭವಾಗಿ, ಸಿಂಪಲ್ ಆಗಿ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾರೆ ಇವತ್ತಿನ ನಮ್ಮ ಅತಿಥಿಗಳು ಡಾಕ್ಟರ್ ಸುರೇಶ್ ಶೈಬಾ ಅವರು. ನಮಸ್ತೆ. ನಮಸ್ತೆ, ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ. ಆಲ್ ಕಾಸ್ಮೋಸ್ ಬ್ಲೆಸ್ಸಿಂಗ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಪಾಡ್ಕಾಸ್ಟ್ ಬಂದಿದ್ದಕ್ಕೆ. ಥ್ಯಾಂಕ್ ಯು. ಲಾಸ್ಟ್ ಒಂದು 3 ದಿನದಿಂದ ಫುಲ್ ನೀವು ಒಂದು ಧ್ಯಾನದಲ್ಲಿ ಕೂತಿದ್ರಿ. ಎಸ್, ಸೊ ಕಂಪ್ಲೀಟ್ ಆಗಿ.
ಸೊ ಇವತ್ತು ನಾನು ಹೇಳ್ದಂಗೆ ಇವತ್ತು ನಾವು ಮಾತಾಡ್ತಿರ್ತಕ್ಕಂಥ ವಿಚಾರ ನಾನು ಅದನ್ನ ತುಂಬಾ ಸಿಂಪಲ್ ಆಗಿ ಹೇಳ್ತೇನೆ. ಜನಗಳು ಇತ್ತೀಚೆಗಂತೂ ಈ ಕೋವಿಡ್ ಎಲ್ಲ ಆದ್ಮೇಲೆಲ್ಲ ಹೆಂಗ್ ಅನ್ಕೋತಾರೆ ಅಂದ್ರೆ ಯಾವಾಗ ಇರ್ತೀವೋ ಯಾವಾಗ ಹೋಗ್ತೀವೋ ಗೊತ್ತಿಲ್ಲ, ಮಜ್ಜಾ ಮಾಡೋಣ ಲೈಫಲ್ಲಿ. ಹೆಂಗೆ ದುಡ್ಡು ಸಂಪಾದನೆ ಮಾಡ್ತೀರಾ, ಕೆಟ್ಟ ಅಭ್ಯಾಸಗಳು, ಕುಡಿಯೋಣ, ತಿನ್ನೋಣ, ಬೇರೆ ಬೇರೆ ಕೆಟ್ಟ ಚಟಗಳು. ಅಂಡ್ ಕೆಲವು ಹುಡುಗರಂತೂ ಹೇಳ್ತಾರೆ ಬ್ಯಾಂಕಾಕ್ ಹೋಗೋಣ ಅಂತ. ಬ್ಯಾಂಕಾಕ್ ಥಾಯ್ಲೆಂಡ್ ಹೋಗೋಣ ಅಂದ್ರೆ ಅದು ಅರ್ಥ ಆಗ್ಬಿಡುತ್ತೆ. ಯೋಲೋ, ಹಾ, ಯು ಲಿವ್ ಓನ್ಲಿ ಒನ್ಸ್ ಅಂತ. ಎಸ್ ಅಷ್ಟೇ. ಸೊ ಅಂದ್ರೆ ಜನ ಇಷ್ಟೇ. ಸಂತೋಷ ಅಂದ್ರೆ ದುಡ್ಡು ಅಂತಂದ್ರೆ ಅದನ್ನ ಖರ್ಚು ಮಾಡಿ ಹೇಗ್ ಪಡಿಬೋದು ಅಂದ್ರೆ ಕೆಟ್ಟ ಅಭ್ಯಾಸಗಳು ಕಲ್ತ್ಕೊಂಡು ಕುಡಿಯೋದು ಅಥವಾ ಧೂಮಪಾನ ಮದ್ಯಪಾನ ಮಾಡೋದು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಅದನ್ನ ಬೇರೆ ತರಾನೇ ಬಳಸೋದು. ಅಂದ್ರೆ ಏನಂತ ಹೇಳ್ಬೇಕು ಅಂದ್ರೆ ಅದನ್ನ ಸೆಕ್ಷುವಲ್ ಎನರ್ಜಿ ಅಂತನೋ ಅಥವಾ ಈ ಬೇರೆ ತರದ ಸಂಬಂಧಗಳು ಇಟ್ಕೊಳ್ಳೋತಕ್ಕಂಥದ್ದು ಅಥವಾ ಬೇರೆ 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 ಬರೀ ಅದನ್ನೇ ಸುಖ, ಅದೇ ಪ್ರಪಂಚ, ಅದೇ ಸತ್ಯ ಅನ್ನೋ ಗುಂಗಲ್ಲಿ ಬದುಕ್ತಿದ್ದಾರೆ. ಇವತ್ತು ನಾವು ಪಾಡ್ಕಾಸ್ಟ್ ಅಲ್ಲಿ ನಾನು ನಿಮಗೆ ರಿಕ್ವೆಸ್ಟ್ ಮಾಡಿದ್ದೆ, ಈ ವೆಲ್ತ್ ಮ್ಯಾನೇಜ್ಮೆಂಟ್ ಅಥವಾ ಹಣನ ಆಕರ್ಷಿಸೋದಕ್ಕೂ ಈ ಇಂಟಿಮಸಿ ಅಂತಾನೆ ಅಲ್ಲ, ಈ ಸಂಬಂಧಗಳು ಇಟ್ಕೊಳ್ಳೋದು, ಅದು ಅನೈತಿಕ ಸಂಬಂಧಗಳಾಗ್ಬೋದು ಅಥವಾ ಯಾರೋ ಒಬ್ರು ಆ ಕೆಲಸ ಮಾಡ್ತಕ್ಕಂಥವ್ರ ಹತ್ರ ಹೋಗಿ ಅಲ್ಲೂ ಕೂಡ ಏನೋ ಸುಖನ ಕಂಡ್ಕೊಂಡ್ಬರೋದು, ಇಲ್ಲ ಗಂಡಾಗ್ಬೋದು ಹೆಣ್ಣಾಗ್ಬೋದು ಅತಿಯಾದಂಥ ಕೆಲವೊಂದು ಸುಖ ಕೊಡತ್ತೆ ಅಂತ ಮಾಸ್ಟರ್ಬೇಷನ್ ಅಲ್ಲಿ ಮುಳುಗಿ ಎದ್ದೊಳೋದು, ಅದೇ ಸುಖ ಅದೇ ಸತ್ಯ ಅಂತ ಬದುಕ್ತಿರ್ತಾರಲ್ಲ, ಅದು ಹೇಗೆ ಇದಕ್ಕೆ ಅಫೆಕ್ಟ್ ಆಗತ್ತೆ ಅನ್ನೋದ್ರ ಬಗ್ಗೆ ನಾನು ಇವತ್ರ ಮಾತಾಡೋಣ ಅಂತ ಹೇಳ್ತೆ. ಈಗ ಸೊ ದಟ್ಸ್ ಅ ಗ್ರೇಟ್ ಸಬ್ಜೆಕ್ಟ್ ಟು ಸ್ಪೀಕ್. ಯಾಕಂದರೆ ಓಪನ್ ಆಗಿ ತುಂಬ ಜನ ಇದ್ರ ಬಗ್ಗೆ ಮಾತಾಡಲಿಕ್ಕಿಲ್ಲ. ಆದರೆ ಇದನ್ನು ಮಾತಾಡೋದಕ್ಕಿಂತ ಮುಂಚೆ ನನಗೂ ಒಂದಷ್ಟು ರಿಕ್ವೆಸ್ಟ್ ಇದೆ. ನಾವಿವತ್ತು ಮಾತಾಡ್ತಾ ಇರುವಂಥ ಈ ಎಪಿಸೋಡ್ ಇದನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಂದು ಎಲ್ಲರ ಹತ್ರ ಒಂದು ರಿಕ್ವೆಸ್ಟ್ ಇದೆ. ಜೊತೆಗೆ ನಿಮಗೂ ಅದೊಂದು ರಿಕ್ವೆಸ್ಟು. ಇದೊಂದು ಕ್ಯಾಶುವಲ್ ಟಾಪಿಕ್ ಅಲ್ಲ, ಜೊತೆಗೆ ಇದು ಯಾವುದೇ ರೀತಿ ಎಂಟರ್ಟೈನ್ಮೆಂಟ್ ಅಲ್ಲ ಮತ್ತು ಯಾವುದೇ ರೀತಿ ಗಾಸಿಪ್ಸ್ ಅಲ್ಲ. ತುಂಬ ಜನಗಳು ಇದನ್ನು ಅರ್ಥ ಮಾಡ್ಕೊಳ್ಳದೆ ಜೀವನದಲ್ಲಿ ಬಹಳಷ್ಟು ವಿಷಯಗಳನ್ನು ಕಳ್ಕೊಂಬಿಡ್ತಾರೆ. ಅಟ್ ದ ಸೇಮ್ ಟೈಮ್ ಭಾಳಷ್ಟು ಜನಗಳು ರಿಯಲೈಸ್ ಮಾಡ್ಕೊಳ್ಳೋದೇನೆ ಅವರ ಜೀವನನೇ ಕಳ್ಕೊಂಡ್ಬಿಟ್ಟಿರ್ತಾರೆ. ಸೊ ಹಾಗಾಗಿ ಇವತ್ತು ವಾಟ್ ವಿ ಆರ್ ಸ್ಪೀಕಿಂಗ್ ಅಬೌಟ್ ದಿ ಸೆಕ್ಸ್ ಎನರ್ಜಿ ಮತ್ತು ನಮ್ಮ ವೆಲ್ತ್, ನಮ್ಮ ಐಡೆಂಟಿಟಿ, ಇವುಗಳ ಬಗ್ಗೆ ಮಾತಾಡ್ತಾ ಹೋಗ್ತೀವಿ. ಆ್ಯಂಡ್ ಎಸ್ಪೆಷಲಿ ನನ್ನ ರಿಕ್ವೆಸ್ಟ್ ಏನಂದರೆ, ಇದನ್ನು ಲೈಟ್ ಮೈಂಡಿಂದ ಕೇಳಿಸ್ಕೊಂಡ್ರೆ ಏನೂ ಸಿಗಲ್ಲ. ಒಂದು ಮೆಚೋರ್ಡ್ ಮೈಂಡಿಂದ, ಪ್ಯೂರ್ ಹಾರ್ಟಿಂದ. ಯಾಕಂದರೆ ನಮ್ಮ ಇಡೀ ಜಗತ್ತು ನಿರ್ಮಾಣ ಆಗೋದಕ್ಕೆ ದಿಸ್ ಈಸ್ ಒನ್ ಆಫ್ ದ ಎನರ್ಜಿ, ಅಂದರೆ ಸೆಕ್ಸ್ ಎನರ್ಜಿ ಅನ್ನುವಂಥದ್ದು ತುಂಬ ಪೊಟೆಂಟ್ ಎನರ್ಜಿ. ಅದು ಕಾರಣ ಆಗಿರುತ್ತೆ ಇಡೀ ಜಗತ್ತಿನಲ್ಲಿ ಸೃಷ್ಟಿಯಾಗಲಿಕ್ಕೆ ಹ್ಯೂಮನ್ ಕ್ರೀಚರ್ಸ್. ಹಾಗಾಗಿ ಇದನ್ನು ತುಂಬ ಮೆಚೋರ್ಡ್ ಮೈಂಡಿಂದ ಆ್ಯಂಡ್ ಹೈಯರ್ ಅಂಡರ್ಸ್ಟ್ಯಾಂಡಿಂಗ್ಸಿಂದ ಅರ್ಥ ಮಾಡಿಕೊಂಡ್ರೆ ಶ್ಯೂರ್ಲಿ ಐಲ್ ಟೆಲ್ ಯು ಅಟ್ ದಿ ಎಂಡ್ ಸೊ ದ ಪೀಪಲ್ ವಿಲ್ ಅಂಡರ್ಸ್ಟ್ಯಾಂಡ್ ಸಮಥಿಂಗ್ ಬಿಗರ್. ಆ್ಯಂಡ್ ಎಸ್ಪೆಷಲಿ ಇವತ್ತು ಜಗತ್ತಲ್ಲಿ ನೀವು ಯಾವಾಗಲೇ ಹೇಳಿದ್ರಲ್ವ, ದಟ್ಸ್ ಅ ಬ್ಯೂಟಿಫುಲ್ ಸ್ಟೇಟ್ಮೆಂಟ್. ಅಂದರೆ ಎಲ್ಲರೂ ಏನೋ ಒಂದು ವಿಷಯಗಳನ್ನ ಹುಡುಕ್ತಾ ಇರ್ತಾರೆ. ಪ್ರಪಂಚ ನಮಗೆ ಏನು ತೋರಿಸುತ್ತಲ್ಲ ಆ ವಿಷಯ ಅಲ್ಲ ಇದು ಆ್ಯಕ್ಚುಲಿ ಸೆಕ್ಸ್ ಎನರ್ಜಿ ಅನ್ನುವಂಥದ್ದು. ಅಷ್ಟೇ ಅಲ್ಲ, ನಮಗೆ ಮೂವೀಸ್ಗಳು ಏನನ್ನ ಸೆಲ್ ಮಾಡುತ್ತಲ್ಲ ಅದೂ ಅಲ್ಲ ಆ ವಿಷಯ ಮಾತಾಡ್ತಾ ಇರುವಂಥದ್ದು. ಇಟ್ ಈಸ್ ಪ್ಯೂರ್ಲಿ ಡಿವೈನ್ ಗಿಫ್ಟೆಡ್ ಎನರ್ಜಿ ದಟ್ ವಿ ಆರ್ ಗೋಯಿಂಗ್ ಟು ಸ್ಪೀಕ್. ಯಾಕಂದರೆ ಇದನ್ನು ನಾವೇನಾದರೂ ಪ್ರಾಪರಾಗಿ ಅರ್ಥ ಮಾಡಿಕೊಂಡ್ರೆ ನಮ್ಮ ವೈಬ್ರೇಷನ್ ಇರ್ಬೋದು, ನಮ್ಮ ಎನರ್ಜಿ ಇರ್ಬೋದು, ಮ್ಯಾನಿಫೆಸ್ಟೇಷನ್ ಇರ್ಬೋದು, ಕ್ರಿಯೇಷನ್ ಇರ್ಬೋದು, ವೆಲ್ತ್ ಕ್ರಿಯೇಷನಲ್ಲಿ ಎಸ್ಪೆಷಲಿ ಎಲ್ಲದರೊಳಗಡೆನೂ ಒಂದು ಡಿರೆಕ್ಟ್ ಆಗುವಂಥ ಒಂದು ಎನರ್ಜಿನ ನಾವು ಇವತ್ತು ಕಲಿತಾ ಹೋಗ್ತೀವಿ. ಸೊ ಹಾಗಾಗಿ ನನ್ನ ಹಂಬಲ್ ರಿಕ್ವೆಸ್ಟ್, ಇದನ್ನು ತುಂಬ ಮೆಚೋರ್ಡ್ ಮೈಂಡಿಂದ ತೊಗೊಳ್ಬೇಕು, ಫಸ್ಟ್ ಪಾಯಿಂಟ್. ಮತ್ತು ಸೆಕೆಂಡ್ ಥಿಂಗ್ ಏನಂದರೆ, ತುಂಬ ಜನಕ್ಕೆ ಸೆಕ್ಸ್ ಅಂತ ಪದ ಕೇಳೋದಕ್ಕೆ ಹಿಂಸೆ ಅಂತ ಅನಿಸ್ಬೋದು. ಹಾಗಾಗಿ ಇವಾಗಲಿಂದ ಆಚೆಗೆ ಐ ವಿಲ್ ನಾಟ್ ಯೂಸ್ ದಟ್ ವರ್ಡ್, ಐ ವಿಲ್ ಕಾಲ್ ಇಟ್ ಆಸ್ ಇಂಟಿಮೆಸಿ ಅಂತ. ಇಂಟಿಮೆಸಿ, ಓಕೆ. ನಾನು ಎಲ್ಲೆಲ್ಲ ಆ ಪದ ಉಪಯೋಗಿಸ್ತೀನಿ ಅಲ್ಲಿ ಇದೇ ಪದ ಅರ್ಥ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಓಕೆ. ಸೊ ಹಾಗಾಗಿ ಇದನ್ನು ತುಂಬ ಹೈಯರ್ ಅಂಡರ್ಸ್ಟ್ಯಾಂಡಿಂಗಿಂದ, ಡಿವೈನ್ ಮೈಂಡಿಂದ ಕೇಳಿದ್ರೆ ಡೆಫಿನೆಟ್ಲಿ ಐ ಟೆಲ್ ಯು ದ ವೇ ಯು ಥಿಂಕ್ ಅಬೌಟ್ ಸೆಕ್ಸ್ ದಟ್ ವಿಲ್ ಕಂಪ್ಲೀಟ್ಲಿ ಚೇಂಜ್. ಹಾಗಾಗಿ ಇಂಟಿಮೆಸಿ ಬಗ್ಗೆ ಮಾತಾಡ್ತಾ ಹೋಗಿ. ಖಂಡಿತ. ಈಗ ಇಂಟಿಮೆಸಿ ಅಂತ ಈಗ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಸೆಕ್ಷುವಲ್ ಎನರ್ಜಿ ಅಥವಾ ಬರೀ ಲೈಂಗಿಕ ಕ್ರಿಯೆ, ಸುಖ, ಹಸ್ತಮೈಥುನ, ಮಣ್ಣು ಮಸಿ, ಬರೀ ಇದೇ ವಿಚಾರಗಳಲ್ಲಿ ಸುಖ 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 ಅಂತ ಅನ್ಕೊಂಬಿಟ್ಟಿದ್ದಾರೆ. ಈಗ ನೀವು ಹೇಳ್ದಂಗೆ ಡೆಫಿನೆಟ್ಲಿ ನಾನು ರೆಸ್ಪೆಕ್ಟ್ ಮಾಡ್ತೇನೆ ಇದನ್ನ. ಇನ್ಮೇಲೆ ಅದನ್ನ ಇಂಟಿಮೆಸಿ ಅಂತಾನೆ ಬಳಸೋಣ. ಈಗ ಪಾಡ್ಕಾಸ್ಟ್ ನೋಡ್ತಿರೋ ನನ್ನ ಸ್ನೇಹಿತರೆಲ್ಲ ಅರ್ಥ ಮಾಡ್ಕೊಳ್ಳಿ, ನಾವು ಯಾವಾಗ ಇಂಟಿಮೆಸಿ ಅಂತ ಬಳಸ್ತೀವಲ್ಲ ಅದರ ಅರ್ಥ ಲೈಂಗಿಕ ಕ್ರಿಯೆ ಅಥವಾ ಸೆಕ್ಸ್ ಅಂತಾನೆ. ಸೊ ನೀವು ಹೇಳಿದ್ರಿ, ಅದನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಬಿಟ್ರೆ ಏನ್ ಬೇಕೋ ಸಾಧಿಸ್ಬೋದು ಅಂತ. ಖಂಡಿತ. ಇಷ್ಟಕ್ಕೂ ಈ ಇಂಟಿಮಸಿ ಎನರ್ಜಿ ಶಕ್ತಿ ಅಂದ್ರೆ ಏನು? ಓಕೆ. ಸೊ ತುಂಬ ಜನ ಅವರ ಲೈಫಲ್ಲಿ ಯೋಚನೆನೂ ಮಾಡಿಲ್ದೇಗಿರುವಂಥ ಒಂದು ಸಂಗತಿ ಹೇಳ್ತೀನಿ ಕೇಳಿ.
ಆ್ಯಂಡ್ ದ ಮೂಮೆಂಟ್ ಇದನ್ನು ಪ್ರಾಪರಾಗಿ ಕೇಳಿಸ್ಕೊಂಡ್ರೆ ಅವ್ರ ಲೈಫಲ್ಲಿ ದೊಡ್ಡ ರಿಯಲೈಸೇಷನ್ ಆಗುತ್ತೆ. ನಮ್ಮ ಬಾಡಿಯಿಂದ ಬರುವಂಥ ಪ್ರತಿಯೊಂದು ಧಾತು ಅಥವಾ ಪ್ರತಿಯೊಂದು ಸಬ್ಸ್ಟೆನ್ಸೂ ಸತ್ತು ಹೊರಗಡೆ ಬರುತ್ತೆ. ಅದು ನಮ್ಮ ಹೇರ್ ಆಗಿರ್ಬೋದು, ಸ್ಕಿನ್ ಡೆಡ್ ಸ್ಕಿನ್ಗಳಾಗಿರ್ಬೋದು, ಅಥವಾ ಈವನ್ ಸ್ವೆಟ್ ಆಗಿರ್ಬೋದು, ಅಥವಾ ನಮ್ಮ ನೈಲ್ಸ್ ಆಗಿರ್ಬೋದು, ಪ್ರತಿಯೊಂದು ಯಾವುದು ಬಾಡಿಯಿಂದ ಆಚೆ ಬರುತ್ತಲ್ಲ ಅವೆಲ್ಲ ಸತ್ತು ಆಚೆ ಬರುತ್ತೆ. ಆದರೆ ದೆರ್ ಈಸ್ ಓನ್ಲಿ ಒನ್ ಎನರ್ಜಿ ವಿಚ್ ಕಮ್ಸ್ ಔಟ್ ಅಲೈವ್, ಅಂದರೆ ಜೀವನ ಇಟ್ಕೊಂಡು ಬರುವಂಥ ಒಂದೇ ಒಂದು ಎನರ್ಜಿ ಅಂದರೆ ದಟ್ ಈಸ್ ಸೀಮನ್. ದಟ್ಸ್ ಅ Sperm. ವೆರಿ ಸ್ಪರ್ಮ್, ದಟ್ಸ್ ಅ ವೆರಿ ವೈಟಲ್ ಎನರ್ಜಿ, ವೀರ್ಯ. ಸೊ ಇದನ್ನೇ ಏನಂದರೆ ನಾವು ಸತ್ತೋಗಿರುವಂಥ ಎನರ್ಜಿ ನಮ್ಮ ಬಾಡಿನಲ್ಲಿ ಎಷ್ಟೊಂದು ಆಚೆ ಬರೋದಕ್ಕೆ ನಾವು ಇಂಪಾರ್ಟೆನ್ಸು ಕೊಡೋದಿಲ್ಲ. ಯಾಕಂದರೆ ನಮಗೆ ಗೊತ್ತಿದೆ ಅದರೊಳಗಡೆ ಏನು ಕಾನ್ಷಿಯಸ್ನೆಸ್ ಇರೋದಿಲ್ಲ, ಅದು ಆಲ್ರೆಡಿ ಡೆಡ್ ಆಗಿದೆ. ಆ್ಯಂಡ್ ತುಂಬ ಜನ ಅದು ಬೇರೆ ಥರ ತೊಗೋಬೋದು, ಇಲ್ಲ ಅದೇ ಎನರ್ಜಿ ತೊಗೊಂಡು ಬ್ಲ್ಯಾಕ್ ಮ್ಯಾಜಿಕ್ ಎಲ್ಲ ಮಾಡ್ತಾರೆ. ದಟ್ಸ್ ಅ ಡಿಫ್ರೆಂಟ್ ಸಬ್ಜೆಕ್ಟ್. ಅಂದರೆ ನಾ ಹೇಳ್ತಾ ಇರೋದು ಅಂದರೆ ಡೆಡ್ ಆಗಿ ಆಚೆ ಬರುತ್ತೆ. ಆದರೆ ಈ ಒಂದು ಪರ್ಟಿಕ್ಯುಲರ್ ಸಬ್ಸ್ಟೆನ್ಸ್ ಏನಿದೆ ಇದು ಮಾತ್ರ ಜೀವ ಇಟ್ಕೊಂಡು ಆಚೆ ಬರುತ್ತೆ. ಸೊ ಈಗ ನೋಡಿ, ಸದ್ಗುರು ಅವರು ಅಥವಾ ನಮ್ಮ ಹಳೆ ಋಷಿಮುನಿಗಳು ಇವರೆಲ್ಲ ಇದನ್ನೇ ವಜ್ರ ಅಂತ ಹೇಳಿ ಕರೀತಾರೆ. ವಜ್ರ. ಇನ್ಫ್ಯಾಕ್ಟ್ ಸದ್ಗುರು ಕೂಡ ಹೇಳ್ತಾರೆ ವೀರ್ಯಾನೇ ವಜ್ರ. ವಜ್ರ ಅಂತೇಳಿ. ವಜ್ರ ಅಂತ ಯಾಕಂತಾರೆ ಹೇಳಿ? ಬಿಕಾಸ್ ವಿಚ್ ಇಸ್ ವೆರಿ ಹಾರ್ಡ್, ವಿಚ್ ಇಸ್ ಮೋಸ್ಟ್ ಕೇಪಬಲ್, ಅದನ್ನ ಮಾತ್ರ ವಜ್ರ ಅಂತ ಹೇಳಿ ಕರೀತಾರೆ. ಪ್ರೀಶಿಯಸ್. ವೆರಿ ಪ್ರೆಷಿಯಸ್. ಮತ್ತೆ ತುಂಬ ಅದನ್ನ ಸ್ವಲ್ಪ ಸ್ಪಿರಿಚುವಲ್ ಆ್ಯಂಗಲಲ್ಲಿ ನೋಡಿದ್ರೆ ದಟ್ಸ್ ಅ ಮೋಸ್ಟ್ ಪೊಟೆಂಟ್ ಎನರ್ಜಿ, ತುಂಬ ಪೊಟೆನ್ಸಿ ಇರುವಂಥ ಎನರ್ಜಿ. ನೋಡಿ, ಒಂದು ಸಬ್ಸ್ಟೆನ್ಸು ನಮ್ಮ ಬಾಡಿಯಿಂದ ಆ ಥರ ಆಚೆ ಬರುತ್ತೆ ಅಂತ ಹೇಳಿದ್ರೆ ಯೋಚನೆ ಮಾಡಿ ನೋಡಿ, ಅದು ಇಟ್ಸ್ ಆನ್ ಅಲೈವ್ ವಿತ್ ಎನರ್ಜಿ, ಇಟ್ಸ್ ಅಲೈವ್ ವಿತ್ ಇಂಟೆಲಿಜೆನ್ಸ್. ಅದಕ್ಕೊಂದು ಸ್ವಂತ ಇಂಟೆಲಿಜೆನ್ಸ್ ಇದೆ. ಅಂದರೆ ಅದು ಎಲ್ಲೂ ಹೋಗಿ ಏನು ಮಾಡಬೇಕು ಅನ್ನೋಂಥ ಕ್ರಿಯೆ ಅದಕ್ಕೆ ಗೊತ್ತಿರುತ್ತೆ. ಸೊ ಆ ಎನರ್ಜಿ ಒಂದು ಹ್ಯೂಮನ್ ಬೀಯಿಂಗನ್ನ ಕ್ರಿಯೇಟ್ ಮಾಡುವಂಥ ಕೇಪಬಿಲಿಟಿ ಇಟ್ಕೊಂಡು ಬಂದಿರುವಂಥ ಒಂದು ಎನರ್ಜಿ. ಜಸ್ಟ್ ಇಮ್ಯಾಜಿನ್ ಮಾಡಿ, ಅದನ್ನು ನೀವು ಜಸ್ಟು ಒಂದು ಇಂಟಿಮೆಸಿ ಆ್ಯಕ್ಟಿವಿಟಿ ಅನ್ನೋದನ್ನು ಬಿಟ್ಬಿಟ್ಟು ಯೋಚನೆ ಮಾಡಿ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿರಬೇಕು ಆ ಎನರ್ಜಿ ನಮ್ಮ ಒಳಗಡೆ. ಅಂದರೆ ಆ ಬಾಡಿ ಎಷ್ಟು ಇಂಟೆಲಿಜೆಂಟಿಂದ ಆ ಎನರ್ಜಿನ ಕ್ರಿಯೇಟ್ ಮಾಡ್ತಾ ಇರಬೇಕು ಅಂತ ಹೇಳಿ. ಸಿ, ಅದಕ್ಕಾಗಿ ನಾನು ಹೇಳೋದು ಈ ಟಾಪಿಕ್ಕು ಬಯಾಲಜಿ ಬಗ್ಗೆ ಅಲ್ಲ, ಇಟ್ ಈಸ್ ಅಬೌಟ್ ದಿ ಎನರ್ಜಿ ಬಗ್ಗೆ ಅಂತ. ಆ್ಯಂಡ್ ನಮ್ಮ ಈ ಸಬ್ಸ್ಟೆನ್ಸ್ ಏನಿದೆ ಇದು ಒಂದು ನ್ಯೂ ಲೈಫನ್ನ ಕ್ರಿಯೇಟ್ ಮಾಡುವಂಥ ಕೆಪಾಸಿಟಿ ಇರುವಂಥ ಸಬ್ಸ್ಟೆನ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳಿದ್ರೆ ಅದಕ್ಕೆಂಥ ಪವರ್ ಇರಬೇಕು. ಯಾವುದೇ ಪವರ್ ಇರುವಂತಹ ಸಬ್ಸ್ಟೆನ್ಸ್ಗೆ ಒಂದು ಕ್ರಿಯೇಷನ್ ಎನರ್ಜಿ ಇರುತ್ತೆ, ಅಥವಾ ಕ್ರಿಯೇಷನ್ ಮಾಡುವಂಥ ಶಕ್ತಿ ಇರುತ್ತೆ. ಯಾವುದೇ ಕ್ರಿಯೇಟ್ ಮಾಡುವಂಥ ಶಕ್ತಿಗೆ ಎಲ್ಲವನ್ನ ತನ್ನ ಕಡೆಗೆ ಸೆಳೆದು ಇಟ್ಕೊಳ್ಳುವಂಥ ಶಕ್ತಿನೂ ಇದ್ದೇ ಇರುತ್ತೆ. ಸೊ ದಟ್ಸ್ ವೈ ಇದನ್ನು ಯಾವ ಥರ ಯೋಚನೆ ಮಾಡ್ಬೇಕಂತ ಹೇಳಿದ್ರೆ, ನಮ್ಮ ಲೈಫಲ್ಲಿ ನಮ್ಮ ದೇಹ ಹುಟ್ಟಿದಾಗಿಂದ, ಅಂದರೆ ನಮ್ಮ ಬಾಡಿನಲ್ಲಿ 50% ಅದೇ ಎನರ್ಜಿ. ಬಿಕಾಸ್ ಎವ್ರಿ ಒನ್ ಯಾರು ಬೇಕಾದರೂ ಆಗಿರ್ಬೋದು. ಸೊ 50% ಅದೇ ಎನರ್ಜಿ. ಯಾವುದಾದ್ರು ಉಸಿರಾಡುವಂಥ ಎಲ್ಲ ಕ್ರೀಚರ್ಸ್ಗಳು ಅದೇ ಎನರ್ಜಿಯಿಂದ ಬಂದಿರುತ್ತವೆ. ಅಂದರೆ ಆ ಇಂಟೆಲಿಜೆನ್ಸ್ ಲೆವೆಲನ್ನು ಆ ಒಂದು ಧಾತುಗೆ ತುಂಬಬೇಕಂತ ಹೇಳಿದ್ರೆ ದೇಹ, ಮನಸ್ಸು, ಎಮೋಷನ್ಸು ಎಷ್ಟು ಅದ್ರ ಹಿಂದೆ ಎಫರ್ಟ್ಸ್ ಹಾಕಿರುತ್ತೆ ಅಂತ. ದ ಪೀಪಲ್ ಹೂ ಜಸ್ಟ್ ಫಿಕ್ಸಲ್ಲಿ ಅದನ್ನು ವೇಸ್ಟ್ ಮಾಡ್ತಾರಲ್ವ, ಆ ಎನರ್ಜಿ ಕ್ರಿಯೇಷನ್ ಆಗೋಕ್ಕೆ ಜಸ್ಟ್ ಯೋಚನೆ ಮಾಡಿ ಬಾಡಿ ಎಷ್ಟು ಇಂಟೆಲಿಜೆಂಟ್ ಆಗಿದೆ ಅಂತ ಹೇಳಿ. ಸದ್ಗುರು ಅವರು ಒಂದು ಮಾತು ಹೇಳ್ತಾ ಇದ್ರು, ಆ್ಯಂಡ್ ಇಟ್ ವಾಸ್ ಮೋಸ್ಟ್ ಬ್ಯೂಟಿಫುಲ್. ನನಗೆ ಅಲ್ಲಿವರೆಗೂ ರಿಯಲೈಸ್ ಆಗಿರಲ್ವ, ಹೌದಲ್ವಾ ಈ ಥರನೂ ಇರುತ್ತಾ ಅನ್ನೋದು ಬಾಡಿ ಇಂಟೆಲಿಜೆನ್ಸ್ ಬಗ್ಗೆ ನನಗೆ ಭಾಳ ಗ್ರೇಟ್ ಫೀಲ್ ಆಗೋಯ್ತು. ಏನಂದರೆ ಹಿ ಸೇಸ್, ಒಂದು ಮಗು ಹುಟ್ಟಿದಾಗ ತಾಯಿ ಹಾಲು ಆ ಮಗುಗೆ ಬೇಕಾದಂಥ ಪ್ರೋಟೀನು, ಆ ಕಂಪೋಸಿಷನ್ ಏನಿರುತ್ತೆ ಅದೇ ಪ್ರಕಾರ ಕ್ರಿಯೇಟ್ ಆಗುತ್ತಂತೆ. ಆದರೆ ಗಂಡು ಮಗು ಆದಾಗಲೇ ಅದಕ್ಕೆ ಸಬ್ಸ್ಟೆನ್ಸ್ ಏನೇನು ಬೇಕು ಅದನ್ನು ಕ್ರಿಯೇಟ್ ಮಾಡ್ಕೊಳ್ಳುತ್ತಂತೆ. ಹೆಣ್ಣು ಮಗು ಆದರೆ ಅದಕ್ಕೆ ಯಾವ ಥರ ಬೇಕು ಅದೇ ಪ್ರಕಾರ ಕ್ರಿಯೇಟ್ ಆಗುತ್ತಂತೆ ಆ ಮಿಲ್ಕ್. ಆ್ಯಂಡ್ ಇನ್ನೊಂದು ಬ್ಯೂಟಿ ಏನು ಗೊತ್ತಾ, ಟ್ವಿನ್ ಆಯಿತು ಅಂತ ಇಟ್ಕೊಳ್ಳಿ, ಒಂದು ಗಂಡು ಒಂದು ಹೆಣ್ಣು ಮಗು ಹುಟ್ಟಿತು ಅಂತ ಇಟ್ಕೊಳ್ಳಿ, ಅವಾಗ ಆ ಪ್ರೊಡ್ಯೂಸ್ ಆಗುವಂಥ ಮಿಲ್ಕ್ದು ಆ ಕಾಂಬಿನೇಷನ್ ಏನಿದೆ ಅದೇ ಚೇಂಜ್ ಆಗೋಗುತ್ತಂತೆ. ಅಂದರೆ ಜಸ್ಟ್ ಇಮ್ಯಾಜಿನ್ ನಮ್ಮ ಬಾಡಿ ಎಷ್ಟು ಕೇಪಬಲ್ ಇದೆ, ಎಷ್ಟು ಇಂಟೆಲಿಜೆಂಟ್ ಆಗಿದೆ ನಮ್ಮ ಬಾಡಿ. ನಮ್ಮ ಬಾಡಿ ಯಾವ ಲೆವೆಲ್ಗೆ ಇಂಟೆಲಿಜೆನ್ಸ್ ಇದೆ ಅಂತ ಹೇಳಿ. ಸೊ ವಿಚ್ ಮೀನ್ಸ್ ನಮ್ಮ ಬಾಡಿಯಿಂದ ಯಾವುದೇ ಪ್ರೊಡ್ಯೂಸ್ ಆಗುತ್ತಲ್ಲ ಅದಕ್ಕೆ ತುಂಬಾ ಎಫರ್ಟ್ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ ಹಿಂದಗಡೆ. ಸೊ ಹಾಗಾಗಿ ನಾ ಹೇಳೋದು, ನಮ್ಮ ಬೇರೆ ಯಾವುದೇ ಎನರ್ಜಿಗಳ ಥರ ಇದಕ್ಕೂ ಎರಡು ದಾರಿ ಇದೆ. ಒಂದು, ಇದನ್ನು ವೇಸ್ಟ್ ಮಾಡ್ಬೋದು, ಲೈಫ್ನ ರಿಡ್ಯೂಸ್ ಮಾಡ್ಬೋದು, ಅಥವಾ ಇದೇ ಎನರ್ಜಿನ ಉಪಯೋಗಿಸ್ಕೊಂಡು ವೆಲ್ತ್ನು ಸಹ ಕ್ರಿಯೇಟ್ ಮಾಡ್ಬೋದು. ಒಂದು ಎನರ್ಜಿ ಒಂದು ಹ್ಯೂಮನ್ ಬೀಯಿಂಗನ್ನೇ ಕ್ರಿಯೇಟ್ ಮಾಡುತ್ತೆ ಅಂತ ಇತ್ತು ಅಂದರೆ ಯೋಚನೆ ಮಾಡಿ ನೋಡಿ, ಅದನ್ನು ಇಟ್ಕೊಂಡು ನಮ್ಮ ಲೈಫಿನ ದೊಡ್ಡ ದೊಡ್ಡ ಅಚೀವ್ಮೆಂಟ್ಸ್ಗಳನ್ನ ಮಾಡೋಕ್ಕಾಗಲ್ವಾ? ನಮ್ಮ ಬ್ಯಾಲೆನ್ಸ್ಡ್ ಲೈಫನ್ನು ಕಾಪಾಡ್ಕೊಳಕ್ಕಾಗಲ್ವಾ? ನಾವು ಪ್ರಪಂಚದಲ್ಲಿ ದೊಡ್ಡ ದೊಡ್ಡ ವಿಷಯಗಳನ್ನ ಕ್ರಿಯೇಷನ್ ಮಾಡೋಕ್ಕಾಗಲ್ವಾ? ನಮ್ಮ ಲೈಫಲ್ಲಿ ಡಿಸಿಪ್ಲಿನ್ನ ಬೆಳೆಸ್ಕೊಳ್ಳೋದಕ್ಕಾಗಲ್ವಾ?
ನಮ್ಮ ಎನರ್ಜಿನ ಒಂದೇ ಸ್ಟ್ರೀಮ್ ಲೈನಲ್ಲಿ ಇಟ್ಟು ಆ ಎನರ್ಜಿನ ತುಂಬ ಮೇಲ್ಮಟ್ಟಕ್ಕೆ ತೊಗೊಂಡೋಗೋದಕ್ಕಾಗಲ್ಲ ಅಂತನೋ, ನಮ್ಮ ಫೋಕಸ್ಸನ್ನು ಅನ್ಡಿವೈಡೆಡ್ ಅಟೆನ್ಷನ್ ಮಾಡಿ ಇಟ್ಕೊಳ್ಳೋಕ್ಕಾಗಲ್ಲ ಅಂತನೋ, ನಮ್ಮ ಗ್ರೋತ್ನ ನೆಕ್ಸ್ಟ್ ಲೆವೆಲ್ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತನೋ, ನಮ್ಮ ಇಂಟೆಲಿಜೆನ್ಸ್ನ ಇನ್ನೊಂದು ಲೆವೆಲ್ ಕರ್ಕೊಂಡು ಹೋಗಬೇಕು, ಇವೆಲ್ಲನೂ ಮಾಡ್ಬೇಕಂತ ಹೇಳಿದ್ರೆ ಈ ಎನರ್ಜಿನ ಜಸ್ಟ್ ಒಂದು ಲಿಕ್ವಿಡ್ ಅಂತ ಯೋಚನೆ ಮಾಡ್ದೇನೆ ಇಟ್ ಈಸ್ ಕಾಲ್ಡ್ ವಜ್ರ. ನಿಮ್ಗೆ ಹೋಗಲೇ ಹೇಳಿದ್ನಲ್ಲ, ಆ ಪ್ರಕಾರ ಯೋಚನೆ ಮಾಡಿ ನೋಡಿ, ಒಂದು ಸ್ಪಿರಿಚುವಲ್ ಎನರ್ಜಿ ಅದು. ಇದನ್ನ ಇಟ್ಕೊಂಡ್ರೆ ಆ್ಯಂಡ್ ದ ವೇ ಸೊ ಹ್ಯೂಮನ್ ಲೈಫ್, ಹ್ಯೂಮನ್ ಕಾನ್ಷಿಯಸ್ನೆಸ್ ಎವಾಲ್ವ್ಸ್ ಅದ್ರ ಜೊತೆಗೆ ಹೋಗ್ತಾ ಹೋಗುತ್ತೆ. ಆ್ಯಂಡ್ ನಾನು ಆವಾಗಲೇ ಹೇಳಿದಾಗೆ ಇದನ್ನು ಲೈಟ್ ಮೈಂಡಿಂದ ಅರ್ಥ ಮಾಡ್ಕೊಳ್ದೆ ಸ್ವಲ್ಪ ಮೆಚುರಿಟಿಯಿಂದ ಅರ್ಥ ಮಾಡ್ಕೊಂಡ್ರೆ 100% ದ ವೇ ದ ಪೀಪಲ್ ಥಿಂಕ್ ಅಬೌಟ್ ದಿ ಇಂಟಿಮೆಸಿ ದಟ್ ವಿಲ್ ಗೆಟ್ ಚೇಂಜ್ಡ್. ಇಂಟಿಮೆಸಿ ಮೀನ್ಸ್ ಡ್ಯಾಶ್, ಯು ನೋ ದಟ್. ಈಗ ನೀವು ಹೇಳಿದಾಗೆ ಈಗ ಏನು ವೀರ್ಯ ಅಂತಂದು ಇದು ಒಂದು ವಜ್ರಕ್ಕೆ ಸಮ, ಒಂದು ಜೀವಕ್ಕೆ ಒಂದು ಜೀವನ ಕೊಡ್ತಕ್ಕಂಥ ಶಕ್ತಿ ಅದರ ಇದೆ. ಇದು ಓಕೆ, ಒಂದು ಕ್ರಿಯೆ ನಡೆಯಕ್ಕೆ ಅಥವಾ ಇನ್ನೊಂದು ಜೀವ ಸೃಷ್ಟಿಯಾಗಕ್ಕೆ ಕಾರಣ ಆಗತ್ತೆ, ಅದೆಲ್ಲ ಓಕೆ. ಆದರೆ ಇದೇ ಇಂಟಿಮಸಿ ಎನರ್ಜಿ ಇದನ್ನ ಉಪಯೋಗಿಸ್ಕೊಂಡು ವೆಲ್ತ್ ಎಲ್ಲ ಹೇಗೆ ಕ್ರಿಯೇಟ್ ಮಾಡ್ಬೋದು? ಓಕೆ, ದಟ್ಸ್ ಅ ವೆರಿ ಬ್ಯೂಟಿಫುಲ್ ಕ್ವಶನ್. ಸೊ ನಮ್ಮ ಎನರ್ಜಿನ ಎಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ವೆಲ್ತ್ ಕ್ರಿಯೇಟ್ ಆಗುತ್ತಾ ಇಲ್ವಾ ಅನ್ನೋಂಥದ್ದು ಡಿಪೆಂಡ್ ಆಗ್ತಾ ಇರುತ್ತೆ. ಹಾಗಾಗಿ ಜಸ್ಟ್ ನಾನು ಒಂದು ಇನ್ಸಿಡೆಂಟನ್ನು ಹೇಳ್ತೀನಿ. ಇಟ್ಸ್ ವೆರಿ ಬ್ಯೂಟಿಫುಲ್ ಇನ್ಸಿಡೆಂಟ್. ನಾನು ತುಂಬ ವರ್ಷಗಳ ಕೆಳಗಡೆ ಒಂದು ಆರ್ಟಿಕಲನ್ನು ಓದಿದ್ದು. 1846 ಇಸ್ವಿನಲ್ಲಿ ಒಂದು ಮಗು ಹುಟ್ಟುತ್ತೆ ಜರ್ಮನಿನಲ್ಲಿ. ಆ ಮಗು ಬೆಳೀತಾ ಬೆಳೀತಾ ಅವನಿಗೆ ಹುಟ್ಟುತ್ತಾನೆ ಒಂದು ಬ್ಯೂಟಿಫುಲ್ ಗಿಫ್ಟ್ ಇರುತ್ತೆ. ಏನಂದರೆ ಅವನು ಹುಟ್ಟುತ್ತಾನೆ ಒಬ್ಬ ಆರ್ಟಿಸ್ಟ್ ಆಗಿ ಹುಟ್ಟಿರ್ತಾನೆ. ಅವನ ಕೈಯಲ್ಲಿ ಎಂಥ ಶಕ್ತಿ ಇರುತ್ತೆ ಅಂತ ಹೇಳಿದ್ರೆ, ಒಂದು ಖಾಲಿ ಪೇಪರ್ಗೂ ಜೀವ ತುಂಬುವಂಥ ಶಕ್ತಿ ಇರುತ್ತೆ. ನಾನು ನೆಕ್ಸ್ಟ್ 5 minutes ಏನು ಮಾತಾಡ್ತೀನಿ ಇದನ್ನು 100% ಅನ್ಡಿವೈಡೆಡ್ ಅಟೆನ್ಷನಿಂದ ಕೇಳಿಸ್ಕೊಂಡ್ರೆ ಯು ವಿಲ್ ಗೆಟ್ ವಾಟ್ ಐ ಆಮ್ ಸೇಯಿಂಗ್. ಸೊ ಆ ಮಗು ಹುಟ್ಟತಾನೇ ಅವನ ಒಬ್ಬ ದೊಡ್ಡ ಆರ್ಟಿಸ್ಟ್ ಆಗುವಂಥ ಎಲ್ಲ ನೇಚರೂ ಆ ಮಗು ಹತ್ರ ಇರುತ್ತೆ. ಬಟ್ ಸೊ ಅವನು ಹುಟ್ಟತಾನೆ ಬಡತನದಲ್ಲಿ ಹುಟ್ಟುಬಿಟ್ಟಿರ್ತಾನೆ. ಬಟ್ ತುಂಬ ವರ್ಷಗಳು ಬಡತನದಲ್ಲೇ ಬೆಳೆದ್ಬಿಟ್ಟಿರ್ತಾನೆ. 1878 ಅವನು ಅಮೇರಿಕಾಗೆ ಮೂವ್ ಆಗ್ತಾನೆ. ಜೀವನದಲ್ಲಿ ಏನಾದರೂ ಕಟ್ಕೊಳ್ಬೇಕು ಅನ್ನುವಂಥ ಒಂದು ಡೆಸ್ಪರೇಟ್ ಡ್ರೀಮನ್ನು ಇಟ್ಕೊಂಡು ಏನಾದರೂ ಮಾಡಿ ನಾನು ಮುಂದುವರಿಬೇಕು ಅನ್ನುವಂಥ ವಿಷಯಕ್ಕೆ ಅವನು ಅಮೇರಿಕಾಗೆ ಬಂದಾಗ, ಆದರೆ ಎಲ್ಲೋದ್ರೂ ಒಂದು ಇದೇ ಹೇಳ್ತಾರಲ್ವ, ಪಾಪಿ ಎಲ್ಲೋದ್ರೂ ಮೊಣಕಾಲುದ್ದ ನೀರಂತ. ಹಾಗೆ ಪಾಪ ಅವನಿಗೆ ಆ ಬಡತನ ಅನ್ನುವಂಥದ್ದು ಬಿಟ್ಟೇ ಹೋಗೋದಿಲ್ಲ. ಅವನ ಹೆಸರು ಇಮ್ಯಾನ್ಯುಯಲ್ ಲಿಂಗರ್ ಅಂತ. ಇದನ್ನು ನೀವು ಗೂಗಲಲ್ಲಿ ಬೇಕಾದ್ರೆ ಸರ್ಚ್ ಮಾಡ್ಬೋದು. ಇಲ್ಲಿಂದಾಚೆಗೆ ಇಂಟ್ರೆಸ್ಟಿಂಗ್ ಆಗ್ತಾ ಹೋಗುತ್ತೆ. ಒಂದು ದಿವಸ ಸಾಯಂಕಾಲ ಅವನು ಫುಲ್ ಹತಾಶೆಯಿಂದ ಕೂತ್ಕೊಂಡಿರ್ಬೇಕಾದ್ರೆ ಅವನ ಮೈಂಡ್ ಒಳಗಡೆಯಿಂದ ಒಂದು ವಿಸ್ಪರಿಂಗ್ ವಾಯ್ಸ್ ಬರುತ್ತೆ. ಒಂದು ಮೈಂಡಿಂದ ಒಂದು ಬರುತ್ತೆ. ಏನಂದರೆ, ಏಯ್ ನೀನೊಬ್ಬ ಆರ್ಟಿಸ್ಟು, ಇಷ್ಟೊಂದು ಬಡತನದಲ್ಲಿದೆಯಾ, ಆದ್ರೂ ನಿನಗೋಸ್ಕರ ನೀನೇನು ಕ್ರಿಯೇಟ್ ಮಾಡ್ಕೊಂಡಿಲ್ವಲ್ಲ ಮಾರ್ಯ ಅಂತ. ಅವಾಗ ಆ ಒಂದು ವಿಸ್ಪರಿಂಗ್ ವಾಯ್ಸ್ ಅಂದರೆ ಆ ಪಿಸು ಮಾತು ಇವನ ಇಡೀ ಡೆಸ್ಟಿನಿನೇ ಚೇಂಜ್ ಮಾಡಿಬಿಡುತ್ತೆ. ಇವನು ಇಡೀ ಜನ್ಮನೇ ಅವನು ಹೋಗ್ತಾ ಇರುವಂಥ ದಾರಿನೇ ಚೇಂಜ್ ಮಾಡಿಬಿಡುತ್ತೆ. ಅವನು ಅಲ್ಲಿಂದಾಚೆಗೆ ಏನು ಡಿಸೈಡ್ ಮಾಡ್ತಾನಂದರೆ, ನಾನು ಯಾಕೆ $20 ನೋಟನ್ನು ಪೇಂಟ್ ಮಾಡಬಾರ್ದು ಅಂತ ಮನಸ್ಸಿಗೆ ಬರುತ್ತೆ ಅವನಿಗೆ. ಹಾಗಾಗಿ ಒಂದು ಒರಿಜಿನಲ್ $20 ನೋಟನ್ನು ತೊಗೊಳ್ತಾನೆ. ಅದನ್ನು ತಗೊಂಡು ಒಂದು ಕಾಫಿನಲ್ಲಿ ಆ ಪೇಪರ್ ಸೈಜಿಗೆ ಅದನ್ನು ಕಟ್ ಮಾಡಿ ಅದನ್ನು ಹಚ್ತಾನೆ. ಅದನ್ನು ಹಚ್ಚಿದ ನಂತರ ಒಂದು ಕ್ಯಾಮೆಲ್ದು ಬ್ರಷ್, ಅದರೊಳಗಡೆ ಮಾಡಿರುವಂಥ ಬ್ರಷನ್ನು ತಗೊಂಡು ಆ ಬ್ರಷಿಂದ ಸ್ಟ್ರೋಕ್ ಬೈ ಸ್ಟ್ರೋಕ್, ಡಾಟ್ ಬೈ ಡಾಟ್, ಅದೇ ಪ್ರಕಾರ ಹೇಗಿರುತ್ತೆ ಅದೇ ಪ್ರಕಾರ $20 ನೋಟನ್ನು ಅವನು ಪೇಂಟ್ ಮಾಡಿಬಿಡ್ತಾನೆ. ಆ್ಯಂಡ್ ಇಲ್ಲಿಂದ ಆಚೆಗೆ ಒಂದು ಮಜಾ ಇರುತ್ತೆ. ಅವನು ಎಲ್ಲ ಕಡೆ ಹೋಗ್ಬಿಟ್ಟು ಅದನ್ನು ಚಲಾವಣೆ ಮಾಡಿದಾಗ ಯಾರಿಗೂ ಗೊತ್ತೇ ಆಗೋದಿಲ್ಲ. ಅಷ್ಟು ಫ್ಲಾಲೆಸ್ ಆಗಿ ಎಲ್ಲ ಕಡೆನೂ ಅದು ಮೂವ್ ಆಗೋದಕ್ಕೆ ಸ್ಟಾರ್ಟ್ ಆಗೋಗುತ್ತೆ. ಅಂದರೆ ಯಾರ್ಯಾರ ಹತ್ರ ಕೊಡ್ತಾನೆ ಅದೇ ಜೀವನದಲ್ಲಿ. ಅವನಿಗೆ ಗೊತ್ತಿಲ್ದಂಗೆ ಅವನು ಹಿಸ್ಟ್ರಿನಲ್ಲೇ ಒಬ್ಬ ದೊಡ್ಡ ಫೋರ್ಜರರ್ ಆಗಿ ಬೆಳೆಯೋಕ್ಕೆ ಸ್ಟಾರ್ಟ್ ಆಗ್ತಾನೆ. ಬಟ್ ಅವ್ನಿಗೆ ಅಲ್ಲಿವರೆಗೂ ಅದು ರಿಯಲೈಸೇ ಆಗ್ತಾ ಇರೋದಿಲ್ಲ. ಸೊ ಸುಮಾರು 18 ವರ್ಷಗಳ ಕಾಲ ಇದೇ ಕೆಲಸ ಮಾಡ್ಕೊಂಡು ಬರ್ತಾನೆ. ಏನನ್ನ ಪೇಂಟ್ ಮಾಡೋದು, ಯಾವುದ್ರ ಮೇಲೆ? $20 ನೋಟ್ಸ್ಗಳನ್ನು. 1878 1896 ತನಕನೂ ಇದೇ ಕೆಲಸ ಮಾಡ್ಕೊಂಡು ಬರ್ತಿರ್ತಾನೆ. ಎಲ್ಲ ಕಡೆಗೆ ನೋಟನ್ನು ಅದೇ ಪ್ರಕಾರ 18 ವರ್ಷ. ಸೊ ಆಲ್ಮೋಸ್ಟ್ ಬರೀ ಇದೇನೆ ಅವನು ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡು ಬರೋದು ಅದೇ ಪ್ರಕಾರ. ಆ್ಯಂಡ್ ಈಗ ಇದನ್ನು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕಾಗಿರೋ ವಿಷಯ ಅಂದರೆ, ಇದನ್ನು ಅವನು ಯಾವುದೇ ಕೆಮಿಕಲಿಂದ ಮಾಡ್ತಾ ಇಲ್ಲ, ಯಾವುದೇ ಮಷಿನ್ಸ್ಗಳಿಂದ ಮಾಡ್ತಾ ಇಲ್ಲ. ಪ್ಯೂರ್ ಮಿಸ್ಗೈಡೆಡ್ ಜೀನಿಯಸ್ಸಿಂದ, ಮಿಸ್ಡೈರೆಕ್ಟೆಡ್ ಎನರ್ಜಿಯಿಂದ ಅವನಿಗಿರುವಂಥ ಟ್ಯಾಲೆಂಟ್ನ ಅವನು ಅಲ್ಲಿ ಉಪಯೋಗಿಸ್ಕೊಳ್ತಾ ಬರ್ತಿರ್ತಾನೆ.
ಸೊ ಅದಾಗಿದ ನಂತರ ಅವನಿಗೆ ಎಷ್ಟು ಬೇಕೋ ಅಷ್ಟು ದುಡ್ಡನ್ನ ಸಂಪಾದನೆ ಮಾಡ್ಕೊಂಡು ಬರ್ತಾನೆ. ಬಟ್ ಅದಾದಮೇಲಿಂದ ಒಳಗಡೆಯಿಂದ ಎಲ್ಲೋ ಒಂದು ಕಡೆ ಇರುತ್ತೆ ಅವ್ನ ಮೈಂಡಲ್ವೇ, ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂತ ಹೇಳಿ. 1896 ಎಲ್ಲ ಹೇಳ್ತೀವರೋ ಯಾವುದೋ ಒಂದು ಕೊನೆಗೆ ಬರುತ್ತೆ ಅಂತೇಳಿ. ಹಾಗಾಗಿ ಡೆಸ್ಟಿನಿನೂ ಹೇಳುತ್ತೆ ಎನಫ್ ಅಂತೇಳಿ. ಅವನೊಂದು ದಿನಸಿ ಅಂಗಡಿಗೆ ಹೋಗಿರ್ತಾನೆ. ಅಲ್ಲಿ ಹೋಗಿ ಇದೇ ನೋಟನ್ನು ಕೊಡ್ತಾನೆ. ಅಲ್ಲಿ ಕ್ಯಾಶ್ ಕೌಂಟ್ರಲ್ಲಿ ಅದನ್ನು ಕಲೆಕ್ಟ್ ಮಾಡ್ಕೊಂಡಂಥ ಆ ಹೆಂಗಸು ಸ್ವಲ್ಪ ನೀರು ಕುಡಿಬೇಕು ಅಂತೇಳಿ ನೀರನ್ನು ಇಡ್ತಾಳೆ. ಅದು ಬೈ ಚಾನ್ಸ್ ನೀರು ಚೆಲ್ಲೋಗುತ್ತೆ. ಈ ನೋಟಿನ ಮೇಲೆ ಆ ನೀರು ಬಿದ್ದೋಗುತ್ತೆ. ಇಲ್ಲಿ ಎಲ್ಲವೂ ವಿರುದ್ಧವಾಗಿ ನಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ವರ್ಷದಲ್ಲಿ 1896 ಇಸ್ವಿನಲ್ಲಿ ನಡೆದಂಥ ಇನ್ಸಿಡೆಂಟು, ಇಟ್ಸ್ ಅ ರಿಯಲ್ ಇನ್ಸಿಡೆಂಟ್. ಓಕೆ. ಆ್ಯಂಡ್ ಅದಾದಮೇಲಿಂದ ಅವಳು ಒಂದು ಸರ್ವಿಸ್ ಸೆಂಟರ್ಗೆ ಫೋನ್ ಮಾಡ್ತಾಳೆ ಹೆಂಗ್ಸ್. ಅದಾದಮೇಲಿಂದ ಅಲ್ಲಿಂದ ಪೊಲೀಸ್ ಎಲ್ಲ ಬರ್ತಾರೆ, ಇನ್ವೆಸ್ಟಿಗೇಷನ್ಸ್ ಎಲ್ಲ ನಡೆಯುತ್ತೆ. ಅದಾದಮೇಲಿಂದ ಇವರು ಮನೇನ ಹೋಗಿ ರೈಡ್ ಮಾಡ್ತಾರೆ. ಇವರು ಮನೇನ ಹೋಗ್ಬಿಟ್ಟು ರೈಡ್ ಮಾಡಿದಾಗ ಅಲ್ಲಿ ಯಾವುದೋ ಒಂದು ರೌಡಿಸಮ್ ಅಡ್ಡೆ ಅಥವಾ ಯಾವುದೋ ಒಂದು ಕ್ರಿಮಿನಲ್ ಆ್ಯಕ್ಟಿವಿಟಿ ಅಡ್ಡೆಗಳ ಥರ ಇರಲಿಲ್ಲ. ಎಲ್ಲವೂ ಇದ್ದಿದ್ದು ಅರ್ಧಂಬರ್ಧ ಪೇಂಟ್ ಮಾಡಿದಂಥ ನೋಟ್ಸ್ಗಳು, ಬ್ರಷಸ್ಸು ಮತ್ತು ಆ ಪೇಂಟಿಂಗ್ದು ಕಲರ್ಸ್ಗಳು ಬರೀ ಇವೇ ಇರುತ್ತೆ. ಸೊ ಅದಾದಮೇಲಿಂದ ಅವನನ್ನು ಕರ್ಕೊಂಡೋಗಿ ಜೈಲಿಗೆ ಹಾಕ್ತಾರೆ. ಸುಮಾರು 6 ವರ್ಷಗಳ ಕಾಲ ಅವನು ಜೈಲೊಳಗಡೆನೇ ಇರ್ತಾನೆ. ಅಂದರೆ 1896 1902 ಇಸ್ವಿ ತನಕನು. ಆ ಡ್ಯೂರೇಷನಲ್ಲಿ ಇವನಿಗೆ ತುಂಬ ಬೇಜಾರಾಗ್ತಾ ಇರುತ್ತೆ. ಅಯ್ಯೋ, ಇದೆಲ್ಲ ಕೆಲಸ ಬೇರೆ ಮಾಡ್ಬಿಟ್ನಲ್ಲ ನಾನು. ಆಗೊಬ್ಬರು ಜೈಲರ್ ಬರ್ತಾರೆ, ಒಬ್ಬರು ಆಫೀಸರ್. ಅವ್ರ ಹತ್ರ ಬಂದಾಗ ಇವನು ಹೇಳ್ತಾನೆ, ನಾನು ಏನಾದರೂ ಮಾಡಬೇಕು, ನನಗೇನಾದರೂ ಕೆಲಸ ಕೊಡಿ ಅಂತ ಬಿಟ್ಟು. ಏಯ್, ನೀನೇನೋ ಮಾಡ್ತೀಯಾ ಅಂತ ಕೇಳ್ತಾನೆ. ಏನಾದರೂ ಮಾಡ್ತೀನಿ ನಾನು. ಸರಿ ಅಂತ ಹೇಳಿ, ಏನು ಗೊತ್ತು ನಿನಗೆ, ಬರೀ ನಾನು ಪೇಂಟ್ ಮಾಡ್ತೀನಿ ಅಷ್ಟೇ. ಸರಿ ಆಯಿತು ಅಂತ ಹೇಳಿ ಅವನಿಗೆ ಒಂದು ಕ್ಯಾನ್ವಾಸು ಮತ್ತು ಪೇಂಟ್ಸ್ಗಳನ್ನೆಲ್ಲ ತಂದು ಕೊಡ್ತಾರೆ. ಇವಾಗ ಅವನು ಮತ್ತೆ ಪೇಂಟಿಂಗನ್ನು ಸ್ಟಾರ್ಟ್ ಮಾಡ್ತಾನೆ. ಆದರೆ ಇವಾಗ ಅವನು ಪೇಂಟ್ ಮಾಡ್ತಾ ಇರೋದು ನೋಟ್ಗಳನ್ನಲ್ಲ, ಇವಾಗ ಅವನು ಪೇಂಟ್ ಮಾಡ್ತಾ ಇರೋದು ರಿಯಲ್ ಆರ್ಟನ್ನು. 1902 ಇಸ್ವಿನಲ್ಲಿ ಅವನನ್ನು ರಿಲೀಸ್ ಮಾಡ್ತಾರೆ. ಅವನಲ್ಲಿಂದ ಆಚೆ ಬರ್ತಾನೆ. ಒಬ್ಬ ಆಫೀಸರು ಅವನನ್ನು ಭೇಟಿ ಮಾಡಿಬಿಟ್ಟು ಹೇಳ್ತಾರೆ, ಏಯ್ ಇಮ್ಯಾನ್ಯುಯಲ್, ನಿನಗೆ ಗೊತ್ತಾ ನೀನಿವತ್ತು ಜಗತ್ತಲ್ಲಿ ಎಷ್ಟು ಫೇಮಸ್ ಆಗಿದೆಯಾ ಅಂತ ಅಂದ. ಹೌದಾ, ಎಲ್ಲರಿಗೂ ಗೊತ್ತಿರೋದು, ಯಾಕಂದ್ರೆ ನಾನು ಫೇಕ್ ನೋಟ್ ಮಾಡ್ತಾ ಇದ್ದೆ, ಹಾಗಾಗಿ ನಾನು ಫೇಮಸ್ ಆಗೇ ಆಗಿರ್ತೀನಿ. ಅಲ್ಲ, ನೀನು ಫೇಮಸ್ ಆಗಿರೋದು ನಿನ್ನ ಪೇಂಟಿಂಗಿಂದ. ನಿನ್ನ ಪ್ರತಿಯೊಂದು ಪೇಂಟಿಂಗು $5,000 ಸೆಲ್ ಆಗ್ತಾ ಇದೆ ಅಂತ. ಇವನು ಅಲ್ಲೇ ಕುಸ್ತು ಅಳೋದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿರ್ತಾನೆ. $20 $5,000 ಅವನಲ್ಲೇ ಕುಸ್ತು ಅಳೋದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟು ಅವನು ಹೇಳ್ತಾನೆ, ನಾನು ಇಡೀ ಜೀವಮಾನ ಪರ್ಯಂತ ಸರ್ ನಾನು $20 ನೋಟ್ನ ಸ್ಟ್ರೋಕ್ ಬೈ ಸ್ಟ್ರೋಕ್ ಮಾಡೋದಕ್ಕೆ 1 ವಾರ ತಗೊಳ್ತಿದ್ದೆ, ಒಂದು ನೋಟ್ ಮಾಡೋದಕ್ಕೆ. ಅಲ್ಲಿ ಕಳೆದು ಬಿಟ್ಟಿದ್ದೆ. ಆದರೆ ನನಗೆ ಅರ್ಥನೇ ಆಗಲಿಲ್ವಲ್ಲ ನನ್ನ ಜೀವನದಲ್ಲಿ $5,000 ಸೆಲ್ ಆಗುವಂಥ ಪೇಂಟಿಂಗನ್ನು ಕ್ರಿಯೇಟ್ ಮಾಡ್ಬೋದು ಅನ್ನೋಂಥ ರಿಯಲೈಸೇಷನೇ ಆಗಲಿಲ್ವಲ್ಲ ನನಗೆ ಲೈಫಲ್ಲಿ ಅಂತೇಳಿ. ಸೊ ಅವತ್ತು ಅವನೊಂದು ಸ್ಟೇಟ್ಮೆಂಟನ್ನು ಹೇಳ್ತಾನೆ, ಐ ಆಮ್ ದಿ ಥೀಫ್ ಆಫ್ ಮೈ ಓನ್ ಲೈಫ್ ಅಂತ. ನನ್ನ ಜೀವನದ ದೊಡ್ಡ ಕಳ್ಳ ನಾನೇ ಅಂತ. ಐ ಆಮ್ ದ ಥೀಫ್ ಆಫ್ ಮೈ ಓನ್ ಲೈಫ್. ನನ್ನ ಜೀವನದ ಕಳ್ಳ ನಾನೇ ಅಂತೇಳಿ. ಸೊ ಇಮ್ಯಾನ್ಯುಯಲ್ ಲಿಂಗರ್ 1924 ಇಸ್ವಿನಲ್ಲಿ ಸತ್ತು ಹೋಗ್ತಾನೆ. ನೋಡಿ, ಇದು ಜಸ್ಟ್ ಒಂದು ಇನ್ಸಿಡೆಂಟು. ಅವ್ನು 1924 ಸತ್ತು ಹೋದ. ಆದರೆ ಇವತ್ತಿಗೂ ನಮ್ಮ ಜೀವನದಲ್ಲಿರುವಂಥ ಒಂದು ದೊಡ್ಡ ಪಾಠ ಇದು. ಸೊ ಈಗ ನಿಮ್ಮ ಇಮ್ಯಾಜಿನೇಷನ್ ಪ್ರಕಾರ ಅವನು $20 ನೋಟನ್ನು ಪೇಂಟ್ ಮಾಡ್ತಾ ಇದ್ದಂಥ ಮನುಷ್ಯ $5,000 ಪೇಂಟಿಂಗ್ ಸೆಲ್ ಆಗ್ತಾ ಇತ್ತು ಅಂತ ಹೇಳಿದ್ರೆ ಅವನ ಕೆಪಾಸಿಟಿ ಎಲ್ಲಿತ್ತು, ಅವನ ರಿಯಲ್ ಆರ್ಟಿಸ್ಟಿಕ್ ನೇಚರ್ ಎಲ್ಲಿತ್ತು, ಬಟ್ ಅವನ ಎಫರ್ಟ್ಸ್ಗಳನ್ನ ಎಲ್ಲಾಗ್ತಾ ಇದ್ದ. ಸೊ ನಾವು ಇದೇ ಸಿಚುವೇಶನ್ಸಲ್ಲಿ ಏನಾಗುತ್ತಂದರೆ, ನನಗೆ ಇದನ್ನು ಎಲ್ಲರೂ ಅವಕಾಶ ಸಿಕ್ಕಿದ್ರೆ ಒಂದ್ಸಲ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಒಂದು ಫೋಟೋವನ್ನು ತೋರಿಸ್ತೀನಿ ನಾನು ನಿಮಗೆ. ಅಲ್ಲ, ಇವಾಗ ಅವನು $20 ಪೇಂಟ್ ಮಾಡ್ತಿದ್ದ. ಅದೊಂಥರ ಜೈಲಲ್ಲಿದ್ದಾಗ ಒಂದು ಸರ್ಪ್ರೈಸ್ ಅಂತ ಬಂದಿತ್ತು, 5,000 ಆಗೋಗಿದೆ ನಿಂದೊಂದು ಪೇಂಟಿಂಗ್ ಅಂತ. ಇದು ವೆಲ್ತ್ ಆಗಿ ಹೆಂಗ್ ಕನ್ವರ್ಟ್? ದಿಸ್ ಅ ಕ್ವಶನ್. ಈ ಸ್ಟೋರಿ ಅರ್ಥ ಆಗಿದ್ರೆ, ಇಟ್ಸ್ ನಾಟ್ ಅಬೌಟ್ ಪೇಂಟಿಂಗ್, ಇಟ್ಸ್ ನಾಟ್ ಅಬೌಟ್ $20. ಇಮ್ಯಾನ್ಯುಯಲ್ ಹತ್ರ ಟ್ಯಾಲೆಂಟ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ಅವ್ನು ಸೋತಿದ್ದಲ್ಲ ಲೈಫಲ್ಲಿ. ಅವ್ನು ಸೋತಿದ್ದು ಅವನ ಹತ್ರ ಕ್ಯಾರೆಕ್ಟರ್ ಇರಲಿಲ್ಲ ಅಂತ. ಓಕೆ. ಸೊ ಕ್ಯಾರೆಕ್ಟರ್ ಅಂತ ಹೇಳಿದ್ರೆ ನಮ್ಮ ಲೈಫಿನ ಎನರ್ಜಿಯನ್ನು ನಾವು ಎಲ್ಲ ಹಾಕ್ತಾ ಇದ್ದೀವಿ ಅಂತ. ಕ್ಯಾರೆಕ್ಟರ್ ಅಂತ ಹೇಳಿದ್ರೆ ನಮ್ಮ ಟ್ಯಾಲೆಂಟನ್ನು ನಾವೆಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಅಂತ, ನಮ್ಮ ಟೈಮನ್ನು ಎಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಅಂತ, ನಮ್ಮ ಫೋಕಸನ್ನು ಯಾವ ಡೈರೆಕ್ಷನಲ್ಲಿ ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳಿ. ಸೊ ಈ ಜನ ಅನ್ಕೋತಾರೆ ಮೊರಾಲಿಟಿ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಕ್ಯಾರೆಕ್ಟರ್ ಅಂತ ಹೇಳ್ಬಿಟ್ಟು. ನೋ,
ಕ್ಯಾರೆಕ್ಟರ್ ಅಂತ ಹೇಳಿದ್ರೆ ನಮ್ಮ ಡೈರೆಕ್ಷನ್, ಅಂದರೆ ನಾವು ಯಾವ ಡೈರೆಕ್ಷನ್ನ ನಡ್ಕೊಂಡು ಹೋಗ್ತಾ ಇದ್ದೀವಿ ಅನ್ನೋದು ನಮ್ಮ ಕ್ಯಾರೆಕ್ಟರ್ನ ರೆಪ್ರೆಸೆಂಟ್ ಮಾಡ್ತಾ ಇರುತ್ತೆ. ಸೊ ನಾವು ಇಂಥವ್ರನ್ನೇ ಕ್ಷ ಲೋಕರು ಅಂತ ಕರಿತೀವಿ. ಕ್ಷ ಹೋಕರು ಲೋಕರು, ಲೋಕ, Okay. ಕ್ಷ ಲೋಕಾಸ್ ಅಂದರೆ ಅವರು ಆ ಕ್ಷಣಿಕ ಲೋಕಕ್ಕೋಸ್ಕರ ಬದುಕ್ತಿರ್ತಾರೆ ಅಷ್ಟೇ. ಓ ಅಂದ್ರೆ ಕ್ಷಣಿಕ ಸುಖಕ್ತರ ಅಷ್ಟೇ. ಓಕೆ ಓಕೆ ಓಕೆ. ಆ ಕ್ಷಣಿಕ ಲೋಕಕ್ಕೋಸ್ಕರ ಬದುಕ್ತಿರ್ತಾರೆ. ನೋಡಿ, ಯೋಚನೆ ಮಾಡಿ ನೋಡಿ, ಒಬ್ಬ ಮನುಷ್ಯನ ಟೈಮು, ಫೋಕಸ್ಸು, ಪೊಟೆನ್ಸಿ, ಎನರ್ಜಿ ಇವೆಲ್ಲವನ್ನೂ ಅವ್ನು ತಗೊಂಡೋಗಿ ಎಲ್ಲ ಆಗ್ತಿದ್ದ. ತಗೊಂಡೋಗಿ ಆಗ್ತಾ ಇದ್ದಿದ್ದು ಅವ್ನು $20 ಪೇಂಟ್ ಮಾಡೋದಕ್ಕೆ. ಆದರೆ ಆ್ಯಕ್ಚುಲ್ ಆಗಿ ಅವನಿಗೆ ಟ್ಯಾಲೆಂಟ್ ಇದ್ದಿದ್ದು $5,000 ಹುಟ್ಟಿಸುವಂಥ ಕೆಪಾಸಿಟಿ ಇತ್ತು. ಅಂದರೆ ಒಂದು ಪೇಂಟಿಂಗಿಂದ ಅವ್ನು ಯಾವ ಥರ ಪ್ರಯತ್ನ ಪಟ್ಟಿದ್ದಿದ್ರೆ. ಸೊ ಸೇಮ್ ಥಿಂಗ್, ಇವತ್ತು ಜನಗಳು ಅವ್ರ ಹತ್ರ ಕೆಪಾಸಿಟಿ ಇಲ್ಲ ಅಥವಾ ಅವ್ರ ಹತ್ರ ಟ್ಯಾಲೆಂಟ್ ಇಲ್ಲ ಅಂತ ಸೋಲ್ತಾ ಇಲ್ಲ. ವೆಲ್ತ್ ಕ್ರಿಯೇಷನಲ್ಲಿ ತುಂಬ ಜನಗಳು ಯಾಕೆ ಸೋಲ್ತಾರೆ ಅಂದರೆ ಅವರ ಕ್ಯಾರೆಕ್ಟರ್ ಇಶ್ಯೂಯಿಂದ. ಅವರ ಟೈಮು, ಎನರ್ಜಿ, ಫೋಕಸ್ಸು ಎಲ್ಲಿ ಹೋಗ್ತಾ ಇದೆ? ದ ಮೂಮೆಂಟ್ ವೆನ್ ಇಟ್ ಈಸ್ ಗೆಟಿಂಗ್ ಡೈರೆಕ್ಟೆಡ್ ಟು ಅ ಪ್ರಾಪರ್ ವೇ. ನಾನು ನಿಮ್ಗೆ ಅವಾಗಲೇ ಹೇಳಿದೆ, ಅವನ ಒಳಗಡೆ ಇದ್ದಂಥ ಟ್ಯಾಲೆಂಟು ದರ್ ವಾಸ್ ಮಿಸ್ಡೈರೆಕ್ಟೆಡ್ ಎನರ್ಜಿ ಅಂತೇಳಿ, ಮಿಸ್ಡೈರೆಕ್ಟೆಡ್ ಜೀನಿಯಸ್, ಮಿಸ್ಡೈರೆಕ್ಟೆಡ್ ಇಂಟೆಲಿಜೆನ್ಸ್. ನಾವು ಟೆಲ್ ಮಿ, ಎಷ್ಟು ಜನಗಳು ಇದೇ ಮಿಸ್ಡೈರೆಕ್ಟೆಡ್ ಎನರ್ಜಿಯಾಗಿ ಅದನ್ನು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಅಂದರೆ ಆ ವಿಷಯಕ್ಕೋಸ್ಕರ ಎಂಟರ್ ಆಗ್ತಾರಲ್ವ, ಇಂಟಿಮೆಸಿ ವಿಷಯಕ್ಕೋಸ್ಕರ ಎಂಟರ್ ಆಗ್ತಾರಲ್ವ, ಕ್ಷ ಲೋಕ ಆಗ್ತಾರೆ ಅವ್ರಾಗ. ಆ ಕ್ಷಣಿಕ ಲೋಕಕ್ಕೋಸ್ಕರ ಅವರು ಇನ್ವೆಸ್ಟ್ ಮಾಡಿಬಿಟ್ಟಿರ್ತಾರೆ. ನೋಡಿ, ಇಮ್ಯಾನ್ಯುಯಲ್ಲು $5,000 ಮಾಸ್ಟರ್ ಪೀಸನ್ನು, $20 ನೋಟನ್ನು ಪೇಂಟ್ ಮಾಡೋದ್ರಲ್ಲಿ ಅವ್ನು ಟ್ರೇಡ್ ಮಾಡ್ತಿದ್ದ. ಸೇಮ್ ವೇ 5 ನಿಮಿಷಗಳ ಕಾಲ ಎಂಜಾಯ್ ಮಾಡುವಂಥ ವಿಷಯಕ್ಕೋಸ್ಕರ ಅವರ 5 ವರ್ಷಗಳನ್ನೇ ಅವರು ವೇಸ್ಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅಲ್ಲ, ಈಗ ಹಾಗಿದ್ರೆ ಈಗ ಕೆಲವರು ಏನೋ ಆ ಕ್ಷಣಿಕ ಸುಖಕ್ಕೋಸ್ಕರ, ಆ ಇಂಟಿಮಸಿ ಎನರ್ಜಿಗೋಸ್ಕರ ಒಂದಿನ ಅಲ್ಲ, 2 ದಿನ ಅಲ್ಲ, ತಿಂಗಳಾನ್ಗಟ್ಲೆ, ವರ್ಷಾನ್ಗಟ್ಲೆ ಕೂಡ ವೇಸ್ಟ್ ಮಾಡ್ಕೊಂಡವ್ರು ಇದ್ದಾರೆ. ಅದು ಹುಡುಗನೇ ಆಗಿರ್ಬೋದು, ಹುಡುಗಿನೇ ಆಗಿರ್ಬೋದು. ಆಮೇಲೆ ಈಗ ಗಮನಿಸಿದ್ರೆ ಆಕ್ಚುಲಿ ಎಷ್ಟು ಎನರ್ಜಿ ಲಾಸ್ ಆಗ್ತಿರತ್ತಲ್ಲ, ಎನರ್ಜಿ ಆಗಲಿ, ಟೈಮ್ ಆಗಲಿ. ಖಂಡಿತ. ಸೊ ಅದನ್ನೇ ನಾನು ಹೇಳಿದ್ದು. ಈಗ ನಾನು ಇದೊಂದು ಅನಾಲಜಿ ನಾನು ನಿಮ್ಗೆ ಹೇಳಿದ್ದು. ಅಂದರೆ $20 ಅಂತೇಳಿ ನಾವು ಈಗ ನಮ್ಮ ರಿಯಲ್ ಲೈಫ್ಗೆ ಇದನ್ನು ಟಚ್ ಮಾಡೋಣ. ಓಕೆ. ಸೊ ಈಗ ನೋಡಿ, ನಾನು ನಿಮ್ಗೆ ಅವಾಗಲೇ ಬಿಗಿನಿಂಗ್ ಹೇಳಿದೆ, ಒಂದು ಮೋಸ್ಟ್ ಪೊಟೆಂಟ್ ಎನರ್ಜಿ ಅಂತ ಹೇಳಿ. ನಾವು ಯೋಚನೆ ಮಾಡಿ, ಬದುಕು ಎಲ್ಲರಿಗೂ ಒಂದು ಡೈಲಿ ಕ್ಯಾನ್ವಾಸ್ ಅಂತ ಕೊಡುತ್ತೆ. ಒಂದು ಬ್ಲ್ಯಾಂಕ್ ಕ್ಯಾನ್ವಾಸ್ ಅಂದರೆ ಒಂದು ಖಾಲಿ ಪೇಪರ್ನ ಕೊಡುತ್ತೆ. ಬದುಕಿನಲ್ಲಿ ನಮಗೆ ಪೇಂಟು, ಬ್ರಷು ಇವೆಲ್ಲ ನಮ್ಮ ಟೈಮು, ಫೋಕಸ್ಸು, ಅಟೆನ್ಷನ್, ಎನರ್ಜಿ ಇದ್ದಾಗೆ. ಏನನ್ನು ಪೇಂಟ್ ಮಾಡ್ತೀವಿ ನಾವು, ಅದು ಮ್ಯಾಟ್ರ್ ಆಗುತ್ತೆ. ಅಂದರೆ ಯಾವ ಮನುಷ್ಯ ಅದರ ಹಿಂದೆನೇ ಓಡ್ತಿರ್ತಾನೆ ಅವನಿಗೆ ಅದು ಮಾತ್ರ ಕಾಣಿಸ್ತಾ ಇರುತ್ತೆ, ಆ ಇಂಟಿಮೆಸಿ ಮಾತ್ರ ಕಾಣಿಸ್ತಾ ಇರುತ್ತೆ. ಸೊ ಅವ್ನು ಯಾವಾಗಲೂ ಆ $20 ಹಿಂದೆ ಓಡ್ತಾ ಇದ್ದೇನೆ ಅಂತ ಅರ್ಥ. ಅಲ್ಲಿಗೆ ಮುಂದೆ ಇರೋ $5,000 ಇತ್ತಲ್ಲ, ಅಲ್ಲಿಗೆ ಅವನು ಅಟೆನ್ಷನ್ನೇ ಪೇ ಮಾಡ್ತಾ ಇಲ್ಲ ಅಂತಲ್ವಾ ಅದರ್ಥ. ಯಾವಾಗ ಅವನು $5,000 ಅಟೆನ್ಷನ್ ಪೇ ಮಾಡ್ತಾ ಇಲ್ಲ, ಆಬ್ವಿಯಸ್ಲಿ ಈಸ್ ಲೂಸಿಂಗ್ ಇಸ್ ವೆಲ್ತ್. ಇದನ್ನು ನಾನು ಹೇಳಿದ್ದು, ನೀವು ಕ್ವಶನ್ ಕೇಳಿದ್ದಕ್ಕೆ. ಅವನ ಅಟೆನ್ಷನ್ ಎಲ್ಲಿ ಹೋಗ್ತಾ ಇದೆ ಅಲ್ಲಿ ಅವನ ಕ್ರಿಯೇಷನ್ಸ್ಗಳು ಆಗ್ತಾ ಇರುತ್ತೆ. ಸೊ ನಾವು ಟೆಲ್ ಮಿ, ಒಬ್ಬ ಮನುಷ್ಯ ಇದೇ ಎನರ್ಜಿನ ಉಪಯೋಗಿಸ್ಕೊಂಡು ಅವ್ನಿಗೆ ಇದಕ್ಕೋಸ್ಕರ ಎಷ್ಟು ಟೈಮ್ ವೇಸ್ಟ್ ಮಾಡ್ತಾನೆ. ಇದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಮೊರಾಲಿಟಿ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ನಾನು ಮಾತಾಡ್ತಾ ಇರೋದು ಅಬ್ಸೆಷನ್ ಬಗ್ಗೆ. ಅದೇನೇ ಜೀವನ, ಬೆಳಿಗ್ಗೆಯಿಂದ ಸಾಯಂಕಾಲ ತನಕ 24 ಗಂಟೆ ಅದೇ ವಿಷಯಗಳಲ್ಲಿ ಇರೋರ ಬಗ್ಗೆ ನಾನು ಹೇಳ್ತಾ ಇರೋದು. ಈಗ ಇದೇ ಎನರ್ಜಿನ ಇಟ್ಕೊಂಡು ನೀವು ಆಸ್ತಿ, ಐಶ್ವರ್ಯ, ವೆಲ್ತ್ ಮಾಡೋದೆಲ್ಲ ಒಂದ್ ಕಡೆ ಆದ್ರೆ, ಈಗ ಆಲ್ರೆಡಿ ಇರ್ತಕ್ಕಂಥ ನಿಮ್ಮ ವೆಲ್ತ್ನ ಇದರಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಹೇಗೆ ಕಳ್ಕೋತೀರಾ? ಇದರಲ್ಲಿ ಈ ಇಂಟಿಮೆಸಿ ಎನರ್ಜಿನಲ್ಲಿ ಇಂಟಿಮೆಸಿ ಎನರ್ಜಿ ಇನ್ವೆಸ್ಟ್ ಮಾಡ್ತಾನೆ ಇದ್ರೆ ಅವ್ರು ಹೇಗೆ ಅವರ ಲೈಫಲ್ಲಿ. ಈಗ ಉದಾಹರಣೆಗೆ ಯಾರೋ ಒಂದು ಹುಡುಗ 3 ಹೊತ್ತು ಇಂಟಿಮೆಸಿ ಎನರ್ಜಿ ಅಂತ ಯಾರಿಂದನೋ ಬಿದ್ದಿದ್ದಾನೆ. ಅವನು ಕೆಲಸ ಮಾಡಲ್ಲ, ಅದು ಮಾಡಲ್ಲ, ಅಥವಾ ಇರೋ ದುಡ್ಡೆಲ್ಲ ಖರ್ಚು ಮಾಡ್ಕೊಂಡು ಬರೀ ಅದೇ ಸುಖ ಅಂತ ಬಿದ್ದಿದ್ದಾನೆ. ಟೈಮ್ ಹಾಳಾಯ್ತು, ಅವ್ನ ಪ್ರೊಡಕ್ಟಿವಿಟಿ ಏನೂ ಇಲ್ಲ, ಅವ್ನು ಸಂಪಾದನೆ ಮಾಡಿದ್ದು ಕಿತ್ತು ಗುಡ್ಡ ಹಾಕಿದ್ದು ಏನೂ ಇಲ್ಲ, ಬರೀ ಇದ್ರಲ್ಲೇ ಹಾಳು ಮಾಡ್ಕೊಂಡು ಲೈಫು. ಆದ್ರೆ ಇನ್ನೊಂದ್ ಕಡೆ ಯಾರೋ ಒಬ್ಬ ಅವ್ರ ತಾತನೋ ಅಪ್ಪನೋ ಚೆನ್ನಾಗಿ ಮಾಡಿಟ್ಟಿದ್ದಾರೆ, ಕಾರು, ಬಂಗ್ಲೆಗಳು, ಎಕರೆಗಳ ಗಟ್ಟಲೆ ಜಮೀನೆಲ್ಲ ಇದೆ. ಇಲ್ಲಿ ಇವನು ಅವನ ಹತ್ರ ದುಡ್ಡಿದೆ, ವೆಲ್ತ್ ಇದೆ, ಶೋಕಿ ಅನ್ಬಿಟ್ಟು ಇದೇ ಇಂಟಿಮಸಿ ಎನರ್ಜಿ, ಇದೇ 3 ಹೊತ್ತು ಅದು ಬೇಕು ಅಂತ ಸಿಕ್ತೋರ್ ಜೊತೆ ಅದು ದುಡ್ಡಿರತ್ತಲ್ಲ, ಯಾರು ಬೇಕೋ ಬೇಡ ಆ ಥರದ್ದು ಇಟ್ಕೊಂಡು ಅಲ್ಲಿ ತುಂಬಾ ಎನರ್ಜಿ ಹಾಕೋದ್ರಿಂದ ಇಷ್ಟೂ ಆಸ್ತಿಗಳು, ತಾತ ಮಾಡದಂತ ಮನೆ, ಆಸ್ತಿ ಅಥವಾ ಜಮೀನುಗಳು, ಇದೆಲ್ಲ ಹೆಂಗ್ ಕಳ್ಕೊಂತಾರ ಅವನು? ನೀವೊಂದು ಮಾತು ಕೇಳಿದಿರ, ಕೂತು ಉಣ್ಣುವವರಿಗೆ ಕುಡಿಕೆ ಹಣ ಸಾಲದು ಅಂತೇಳಿ. ಯಾಕಂದ್ರೆ ಹರಿಯ ನದಿನಲ್ಲಿ ನೀರು ತಗೊಂಡ್ರೆ ನೀರು ಖಾಲಿ ಆಗಲ್ಲ, ನಿಂತಿರೋ ನೀರಲ್ಲಿ ನೀರು ತಗೊಂಡ್ರೆ ಖಾಲಿ ಆಗತ್ತೆ, ಬೇಗ ಖಾಲಿ ಆಗುತ್ತೆ.
ಆ ಥರ ಅವ್ರ ಅಪ್ಪ ಅವರ ತಾತ ಯಾರು ಬೇಕಾದರೂ ಆಸ್ತಿ ಮಾಡಿಟ್ಟಿರಲಿ, ಆದರೆ ಅವನ ಕ್ರಿಯೇಷನ್ ಬಗ್ಗೆ ಗೊತ್ತಿಲ್ಲ ಅಂದರೆ, ಅವನ ಆಸ್ತಿನ ಕ್ರಿಯೇಟ್ ಮಾಡೋದ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ಡೆಫಿನೆಟ್ಲಿ ಅದು 1 ವರ್ಷ 2 ವರ್ಷ 3 ವರ್ಷ 4 ವರ್ಷ 5 ವರ್ಷ ಮ್ಯಾಕ್ಸಿಮಮ್ ಕಳ್ಕೊಂಡ್ಬಿಡ್ತಾರಲ್ಲ. ಸೊ ಆಲ್ಟರ್ನೇಟಿವ್ಲಿ ನೀವು ಹೇಳಿದಾಗೆ ಈಗ ಇದನ್ನು ಈ ಥರ ಹೇಳೋಣ, ಅಂದರೆ 2 ಜಾಗ ಇರುತ್ತೆ ಅವ್ರಿಗೆ ಅಲ್ವಾ. ಒಂದು ಕ್ರಿಯೇಷನ್ಗೂ ಜಾಗ ಇರುತ್ತೆ, ಇನ್ನೊಂದು ಡಿಸ್ಟ್ರಕ್ಷನ್ಗೂ ಜಾಗ ಇರುತ್ತೆ. ಸೊ ಈ ಪ್ರಪಂಚದಲ್ಲಿ ನಾವೆಲ್ಲ 2 ಲೋಕಗಳಲ್ಲಿ ನಡೀತಾ ಇರ್ತೀವಿ. ಒಂದನೇದು ವಿಷಲೋಕ, ದಟ್ ಈಸ್ ದ ರೆಲ್ಮ್ ಆಫ್ ಪಾಯ್ಸನ್. ಇನ್ನೊಂದು ಅಮೃತ ಲೋಕ ಅಂತ, ದ ರೆಲ್ಮ್ ಆಫ್ ನೆಕ್ಟರ್. ಅಂದರೆ ಇದನ್ನು ಸಿಂಪ್ಲಿಫೈ ಮಾಡಿ ಹೇಳ್ಬೇಕಂದ್ರೆ ನಮ್ಮಲ್ಲಿ 2 ದ್ವಂದ್ವದ ವಿಷಯಗಳಿದೆ, ದ್ವಂದ್ವ ಲೋಕ ಇದೆ ಎರಡೂ. ಈಗ ನಾವು ತಗೊಳ್ಳುವಂಥ ಪ್ರತಿ ಡಿಸಿಷನ್ಸ್ಗಳಾಗಿರಲಿ, ನಾವು ತಗೊಳ್ಳುವಂಥ ಪ್ರತಿ ಆ್ಯಕ್ಷನ್ಸ್ಗಳಲ್ಲಾಗಿರಲಿ, ನಮ್ಮ ಸುತ್ತಮುತ್ತನೇ 2 ಲೋಕಗಳು ಯಾವಾಗಲೂ ಇರುತ್ತೆ. ಇದನ್ನು ತುಂಬ ಸಿಂಪ್ಲಿಫೈಡ್ ಆಗಿ ಹೇಳ್ಬೇಕಂದ್ರೆ ಜೇನುಹುಳದೊಂದು ಎಕ್ಸಾಂಪಲ್ನ ಕೊಡ್ಬೋದು. ಇಟ್ಸ್ ಮೈ ಮೋಸ್ಟ್ ಬ್ಯೂಟಿಫುಲ್ ಕ್ರೀಚರಲ್ಲಿ ಅದು ಒಂದು ಜೇನುಹುಳ. ಯಾಕಂತ ಹೇಳಿದ್ರೆ ನಮ್ಮ ತೋಟದಲ್ಲಿ ಜೇನುಹುಳಗಳನ್ನು ನಾವು ಸಾಕಿದ್ದು, ಹಾಗಾಗಿ ಅದರ ನೇಚರ್ ನನಗೆ ಐಡಿಯಾ ಇದೆ, ಅದ್ರ ಬಗ್ಗೆ ಹೇಳ್ತೀನಿ ಕೇಳಿ. ಒಂದು ಜೇನುಹುಳ ದಿನ ಮೈಲಿಗಟ್ಟಲೆ ಹಾರಾಡುತ್ತೆ, ಪ್ರತಿದಿನ ರೆಸ್ಟ್ಲೆಸ್ ಆಗಿ ಹಾರಾಡುತ್ತೆ. ಆದರೆ ಪ್ರತಿದಿನವೂ ಹೋಗ್ಬೇಕಾದ್ರೆ ಅದು ಡರ್ಟು, ಗಾರ್ಬೇಜು, ಕೊಳೆತ ಹಣ್ಣುಗಳು ಮತ್ತು ಕಸ ಕಡ್ಡಿ ಎಲ್ಲವನ್ನ ದಾಟ್ಕೊಂಡು ಹೋಗುತ್ತೆ. ಆದರೆ ಒಂದೇ ಒಂದು ವಿಷಯ ನೀವು ನೋಟಿಸ್ ಮಾಡಿದ್ದೀರಾ, ಅದರೊಳಗಡೆ ಯಾವತ್ತೂ ಜೇನುಹುಳ ಆ ಜಾಗಗಳಲ್ಲಿ ಕೂತಿರೋದು ನೋಡಿದ್ದೀರಾ ನೀವು? ಗಾರ್ಬೇಜಲ್ಲಿ ನೋಡಿದ್ದೀರಾ? ಸಗಣಿ ಮೇಲೂ ಕೂರಲ್ಲ. ಸಗಣಿ ಮೇಲೂ ಕೂರೋದಿಲ್ಲ ಅಲ್ವಾ. ಸೊ ಅಂದರೆ ಅದಕ್ಕೆ ಆ ಕೊಳ್ತೋಗಿರುವಂಥ ಹಣ್ಣು ಎಷ್ಟೇ ಹತ್ತಿರ ಇರ್ಬೋದು, ಎಷ್ಟೇ ಈಸಿ ಆಕ್ಸೆಸ್ ಇರ್ಬೋದು, ಆದ್ರೂ ಸಹ ಅಪ್ಪಿತಪ್ಪಿನೂ ಅದು ಅದ್ರ ಮೇಲೆ ಕೂತ್ಕೊಳ್ಳೋದಿಲ್ಲ. ಅದು ಯಾವಾಗಲೂ ಹುಡ್ಕೊಂಡೋಗೋದು ಏನನ್ನ? ಹೂವನ್ನೇ ಹುಡ್ಕೊಂಡೋಗುತ್ತೆ, ಹೂವನ್ನೇ ಹುಡ್ಕೊಂಡೋಗುತ್ತೆ ಅಲ್ವಾ. ಮಕರಂದವನ್ನೇ ಹುಡ್ಕೊಂಡೋಗುತ್ತೆ. ಸೊ ಇದನ್ನು ನಾನು ಹೇಳಿದ್ದು ರೆಲ್ಮ್ ಆಫ್ ನೆಕ್ಟರ್, ಅಂದರೆ ಅಮೃತ ಲೋಕ. ಸೊ ಈಗ ನೋಡಿ, ನಾವದು ಜಸ್ಟ್ ಯೋಚನೆ ಮಾಡಿ ನೋಡಿ. ಇವಾಗ ಬದಲಾಗಿ ಜೇನುಹುಳ ಹುಡ್ಕೊಂಡು ಹೋಗುವಂಥದ್ದು ಫ್ರೆಶ್ ಆಗಿರುವಂಥ ಫ್ಲವರ್ಸ್ಗಳನ್ನ, ಅಂದರೆ ಹೂಗಳನ್ನು ಹುಡ್ಕೊಂಡು ಹೋಗುತ್ತೆ. ಅದರ ಬ್ಯೂಟಿ, ಅದರ ಫ್ರಾಗ್ರೆನ್ಸು, ಅದರ ಫ್ಲವರಲ್ಲಿರುವಂಥ ಆ ಒಂದು ಅಟ್ರಾಕ್ಷನು ಅದನ್ನೇ ಹುಡ್ಕೊಂಡು ಹೋಗುತ್ತೆ. ಆ ಸೌಂದರ್ಯ ಅಲ್ವಾ, ಅದನ್ನೇ ಹುಡ್ಕೊಂಡು ಹೋಗುತ್ತೆ. ಅದು ಅಪ್ಪಿತಪ್ಪಿನವೇ ಎಲ್ಲೂ ಹೋಗ್ಬಿಟ್ಟು ನಾನ್ ಸೆನ್ಸ್ ಹತ್ರ ಹೋಗೋದೇ ಇಲ್ಲ. ಅದನ್ನೇ ಅದು ಯಾವಾಗಲೂ ಹುಡ್ಕುವಂಥದ್ದು, ಅರ್ಥಾತ್ ಅಮೃತ ಲೋಕನೇ ಹುಡುಕುತ್ತೆ. ಸೊ ಇದನ್ನು ನಾನು ಹೇಳಿದ್ದು ರೆಲ್ಮ್ ಆಫ್ ನೆಕ್ಟರ್ ಅಂಥೇಳಿ. ಅಂದರೆ ಒಂದು ನೆಕ್ಟರ್ ಅಂತ ಹೇಳಿದ್ರೆ ಹನಿಯನ್ನು ಹುಡ್ಕೊಂಡು ಹೋಗುತ್ತೆ ಅಂತ. ಸೊ ಈ ಜೇನು ಹುಳಕ್ಕೆ ಆ ಒಂದು ಎಕ್ಸ್ಪೆಕ್ಟೆಡ್ ಫ್ಲವರ್ ಸಿಕ್ಕಿದಾಗ, ಅಂದರೆ ಹೂ ಸಿಕ್ಕಿದಾಗ, ಅದು ಯಾವತ್ತೂ ಆ ಹೂವಿನ ಬ್ಯೂಟಿಯನ್ನು ಹಾಳು ಮಾಡಲ್ಲ, ಅದರ ಫ್ರಾಗ್ರೆನ್ಸನ್ನು ಯಾವತ್ತೂ ಕದ್ಕೊಂಡು ಹೋಗೋದಿಲ್ಲ. ಅದರ ನೇಚರ್ ಏನಿರುತ್ತೆ ಅದನ್ನು ಯಾವತ್ತೂ ಡಿಸ್ಟರ್ಬ್ ಮಾಡೋದಿಲ್ಲ, ಅದರ ಫ್ರಾಗ್ರೆನ್ಸ್ನ ಡಿಸ್ಟರ್ಬ್ ಮಾಡೋದಿಲ್ಲ. ಆದರೆ ಜಸ್ಟ್ ಹೂವಿನ ಒಳಗಡೆ ಹೊಕ್ಕು ಅದರೊಳಗಡೆ ಇರುವಂಥ ಮಕರಂದನ ಡ್ರಾಪ್ ಬೈ ಡ್ರಾಪ್ ಸ್ಟೋರ್ ಮಾಡಿಕೊಳ್ಳುತ್ತೆ. ಅದಾದ್ಮೇಲಿಂದ ಇಡೀ ಪ್ರಪಂಚಕ್ಕೆ ಅದನ್ನು ಕೊಡುತ್ತೆ. ಇದು ಆಲ್ಮೋಸ್ಟ್ ಎಲ್ಲರೂ ಇದನ್ನು ಅಬ್ಸರ್ವ್ ಮಾಡಿರ್ತೀವಿ. ಸೊ ಜೇನುಹುಳದ ಕ್ಯಾರೆಕ್ಟರು ಮಕರಂದದ ಜೊತೆ ಅಲೈನ್ ಆಗಿರೋದ್ರಿಂದ ಅದು ಯಾವತ್ತೂ ಕೆಟ್ಟ ಜಾಗಗಳಿಗೆ ಹೋಗ್ಬಿಟ್ಟು ಕೂರೋದೇ ಇಲ್ಲ ಲೈಫಲ್ಲಿ. ಸೊ ನಮ್ಮ ಲೈಫಲ್ಲೂ ಈ ವಿಷಲೋಕ ಅಂತ ಹೇಳ್ಬಿಟ್ಟು ಹೇಳಿದ್ನಲ್ಲ, ಇಟ್ ಈಸ್ ಕಾಲ್ಡ್ ರೆಲ್ಮ್ ಆಫ್ ಟೆಂಪ್ಟೇಷನ್ ಅಂತ ಇಟ್ಕೊಳ್ಳಿ. ಅಂದರೆ ನಾವು ಹುಡುಕೊಂಡು ಹೋಗದೇ ಇದ್ರೂ ದಾರಿ ಉದ್ದಕ್ಕೂ ಅದು ಸಿಕ್ಕಿರುತ್ತೆ. ಅಂದರೆ ಅಡಿಕ್ಷನ್ಸ್ಗಳು, ಬ್ಯಾಡ್ ಕಂಪ್ನೀಸು, ಸರ್ಕಮ್ಸ್ಟೆನ್ಸಸ್ಸು, ಡ್ಯಾಮೇಜ್ಡ್ ಪೀಪಲ್ಲು, ಅವರ ಎನ್ವಿರಾನ್ಮೆಂಟ್ಸು, ಫೋಕಸ್ ಇಲ್ಲದೆ ಹೋಗಿರುವಂಥವ್ರು, ಈ ಥರದವರು ಸಾಕಷ್ಟು ಜನಗಳು ಸಿಗ್ತಾರೆ. ಮೊಬೈಲ್ ತೆಗೆದ್ರೆ ಅಥವಾ ವಿಷಯಗಳು ನೋಡಬೇಕು ಅಂತ ಹೇಳಿದ್ರೆ ಗಾಸಿಪ್ಸ್ ಮಾಡೋದಕ್ಕೆ, ಪಾನ್ ಅಡಿಕ್ಷನ್ಸ್ಗೆ ಭಾಳಷ್ಟು ವಿಷಯಗಳು ಮನುಷ್ಯನ ಬದುಕಿನ ಲೈಫಲ್ಲಿ ಸಿಕ್ತಾನೆ ಹೋಗುತ್ತೆ. ಆದರೆ ಇಲ್ಲಿ ಪಾಯಿಂಟ್ ಏನಂತ ಹೇಳಿದ್ರೆ, ಈ ಮನುಷ್ಯ ಏನನ್ನು ಹುಡುಕ್ತಾ ಇದ್ದಾನೆ ಅಂತ. ಅಂದರೆ ರೆಲ್ಮ್ ಆಫ್ ಟೆಂಪ್ಟೇಷನಲ್ಲಿದ್ದಾನ ಅಥವಾ ರೆಲ್ಮ್ ಆಫ್ ನೆಕ್ಟರಲ್ಲಿದ್ದಾನ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಅರ್ಥಾತ್ ಈಗ ನೋಡಿ, ನಮ್ಮ ಹತ್ರ ಅಮೃತ ಲೋಕ ಅಂತ ಹೇಳಿದ್ರೆ ನಮ್ಮ ಹತ್ರ ಅದು ಇದೆ. ಅಂದರೆ ಅಚೀವ್ಮೆಂಟ್ಸ್ಗಳನ್ನ ಮಾಡೋದ್ರ ಬಗ್ಗೆ ಫೋಕಸ್ ಮಾಡೋದಿರ್ಬೋದು, ಅಥವಾ ಡಿಸಿಪ್ಲಿನ ಬೆಳೆಸ್ಕೊಳ್ಳೋದ್ರ ಬಗ್ಗೆ ಫೋಕಸ್ ಮಾಡೋದಿರ್ಬೋದು, ಬ್ಯಾಲೆನ್ಸ್ ಲೈಫನ್ನ ಎಲಿವೇಶನ್ ಬಗ್ಗೆ ಇರ್ಬೋದು, ಅಥವಾ ನಮ್ಮ ನಾಲೆಡ್ಜನ್ನ ಅಪ್ಗ್ರೇಡೇಷನ್ ಬಗ್ಗೆ ಇರ್ಬೋದು. ಇವೆಲ್ಲ ಅಮೃತ ಲೋಕಕ್ಕೆ ಸಂಬಂಧಪಟ್ಟಿತ್ತು. ಆದರೆ ಯಾರು ಯಾವ ಲೋಕಕ್ಕೆ ಎಷ್ಟು ಫಾಸ್ಟಾಗಿ ಅಟ್ರ್ಯಾಕ್ಟ್ ಆಗ್ತಾರೆ ಅನ್ನೋದ್ರ ಮೇಲೆ ಅವರು ವಿಷಲೋಕದಲ್ಲಿ ನಿಂತಿರ್ತಾರ ಅಥವಾ ಅಮೃತ ಲೋಕದಲ್ಲಿ ನಿಂತಿರ್ತಾರ ಅನ್ನೋಂಥದ್ದು ಮ್ಯಾಟ್ರ್ ಆಗ್ತಾ ಇರುತ್ತೆ. ನೋಡಿ, ಈಗ ಈ ಕ್ಯಾರೆಕ್ಟರ್ಸ್ ಅಂತ ಹೇಳ್ತೀವಲ್ಲ, ಇದು ತುಂಬ ಜನ ಅಂದ್ಕೊಳ್ಳೋದು ಮೊರಾಲಿಟಿ ಅಂತ ಮಾತ್ರ. ಆದರೆ ನಿಮ್ಮ ಕ್ಯಾರೆಕ್ಟರು ಕೊಳೆತ ಹಣ್ಣಿನ ಕಡೆಗೆ ಹೋದರೆ ಅದು ವಿಷದ ಲೋಕಕ್ಕೆ ಎಂಟ್ರ್ ಆದ ಹಾಗೆ. ಅದೇ ಕ್ಯಾರೆಕ್ಟರು ಹೂವಿನ ಲೋಕದ ಕಡೆಗೆ ಹೋದರೆ ಅವರು
ಅಮೃತ ಲೋಕಕ್ಕೆ ಎಂಟರ್ ಆದಾಗೆ. ಅರ್ಥ ಏನಂದ್ರೆ, ನಾ ಈಗೊಂದು ಹೇಳುವಂಥ ಮಾತನ್ನ ಭಾಳಷ್ಟು ಗಂಭೀರವಾಗಿ ಕೇಳಿಸ್ಕೊಳ್ಳಿ. ಆ್ಯಂಡ್ ಇದು ಅರ್ಥ ಆಯಿತು ಅಂತ ಹೇಳಿದ್ರೆ ಬಹುಶಃ ನಮ್ಮ ಲೈಫಲ್ಲಿ ಭಾಳಷ್ಟು ವಿಷಯಗಳು ಅರ್ಥ ಆಗುತ್ತೆ ನಮಗೆ. ಇದ್ದ ಜಾಗದಲ್ಲೇ ಉಳಿದು ಹೋಗುವಂಥವರ ಮನಸ್ಥಿತಿ ಇರುತ್ತಲ್ಲ, ಅವ್ರಿಗೆ ಯಾವಾಗ್ಲೂ ಎಲ್ಲೆಲ್ಲೂ ಟೆಂಪ್ಟೇಷನ್ಸ್ಗಳು ಕಾಣಿಸ್ತಾ ಇರುತ್ತೆ. ಇದ್ದ ಜಾಗದಿಂದ ಮುಂದುವರಿಬೇಕು ಅನ್ನೋರ ಪರಿಸ್ಥಿತಿಗಳಲ್ಲಿ ಯಾವಾಗಲೂ ಆಪರ್ಚುನಿಟಿಗಳು ಕಾಣಿಸ್ತಾ ಇರುತ್ತೆ. ಅರ್ಥಾತ್ ಅವ್ನು ಎಲ್ಲಿರ್ತಾನೆ ಅಲ್ಲೇ ಉಳ್ಕೊಂಡ್ಬಿಡ್ಬೇಕು. ಅವ್ನಿಗೇನೇನು ಮಾಡೋದಕ್ಕೆ ಕೆಲಸ ಇಲ್ಲ. ಅಪ್ಪ ಮಾಡಿದ್ದಾರೆ, ತಾತ ಮಾಡಿದ್ದಾರೆ, ಫೈನ್. ಸೊ ಅದಾದ್ಮೇಲೆ ಅವ್ನು ಅಲ್ಲೇ ಉಳ್ಕೋಬೇಕು ಅಂತ ಹೇಳಿದ್ರೆ ಅವ್ನಿಗೆ ಎಲ್ಲೆಲ್ಲೂ ಕಾಣಿಸುವಂಥದ್ದು ಬರೀ ಟೆಂಪ್ಟೇಷನ್ಸ್ ಮಾತ್ರ ಈಗ ನನ್ನ ಪ್ರಶ್ನೆ ಕೂಡ ಅದೇ ಆಗಿತ್ತು ಅಲ್ವಾ. ಸೊ ಅಂದರೆ ಆ ಟೆಂಪ್ಟೇಷನ್ಸ್ಗೆ ಅದಕ್ಕೆ ಹಿಂದೆ ಹೋಗ್ತಾ ಇರ್ತಾನೆ ಅಲ್ವಾ. ಸೊ ಅದೇನೆ ನೀವು ಯೋಚನೆ ಮಾಡಿ ನೋಡಿ, ಅವನು ಈಗಿರುವಂಥ ಜಾಗದಿಂದ ಬೇರೆ ಒಂದು ಲೆಕ್ಕಕ್ಕೆ ಬೆಳಿಬೇಕು, ನಾನು ಬೇರೆ ಒಂದು ಹೈಟ್ಗೆ ನಾನು ರೀಚ್ ಆಗಬೇಕು ಅಂತಿರೋ ಒಂದು ಯಾವತ್ತೂ ಅವನು ಟೆಂಪ್ಟೇಷನ್ಸ್ಗಳ ಹಿಂದೆ ಹೋಗೋದೇ ಇಲ್ಲ. ಅವನು ಯಾವಾಗಲೂ ಏನನ್ನು ಹುಡ್ಕೊಂಡು ಹೋಗ್ತಾನೆ, ಆಪರ್ಚುನಿಟಿಗಳನ್ನ ಹುಡ್ಕೊಂಡು ಹೋಗ್ತಾನೆ. ಅವನು ಪ್ರತಿಯೊಂದು ದಾರಿ ತೋರಿಸ್ಕೊಂಡು ಹೋಗುತ್ತೆ. ಅಲ್ವಾ. ಯಾಕಂದರೆ ಪ್ರತಿಯೊಂದು ಚೈನ್ ಅದು ಒಂದು ನೆಗೆಟಿವ್ ಇನ್ಸಿಡೆಂಟ್ಗೆ ಎಂಟರ್ ಆಯ್ತು ಅಂತ ಹೇಳಿದ್ರೆ ಪದೇ 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 ಅದೇ ನೆಗೆಟಿವ್ ಇನ್ಸಿಡೆಂಟ್ಸ್ಗಳು ರಿಪೀಟ್ ಆಗುತ್ತೆ. ಒಂದು ಪಾಸಿಟಿವ್ ಚಾರ್ಮ್ ಎಂಟರ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಲೈಫ್ ಪೂರ್ತಿ ಪಾಸಿಟಿವಿಟಿನೇ ನಡ್ಕೊಂಡು ಹೋಗ್ತಾ ಇರುತ್ತೆ. ಸೊ ನೋಡಿ, ನಮ್ಮ ಮೈಂಡು ಗಾರ್ಬೇಜ್ಗಳನ್ನು ಹುಡುಕ್ಬೋದು ಅಥವಾ ನೆಕ್ಟರೂ ಹುಡುಕ್ಬೋದು. ಆದರೆ ನಾವು ಯಾವ ಪ್ರಕಾರದಲ್ಲಿ ಎನ್ವಿರಾನ್ಮೆಂಟಲ್ಲಿ ಇರ್ತೀವಿ ಮತ್ತು ನಮ್ಮ ನೇಚರ್ ಏನು, ಕ್ಯಾರೆಕ್ಟರ್ ಏನು ಅನ್ನೋದ್ರ ಮೇಲೆ ಎಲ್ಲೋಗ್ಬಿಟ್ಟು ಕೂತ್ಕೊಳ್ಳುತ್ತೆ ಮೈಂಡು ಅಂತ ಡಿಪೆಂಡ್ ಆಗಿರುತ್ತೆ. ನಾವು ಅಪ್ಪಿ ತಪ್ಪಿನೂ ಅದ್ರ ಬಗ್ಗೆನೇ ನೀವು ಹೇಳಿದ್ರಲ್ಲಿ 24 ಗಂಟೆ ಅದೇ ಯೋಚನೆ ಬರುತ್ತೆ ಕೆಲವ್ರಿಗೆ ಅಂತ ಹೇಳಿ. ದಟ್ಸ್ ಅ ರೆಲ್ಮ್ ಆಫ್ ಟೆಂಪ್ಟೇಷನ್ ಆ್ಯಂಡ್ ಪೀಪಲ್ ಸ್ಪೆಂಡ್ ಲಾಡ್ ಆಫ್ ಟೈಮ್, ಮನಿ, ಎನರ್ಜಿ ಎಲ್ಲವೂ ಅದ್ರ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ರೆ 100% ಅವ್ನು ಯಾಕೆ ಉದ್ಧಾರ ಆಗ್ತಾನೆ? ಅಂದರೆ ಈಗ ನೀವು ಹೇಳ್ದಂಗೆ ಈಗ ಡಿಗ್ರಿಗೆ ಯಾರೋ ಕಾಲಿಟ್ಟರು ಸ್ಟೂಡೆಂಟ್ಸು, ಕೆಲವರು ಡಿಗ್ರಿನೋ ಅಥವಾ IAS IPS ಮಾಡಬೇಕು ಅಂತನೋ ಕನ್ಸು ಕಟ್ಕೊಂಡವರು ಒಂದು ಕಡೆ ಆದರೆ, ಇನ್ನು ಕೆಲವರು ಡಿಗ್ರಿ ಓದ್ತಿರ್ತಕ್ಕಂಥವ್ರು, ಕೆಲವರು ಹುಡುಗರಾಗ್ಬೋದು ಹುಡುಗಿರಾಗ್ಬೋದು, ಅವರು ಅದೇ ಇವಾಗ ನೀವು ಹೇಳ್ದಂಗೆ ಈ ಥರದಕ್ಕೆಲ್ಲ ಈ ಇಂಟಿಮಸಿ ಎನರ್ಜಿಗೆ ಅಡಿಕ್ಟ್ ಆಗೋದು, ಅಥವಾ ಬೇರೆ ಫೋನ್ಗೆ ಅಡಿಕ್ಟ್ ಆಗೋದು, ಮಾಸ್ಟರ್ಬೇಷನ್ಗೆ ಅಡಿಕ್ಟ್ ಆಗೋದು, ಅಥವಾ ಬೇರೆ ಏನೇನೋ ಸುಖ, ಬೇರೆ ಬೇರೆದ್ರಲ್ಲಿ ಏನೇನೋ ಸುಖಗಳು ಕಂಡ್ಕೊಳ್ಳೋಕ್ಕೆ ಅವ್ರು ಅನ್ಕೋತಾರೆ ಇದೇ ಪ್ರಪಂಚ, ಇದೇ ಮಜಾ ಮಾಡಬೇಕು, ಇದೇ ಸುಖ ಮಾಡಬೇಕು ಅಂತ ಒಂದಷ್ಟು ಜನ ಇದನ್ನು ಚೂಸ್ ಮಾಡ್ತಾರೆ. ಇನ್ನು ಕೆಲವರು ಇಲ್ಲ, ನನ್ನ ಜೀವನದಲ್ಲಿ ನಾನು IPS ಆಗಬೇಕು, IAS ಆಗಬೇಕು, ಲೈಫಲ್ಲಿ ನಾನು ಬೇರೆ ಏನೋ ಮಾಡಬೇಕು ಅಂತ ಇವರು ಒಂದಷ್ಟು ಕ್ಯಾಟಗರಿ ಇಲ್ಲಿ ಡಿವೈಡ್ ಆಗ್ತಾರೆ. ಟೆಂಪ್ಟೇಷನ್ ಅಂದ್ಬಿಟ್ಟು ಇಷ್ಟು ಜನ ಹಿಂಗೋದ್ರು, ಈ ಲೈಫ್ ಪರ್ಪಸ್ ಅಂದ್ಬಿಟ್ಟು ಇವರೆಲ್ಲ ಹಿಂಗೆ ಹುಡುಕೊಂಬಂದ್ರು, ಮುಂದೆ ಹಿಂಗಾಗ್ಬೇಕು ಅಂತ. ಇದು ಹೆಂಗ್ ಡಿಸೈಡ್ ಆಗತ್ತೆ? ಓಕೆ, ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಕ್ವೆಶನ್. ಐ ಟೆಲ್ ಯು, ನಿಮಗೆ ಅರ್ಥ ಆಯ್ತಲ್ಲ? 100%. ಸಿ, ಇದೇನಂದ್ರೆ ನಾವೀಗ ಇದಕ್ಕೆ ರಮೇಶ್ ಅವರೊಂದು ಬ್ಯೂಟಿಫುಲ್ ಒಂದು ಮಾತು ಹೇಳ್ತಾರೆ, ರಮೇಶ್ ಅರವಿಂದ್ ಅವರು. ಓಕೆ, ಮನುಷ್ಯ ಯಾವಾಗಲೂ ಅವನು 2 ದಾರಿಗಳನ್ನು ಹುಡುಕ್ತಾನೆ ಇರ್ತಾನೆ ಅವನ ಜೀವನದಲ್ಲಿ. ಒಂದು ಕಳೆದೋಗೋ ದಾರಿ, ಇನ್ನೊಂದು ಹುಡುಕೊಳ್ಳೋ ದಾರಿ ಅಂತ. ಅಂದರೆ ಈಗ 2 ದಾರಿ ಸಿಗುತ್ತೆ. ಒಂದು ದಾರಿಯಿಂದ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವನನ್ನು ಕಳ್ಕೊಬಿಡ್ಬೋದು. ಇನ್ನೊಂದು ದಾರಿ ಏನಂತ ಹೇಳಿದ್ರೆ ಅವನ್ನ ಹುಡುಕೊಳ್ಳೋ ದಾರಿ. ಸೇಮ್ ಥಿಂಗು. ನೀವು ಆ್ಯಕ್ಚುಲಿ ಒಂದು ಮೂವಿ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಅಂತ ಅನ್ಕೋತೀನಿ, ಅದು ಅನಂತ್ ನಾಗ್ ಅವ್ರದ್ದು. ಅದರಲ್ಲಿ ಒಂದು ಬ್ಯೂಟಿಫುಲ್ ಮಾತನ್ನು ಅವ್ರು ಹೇಳ್ತಾರೆ. ಅಂದರೆ ಅವ್ರು ಕಳೆದೋಗಿರ್ತಾರೆ ಅದರಲ್ಲಿ. ಎಷ್ಟು ಅದ್ಭುತವಾದಂಥ ಮಾತು ಅಂತ ಹೇಳಿದ್ರೆ ಅದು ನಾನು ಒಂದು 4-5 ಸಲ ರಿವೈಂಡ್ ಮಾಡಿ ಕೇಳಿರ್ಬೋದು ಆ ಮೂವಿನ. ಏನಂದರೆ ಅದರಲ್ಲಿ ಒಂದು ಮಾತು ಹೇಳ್ತಾರೆ ಅವರು, ನಮ್ಮಲ್ಲಿ ಯಾವಾಗಲೂ ಒಂದು ಕರಿ ನಾಯಿ, ಒಂದು ಬಿಳಿ ನಾಯಿ ಅನ್ನುವಂಥದ್ದು ಇರುತ್ತೆ. ಅದು ಯಾವಾಗಲೂ 2 ಕಚ್ಚಾಡ್ತಾನೆ ಇರುತ್ತೆ. ಅವೆರಡರಲ್ಲಿ ಯಾವ್ದು ಗೆಲ್ಲುತ್ತೆ ಅಂದರೆ, ಯಾವುದು ನೋಡಿ, ಕರಿ ನಾಯಿ ಅನ್ನೋದು ಲೋವರ್ ಎಮೋಷನ್ ಇರುವಂಥದ್ದು, ದ್ವೇಷ, ಅಸೂಯೆ, ಸಿಟ್ಟು, ಕೋಪ, ಇರಿಟೇಷನು, ಟೆಂಪ್ಟೇಷನ್ಸ್. ಸೊ ಇವುಗಳ ಬಗ್ಗೆ. ಬಿಳಿ ನಾಯಿ ಅನ್ನುವಂಥದ್ದು ಇದು ಅಪ್ಪರ್ ಎಮೋಷನ್ಸ್ ಇದ್ದಂಗೆ, ಮಮತೆ, ಕರುಣೆ, ವಿಶ್ವಾಸ, ಪ್ರೀತಿ, ಇನ್ನೊಬ್ರಿಗೆ ಹೆಲ್ಪ್ ಮಾಡುವಂಥ ನೇಚರು, ಇವೆಲ್ಲ. ಇವೆರಡರಲ್ಲೂ ಯಾವುದು ಗೆಲ್ಲುತ್ತೆ ಅಂದರೆ, ಯಾವ್ದು ಗೆಲ್ಲುತ್ತೆ ಹೇಳಿ? ಯಾವುದಕ್ಕೆ? ನಾವು ಯಾವುದಕ್ಕೆ ಆಹಾರ ಜಾಸ್ತಿ. ಅಬ್ಸಲ್ಯೂಟ್ಲಿ, ಅದನ್ನೇ ಅವ್ರು ಹೇಳೋದು. ನೀವು ಯಾವುದಕ್ಕೆ ಬಿಸ್ಕೆಟ್ ಹಾಕ್ತೀಯೋ ಅದು ಗೆಲ್ಲುತ್ತೆ ಅಂತ ಹೇಳ್ತಾರೆ. ಅರ್ಥಾತ್ ಈ 2 ಕೆಟಗರಿ ಹೇಳಿದ್ರಲ್ವಾ, ಅದರೊಳಗಡೆ ಅವರು ಯಾವ್ದು ಬಿಸ್ಕೆಟ್ ಆಗ್ತಾ ಇದ್ದಾರೆ ಅನ್ನೋದ್ರ ಮೇಲೆ ಅದು ಗೆಲ್ತಾ ಹೋಗುತ್ತೆ. ಅದು ಬೇಕಾ ಅಂತ ಹೇಳಿ. ಸೊ ಅವ್ನಿಗೆ ಫಸ್ಟ್ ಟೈಮ್ ಆ ವಿಷಯ ಅಂತ ಅನ್ನಿಸ್ದಾಗ ಅವ್ನು ಯೋಚನೆ ಮಾಡ್ಬೋದಾಗಿತ್ತಲ್ವಾ. ಸೊ ಓಕೆ, ನಾನು ಯಾವ ನಾಯಿಗೆ ಬಿಸ್ಕೆಟ್ ಹಾಕ್ತಾ ಇದ್ದೀನಿ ಇವಾಗ ಅಂತೇಳಿ. ಅವಾಗ ಅವನು ಅದಕ್ಕೆ 1 ಟೈಮ್ ಬಿಸ್ಕೆಟ್ ಹಾಕಿದಾಗ ಅದು ಡಾಮಿನೆನ್ಸ್ ಆಯಿತು. 2ನೇ ಟೈಮ್ ಹಾಕಿದಾಗ ಅದು ಇನ್ನೂ ಸ್ಟ್ರಾಂಗ್ ಆಯಿತು. 3ನೇ ಟೈಮ್ ಹಾಕಿದಾಗ ಅದು ಸರ್ಜ್ ಆಯಿತು. ಸೊ ಹಂಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇನ್ನೊಂದು ಅದರಲ್ಲೊಂದು ಮುಂದುವರೆದೊಂದು ಮಾತು ಹೇಳ್ತಾರೆ, ಅದು ಎಷ್ಟು ಬ್ಯೂಟಿಫುಲ್ ಅಂದ್ರೆ ಅನಂತ್ ನಾಗ್ ಅವ್ರು ಹೇಳೋದು, ನಾವು ತುಂಬ ಜನ ನಮ್ಮನ್ನು ನಾವು ಕಳ್ಕೊಂಬಿಟ್ಟಿದ್ದೀವಿ. ಎಲ್ಲಿ ತನಕ ನಮಗೆ ನಾವು ಸಿಗಲ್ವೋ
ಅವತ್ತು ಪ್ರಪಂಚಕ್ಕೆ ನಾವ್ಯಾರು ಅಂತ ಪರಿಚಯ ಮಾಡೋಕ್ಕಾಗಲ್ಲ ಅಂತ. ವಿಚ್ ಮೀನ್ಸ್ ವಾವ್, ನೈಸ್. ನಮ್ಮನ್ನು ನಾವು ಅಲ್ಲಿ ತನಕ ನಾವು ಕಂಡಿಡ್ಕೊಳ್ಳಲ್ಲ, ಕಂಡಿಡ್ಕೊಳ್ಳೋ, ಅಲ್ಲಿ ತನಕ ನಾವು ಬೇರೆಯವ್ರ ಪ್ರಪಂಚ ಪರಿಚಯ ಆಗಲ್ಲ. ಸೊ ದಟ್ಸ್ ವಾಟ್ ಇಟ್ ಈಸ್. ಆ್ಯಂಡ್ ಸಿ ದ ಮೂಮೆಂಟ್ ವೆನ್ ದ ಪರ್ಸನ್ ಅವನು ಯಾವಾಗ ಕುತ್ಕೊಂಡು ಯೋಚನೆ ಮಾಡ್ತಾನೆ, ಓಕೆ ವೇರ್ ಆಮ್ ಐ ಗೋಯಿಂಗ್, ವಾಟ್ ಆಮ್ ಐ ಡೂಯಿಂಗ್, ವೈ ಆಮ್ ಐ ಡೂಯಿಂಗ್ ದಿಸ್, ಈ 3 ಪ್ರಶ್ನೆಗಳು ಅವನ ದಿಕ್ಕನ್ನೇ ಬದಲಾಯಿಸುತ್ತೆ. ಸಿ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ನಮ್ಮದು 3 months ಒಂದು ಪ್ರೋಗ್ರಾಮ್ ನಡೆಯುತ್ತೆ, ಆಯಿತಾ. ಆ ಪ್ರೋಗ್ರಾಮಲ್ಲಿ ಬಂದವ್ರಿಗೆ ಒಂದು ಫ್ರೇಮ್ ವರ್ಕನ್ನು ನಾನು ಮಾಡಿಸ್ತೀನಿ, ದೃಷ್ಟಿ ದಿಶಾ ಫ್ರೇಮ್ ವರ್ಕ್ ಅಂತ. ಇನ್ಫ್ಯಾಕ್ಟ್ ಅದು sureshaiva.com/tools ಅಲ್ಲಿಗೆ ಹೋದ್ರೆ ಅದ್ರದ್ದು ಸಿಗುತ್ತೆ. ಆ್ಯಂಡ್ ರಿಯಲಿ ಹೆಂಗಂತ ಹೇಳಿದ್ರೆ, ದ ಟೈಮ್ ವೆನ್ ದೇ ಡೂ ದಟ್ ನೋ, ಸೊ ಅವ್ರ ಮನಸ್ಸೊಳಗಡೆ ಒಂದು ರಿಯಲೈಸೇಷನ್ ಫ್ಯಾಕ್ಟರ್ ಸ್ಟಾರ್ಟ್ ಆಗುತ್ತೆ. ಅಂದರೆ sureshaiva.com/tools ಹೇಳಿದ್ನಲ್ಲ, ಅದರಲ್ಲಿ ದೃಷ್ಟಿ ದಿಶಾ ಫ್ರೇಮ್ ವರ್ಕ್ ಅಂತಲೇ ಇದೆ. ಅದೊಂದು 2 ಪೇಜ್ ಇದೆ ಅಷ್ಟೇನೆ, ಸಿಂಪಲ್ ಕ್ವಶನ್ಸ್. ಆ ಪ್ರಶ್ನೆಗಳಿಗೂ ಅವ್ರು ಆನ್ಸರ್ ಮಾಡ್ತಾ ಹೋಗ್ಬೇಕು. ಎಷ್ಟೋ ಜನಗಳು ಅವ್ರ ಲೈಫಲ್ಲಿ ಅದನ್ನು ರಿಯಲಾಗಿ ಕೂತ್ಕೊಂಡು 10-15 ನಿಮಿಷ ಬೇಕಾದ್ ಮಾಡಲಿಕ್ಕೆ ಮಾಡಿದಾಗ ಕಣ್ಣೀರನ್ನು ಹಾಕಿದ್ದಾರೆ. ಬಿಕಾಸ್ ನನ್ನ ಸೆಷನ್ಸ್ಗಳು ಬಂದವರು ಅದನ್ನೇ ಹೇಳ್ತಿರ್ತಾರೆ. ದೃಷ್ಟಿ ದಿಶಾ ಅಂತ ಹೇಳಿದ್ರೆ ಯಾಕೆ ನೇಮ್ ಇಟ್ಟಿದ್ದು ಅಂತಲೂ ಹೇಳ್ತೀನಿ ಕೇಳಿ. ದೃಷ್ಟಿ ಅಂದ್ರೆ ಏನು? ವೇರ್ ಆರ್ ವಿ ಸೀಯಿಂಗ್. ದಿಶಾ ಅಂತ ಹೇಳಿದ್ರೆ ಏನು? ದಾರಿ, ದಿಕ್ಕು, ದಾರಿ ಅಲ್ವಾ. ಅಂದರೆ ಯಾವ ದೃಷ್ಟಿ ನಮ್ಮ ದೃಷ್ಟಿ ಇರೋ ಜಾಗ ಒಂದಾಗಿ ನಡೀತಾ ಇರೋ ದಾರಿನೇ ಒಂದಾದ್ರೆ ಹೆಂಗಾಗುತ್ತೆ? ಫೈನಲಿ ಮೀಟ್ಸ್ ವಿತ್ ಆನ್ ಆಕ್ಸಿಡೆಂಟ್. ಅಬ್ಸಲ್ಯೂಟ್ಲಿ. ಸೊ ಅದೇ ಇನ್ ಕೇಸ್ ಏನಾದ್ರೂ ಯೋಚನೆ ಮಾಡಿ ನೋಡಿ, ಉಲ್ಟಾ ಅವ್ನ ದೃಷ್ಟಿನೂ ಅದೇ ಕಡೆ ಇದೆ, ದಿಶಾನೂ ಅದೇ ಕಡೆ ಇದೆ ಅಂತ ಹೇಳಿದ್ರೆ ಅವ್ನು ಯಾವ ಲೆವೆಲ್ಗೆ ಸಕ್ಸಸ್ಫುಲ್ ಆಗಿ ಹಾಕ್ಬೇಡ. ಅವನು ಕಾಲೇಜ್ಗೆ ಹೋಗೋದನ್ನ ಬಿಟ್ಬಿಟ್ಟು ಓಯೋ ರೂಮ್ಗೆ ಹೋಗ್ತಾನೆ ಅಂದರೆ ಅವ್ನ ಲೈಫಲ್ಲಿ ಇನ್ನೇನು ಸಾಧನೆ ಮಾಡ್ತಾ ಇದ್ದೇನೆ ಅಂತ. ಐ ಆಮ್ ನಾಟ್ ಟೆಲಿಂಗ್ ಎನಿ ಬ್ರ್ಯಾಂಡ್, ಬಟ್ ಐ ಆಮ್ ಸೇಯಿಂಗ್ ಬಿಕಾಸ್ ಇವತ್ತು ಹೆಂಗಂತ ಹೇಳಿದ್ರೆ ಯು ಲೀವ್ ಓನ್ಲಿ ಒನ್ಸ್ ಅನ್ನುವಂಥ ಲೈಫನ್ನ ಬದುಕ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿದ್ರೆ, ಒಂದು ದಿವಸ ಅವ್ರ ಮೇಲೆ ಅವ್ರಿಗೆ ಅಸಹ್ಯ ಹುಟ್ಟುಬಿಡುತ್ತೆ. ಆ್ಯಂಡ್ ದ ಮೂಮೆಂಟ್ ಅದು ಅನ್ನಿಸ್ದಾಗ ಅವನು ಕಳ್ಕೊಂಡ್ಬಿಟ್ಟಿರ್ತಾನೆ ಅವನು ಅದೇ ಎನರ್ಜಿನ ಅವ್ನು ಜಸ್ಟು ಆ ಕ್ಷಣದಲ್ಲಿ ಆ ಜಾಗದಲ್ಲಿ ಮಾತ್ರ ಇನ್ವೆಸ್ಟ್ ಮಾಡ್ತಾ ಇದ್ರು ಅಂತ ಹೇಳ್ಬಿಟ್ಟು ಇಟ್ಕೊಳ್ಳಿ, ಯಾವ ಲೆವೆಲ್ಗೆ ಅವ್ನು ಬೆಳಿಬೋದು. ಆ್ಯಂಡ್ ದೆರ್ ಈಸ್ ಒನ್ ಇನ್ಸಿಡೆಂಟ್ ಐ ಟೆಲ್ ಯು ಈ ವಿಷಯಕ್ಕೆ. ರಮೇಶ್ ಅರವಿಂದ್ ಅವ್ರದ್ದು ಒಂದು ಪ್ರೋಗ್ರಾಮ್ ಬರ್ತಿತ್ತು, ವೀಕೆಂಡ್ ವಿತ್ ರಮೇಶ್ ಅಂತೇಳಿ, ಆಯಿತಾ. ಸೊ ಅದರಲ್ಲಿ ಇವರು ವಿಜಯ್ ಸಂಕೇಶ್ವರ್ ಅವರು ಬಂದಿರ್ತಾರೆ. ಆಗ ಅವರೊಂದು ಪ್ರಶ್ನೆ ಕೇಳ್ತಾರೆ, ಏನಂದರೆ, ಸೊ ನೀವು ಇಷ್ಟೊಂದೆಲ್ಲ ದುಡ್ಡು ಮಾಡಿದ್ರಿ, ಹೆಂಗೆ ಮಾಡಿದ್ರಿ ಅಂತ. ದಟ್ಸ್ ಅ ಬ್ಯೂಟಿಫುಲ್ ಕ್ವಶನ್. ಆ್ಯಂಡ್ ಈಸ್ ವೆರಿ ಮೆಚೂರ್ಡ್ ಪರ್ಸನ್, ವೆರಿ ರೆಸ್ಪೆಕ್ಟೆಡ್ ಪರ್ಸನ್. ಸರ್ ಅವರು ತುಂಬ ಬ್ಯೂಟಿಫುಲ್ ಒಂದು ಆನ್ಸರ್ ಹೇಳ್ತಾರೆ. ಏನಂದರೆ, ಅದನ್ನು ಇವರು ಇನ್ನೊಂದು ಟೈಮು ನರೇಟಿವ್ ಮಾಡಿದ್ರು ಇದನ್ನು. ನೀನು ಬದುಕಲ್ಲಿ ದುಡ್ಡು ಮಾಡೋದ್ರ ಹಿಂದೆ ಓಡಬೇಡ, ಆದರೆ ಓಡೋದನ್ನು ಯಾವತ್ತೂ ನಿಲ್ಲಿಸ್ಬೇಡ ಅಂತ. ವಿಚ್ ಮೀನ್ಸ್ ನೀನು ದುಡ್ಡು ಮಾಡಬೇಕು ನಿಜ, ಆದರೆ ಅದ್ರ ಹಿಂದೆ ಓಡಬೇಡ, ನೀನು ಎಲ್ಲಿ ಓಡ್ತಾ ಇದೆಯಾ ಅಲ್ಲಿ ಮಾತ್ರ ಓಡು ಅಂತೇಳಿ. ಅರ್ಥ, ಇವಾಗ ಅವ್ನು ಎಜುಕೇಷನ್ ಮಾಡ್ತಾ ಇದ್ದಾನಾ, ಅವ್ನು ಅಲ್ಲಿ ಮಾತ್ರ ಓಡಬೇಕಷ್ಟೆ. ಅವ್ನು ವರ್ಕ್ ಮಾಡ್ತಾ ಇದ್ದಾನಾ, ಅವ್ನು 30th ಸ್ಯಾಲ್ರಿ ಬರಬೇಕು, ಫೈನ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆದರೆ ಅಟ್ ದ ಸೇಮ್ ಟೈಮ್ ಅವನಿಗೆ ವರ್ಕ್ ಮಾಡ್ತಾ ಇದ್ದಾನಾ, ಅದ್ರ ಜೊತೆಗೆ ಮಾತ್ರ ಹೋಗ್ಬೇಕಷ್ಟೇ ಅವನು. ಈಗ ನಾವು ಇಲ್ಲಿ ಪಾಡ್ಕಾಸ್ಟ್ ಮಾಡ್ತೀವಿ, ಇದಿಷ್ಟ್ರ ಮೇಲೆ ಮಾತ್ರ ನಮ್ಮದು ಫೋಕಸ್ ಇರಬೇಕು. ಇಲ್ಲಿ ಕೂತ್ಕೊಂಡು ಸಾಯಂಕಾಲ ನನಗೆ ಊಟಕ್ಕೆ ರೋಟಿ ಆರ್ಡ್ರ್ ಮಾಡಲಾ, ಸಬ್ಜಿ ಆರ್ಡ್ರ್ ಮಾಡಲಾ ಅಂತ ನಾನು ಇಲ್ಲಿ ಯೋಚನೆ ಮಾಡ್ತಾ ಇದ್ರೆ ಐ ವಿಲ್ ನಾಟ್ ಬಿ ಏಬಲ್ ಟು ಗಿವ್ ಎನಿಥಿಂಗ್ ಬೆಸ್ಟ್ ಟು ದಿಸ್. ಸೊ ಸೇಮ್ ವೇ ಮನುಷ್ಯ ಎಲ್ಲಿ ಯಾವಾಗಿರ್ತಾನೆ, ಆ ಕ್ಷಣದ ಕೆಲಸವನ್ನು ಅವನು ಸುಂದರವಾಗಿ ಮಾಡಿದಾಗ ಮಾತ್ರ ಅವನ ಲೈಫು ಅಂದವಾಗಿ ರಿಸಲ್ಟ್ಸ್ಗಳನ್ನು ಕೊಡುತ್ತೆ. ನಾನು ಇತ್ತೀಚೆಗೆ ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ ನೋಡ್ತಿದ್ದೆ. ಒಂದು 19-20 ವರ್ಷದ ಒಂದು ಹುಡುಗ, ಅವನು ಮಾತಾಡ್ತಾ ಏನೋ ಇದೇ ಥರ ಈ ಇಂಟಿಮಸಿ, ನಮ್ಮವ್ರಿಗೆ ಗೊತ್ತು ನಾವೇಂದ್ರ ಬಗ್ಗೆ ಮಾತಾಡ್ತಿದ್ದೀವಿ, ಈ ಪದ ಬೆಳೆದ ತಕ್ಷಣ ಅವ್ನು ಹೇಳ್ತಾನೆ ಡಬಲ್ ಡಿಜಿಟ್. ಬಾಡಿ ಕೌಂಟ್ ಎಷ್ಟು ಅಂತ ಕೇಳ್ತಾರೆ, ಡಬಲ್ ಡಿಜಿಟ್ ಅಂತ ಅವನು ಹೇಳ್ತಾನೆ. ಆಮೇಲೆ ಅವನಿನ್ನು ಕಾಲೇಜ್ ಹುಡುಗ, ಅವನಿಗೆ ಡಬಲ್ ಡಿಜಿಟ್ ಅಂತ ಹೇಳ್ಕೊಳ್ಳೋದು ಖುಷಿ. ಅಂದ್ರೆ ಇಂಟಿಮಸಿ ವಿಚಾರವಾಗಿ ಅವನ ಬೇರೆ ಬೈಕೆಗಳ ಸಂಖ್ಯೆ ಡಬಲ್ ಡಿಜಿಟ್ ಅಂತ ಹೇಳ್ತಾನೆ. ಅಂದ್ರೆ ಅದರ ಅರ್ಥ ಜೀವನದಲ್ಲಿ ಅವನಿಗೆ ಅದೊಂದೇ ಮುಖ್ಯ, ಬೇರೆ ಏನೂ ಇಲ್ಲ. ಅಂದ್ರೆ ಈಗ SSLC ಮುಗಿದ್ಮೇಲೆ ಕಾಲೇಜು ಡಿಗ್ರಿನೋ ಓದುವಂತ ಟೈಮಲ್ಲಿ ಏನಾದ್ರು ಕೇಳಿದ್ರೆ ಬಹುತೇಕ ಮಂದಿ ನಾನೊಂದು ಡಾಕ್ಟರು, ಒಂದು IAS, ಒಂದು IPS, ಒಂದು ಫಿಲ್ಮ್ ಮೇಕರು, ಅಥವಾ ಒಂದು ವಿರಾಟ್ ಕೊಹ್ಲಿ ತರ ದೊಡ್ಡ ಸ್ಪೋರ್ಟ್ಸ್ ಮನ್ ಆಗ್ಬೇಕು ಅಂತ ಏನೇನೋ ಆಸೆಗಳು ವ್ಯಕ್ತಪಡಿಸ್ತಾರಲ್ಲ. ಬಟ್ ಆ ಹುಡುಗ ಅವ್ನು ಹೇಳಿದ ರೀತಿ ಕೇಳಿ ಇದಕ್ಕೆ ಯಾಕೆ ಇಷ್ಟು ಪ್ರಾಧಾನ್ಯತೆ, ಅಂದ್ರೆ ಇದನ್ನ ಯಾಕೆ ಇಷ್ಟು ಹೈಪ್ ಮಾಡಿ ಇಟ್ಬಿಟ್ಟಿದ್ದಾರೆ? ಬೇಸಿಕಲಿ ಏನಂದರೆ, ನಾನು ನಿಮ್ಗೆ ಅವಾಗಲೇ ವಿಜಯ್ ಸಂಕೇಶ್ವರ್ ಅವ್ರದ್ದು ಒಂದು ಎಕ್ಸಾಂಪಲ್ ಹೇಳ್ತೇನೆ, ರಮೇಶ್ ಸರ್ ಹೇಳಿದ್ದು ಅಂತೇಳಿ. ಸೊ ಸೇಮ್ ಥಿಂಗ್ ಇಲ್ಲೂ ಅಷ್ಟೇನೆ. ಪ್ರೆಸೆಂಟ್ಲಿ ಮೂವ್ಮೆಂಟಲ್ಲಿ ಆ ಮನುಷ್ಯ ಎಲ್ಲಿರಬೇಕು, ಅವನ ಆ ಕ್ಷಣದಲ್ಲಿ ಅಲ್ಲಿ ಮಾತ್ರನೇ ಇರಬೇಕು ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೆ.
ಈಗ ಆ ಥರ ವರ್ಡಿಂಗ್ಸ್ಗಳನ್ನೆಲ್ಲ ಉಪಯೋಗಿಸ್ತಾರಲ್ವ, ಅಂದರೆ ಡಬಲ್ ಕೌಂಟು ಮತ್ತು ಬಸ್ಸು Body ಲೈಫಲ್ಲಿ count. ಬಾಡಿ ಕೌಂಟು ಆ್ಯಂಡ್ ಸೊ ನನ್ನ ಲೈಫಲ್ಲಿ ಅದೇ ಇಂಪಾರ್ಟೆಂಟು ಅನ್ನುವಂಥ ರೀತಿಯಲ್ಲಿ ಇರುತ್ತಲ್ವ. ಅವ್ರು ಒಳಗಡೆ ಯಾವ ಲೆವೆಲ್ಗೆ ಡ್ಯಾಮೇಜ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಅರ್ಥ ಆಗ್ತಾ ಇರೋದಿಲ್ಲ. ಸಿ, ನಾವೆಲ್ಲರೂ ಒಂದು ರೇಸಲ್ಲಿ ಓಡ್ತಾ ಇರ್ತೀವಿ. ಅದು ಸ್ಟಾರ್ಟಿಂಗ್ ಫ್ರಮ್ ಸ್ಕೂಲಿಂದ ಹಿಡಿದು ಅಪ್ ಟು ಕಾಲೇಜಿಂದ ಹಿಡಿದು ವೃದ್ಧಾಪ್ಯ ತನಕನೂ ವಿ ಆಲ್ ಆರ್ ಇನ್ ಒನ್ ರೇಸ್. ಆದರೆ ಬೆಳಿಗ್ಗೆ ಎದ್ದಾಗಿಂದ ಸಾಯಂಕಾಲ ತನಕ ಆ ರೇಸಲ್ಲಿ ಓಡ್ತಾ 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 ಯಾವ ದಾರಿಗೆ ಬರ್ತಾ ಇದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ ಎಲ್ಲರೂ ಬೆಳಿಗ್ಗೆ ಎದ್ದ ತಕ್ಷಣ ಏನೋ ಕೆಲಸ ಮಾಡ್ತಾರೆ, ಎಲ್ಲೋ ಹೋಗ್ತಾರೆ, ಏನೋ ಮಾಡ್ತಾರೆ, ಬಟ್ ಯಾವ ದಾರಿನಲ್ಲಿ ಹೋಗ್ತಾ ಇದ್ದಾರೆ ಅದನ್ನು ಮ್ಯಾಟ್ರ್ ಆಗ್ತಾ ಇರುತ್ತೆ. ಸಿ, ನಾವು ಹ್ಯಾಪಿನೆಸ್ಸು ಮತ್ತು ಸಕ್ಸಸ್ಸು ಅಂತ ಹೇಳ್ಬಿಟ್ಟೆಲ್ಲ ಕಲಿತೀವಿ, ತುಂಬ ವಿಷಯಗಳನ್ನ ಕರಿತೀವಲ್ವ. ಕೆಲವರು ಅದನ್ನೇ ಸುಖ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಆದರೆ ತುಂಬ ಜನ ಅದನ್ನ ಹಿಂಗೆ ವ್ಯಾಖ್ಯಾನ ಮಾಡ್ತಾರೆ ಅಂತ ಹೇಳಿದ್ರೆ ಅದನ್ನೇ ಆನಂದ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ನಾವು ನಿಮಗೆ ಒಂದು ಪ್ರಶ್ನೆ, ಈಗೆಲ್ಲರೂ ಈ ಎರಡೂ ವರ್ಡ್ಸ್ಗಳನ್ನ ಯೂಸ್ ಮಾಡೋದು ಕೇಳಿದ್ರ. ಲೈಫಲ್ಲಿ ತುಂಬ ಸುಖವಾಗಿರ್ಬೇಕಾ ಅಂತ ಹೇಳ್ತಾರೆ ಕೆಲವರು, ಇನ್ನು ಕೆಲವರು ಹೇಳ್ತಾರೆ ಲೈಫಲ್ಲಿ ತುಂಬ ಆನಂದವಾಗಿರಬೇಕು ಅಂತೇಳಿ. ಇದು ಎರಡೂ ಕಡೆ ಕೇಳಿದಿರಲ್ವಾ. ಒಬ್ಬ ಸ್ಟೂಡೆಂಟ್ ಆಗಿದ್ರು ಅಷ್ಟೇ ಅವನು ಅದೇ ಉತ್ತರ ಹೇಳ್ತಾನೆ, ಅಥವಾ ಇವರು ದೊಡ್ಡವರಾಗಿದ್ರು ಅದೇ ಉತ್ತರ ಹೇಳ್ತಾರೆ. ನಾವು ಟೆಲ್ ಮಿ, ಇವೆರಡಕ್ಕೂ ಡಿಫ್ರೆನ್ಸ್ ಏನಂತ ನಿಮ್ಮ ಪ್ರಕಾರ ಅನ್ಕೋತೀರಿ? ಏನೋ ಆನಂದ ತುಂಬಾ ವೇಟೇಜ್ ಚೆನ್ನಾಗ್ ಅನ್ಸುತ್ತೆ ಆನಂದ. ಹ್ಮ್. ಸುಖ ಅಂದ್ರೆ ಏನೋ ಮೋಸ್ಟ್ಲಿ ಆ ಕ್ಷಣಕ್ ಮಾತ್ರ ಅಂತ. ಬ್ಯೂಟಿಫುಲ್, ದಟ್ಸ್ ವಾಟ್ ಇಟ್ ಇಸ್. ಹೌದಾ? ನಿಜ. ಸೊ ಎಸ್, Oh, nice. ಎಕ್ಸಾಕ್ಟ್ಲಿ. ಸೊ ವಿಚ್ ಮೀನ್ಸ್, ಈಗ ನೋಡಿ, ಒಬ್ಬ ವ್ಯಕ್ತಿಗೆ ಪ್ರಮೋಷನ್ ಸಿಕ್ತು, ಅವನಿಗೆ ಖುಷಿ ಆಗುತ್ತಲ್ವಾ ಆ ಕ್ಷಣದಲ್ಲಿ. ಇನ್ನೊಬ್ಬ ವ್ಯಕ್ತಿಗೆ ಅವನಿಗೆ ಯಾವುದೋ ಒಂದು ಸಕ್ಸಸ್ ಆದ, ಅವನಿಗೆ ಚಪ್ಪಾಳೆಗಳನ್ನ ಹೊಡಿತಿರ್ತಾರೆ. ಒಬ್ಬ ಕಾರ್ ತಗೊಂಡ, ಅವನಿಗೆ ವಾಪಸ್ಸು ತುಂಬ ಖುಷಿ ಆಗುತ್ತೆ. ಅವೆಲ್ಲ ಆ ಕ್ಷಣದಷ್ಟೇನೆ. ಅದೇ ಥರ ಇಂಟಿಮೇಸಿವ್ ಅಷ್ಟೇನೆ. ಅಂದರೆ ಇವೆಲ್ಲ ನಮಗೆ ಆ ಕ್ಷಣಕ್ಕೆ ಸಿಗುವಂಥ ಸುಖ ಅಷ್ಟೇನೆ. ಇದನ್ನೇ ಕ್ಷಣಿಕ ಅಂತ ಆ ಪದದ ಮುಂದೆ ಉಪಯೋಗಿಸ್ತಾರೆ. ಯಾವತ್ತೂ ಕ್ಷಣಿಕ ಸುಖ ಅಂತಾರೋ ಹೊರತು ಕ್ಷಣಿಕ ಆನಂದ ಅಂತ ಎಲ್ಲೂ ಕೇಳಿರಲ್ಲ ನೀವು. ಹಾಗಾಗಿ ನಮ್ಮ ಇಂಡಿಯಾದಲ್ಲೂ 99% ಅಷ್ಟು ಜನಗಳು ಯಾರೂ ಸುಖ ಅಂತ ಹೆಸರಿಡಲ್ಲ, ಯಾರಿಗೂ ಆನಂದ ಅಂತ ಹೆಸರಿಡ್ತಾರೆ. ವಿಚ್ ಮೀನ್ಸ್ ಇವೆರಡು ಬೇರೆ ಬೇರೆ ಫೋರ್ಸ್ಗಳು. ಅಂದರೆ ಈಗ ನೋಡಿ, ಯಾರೊಬ್ಬ ಕಾರ್ ತಗೋತಾನೆ, ಅವ್ನು ನೆಕ್ಸ್ಟ್ ಮೂಮೆಂಟಲ್ಲಿ ಏನಿರುತ್ತೆ, ಎಲ್ಲೇ ತಿರುಗಿಸ್ತಾ ಇದ್ರು ಹುಷಾರಾಗಿ ತಿರುಗಿಸ್ತಾನೆ, ಎಲ್ಲಿ ಸ್ಕ್ರ್ಯಾಚ್ ಆಗ್ಬಿಡುತ್ತಪ್ಪ ಅಂತ. ಒಬ್ಬ ಪ್ರಮೋಷನ್ ತೊಗೊಂಡವನು ನೆಕ್ಸ್ಟ್ ಮೂಮೆಂಟಲ್ಲಿ ಏನು ಮಾಡ್ತಿರ್ತಾನೆ, ಅವ್ನು ನಾನು ಎಲ್ಲಿ ಕಳ್ಕೊಬಿಡ್ತೀನಪ್ಪ ಈ ಪೊಸಿಷನನ್ನು ಅಂತೇಳ್ಬಿಟ್ಟು ಆ ಲೆವೆಲ್ ಕಾನ್ಷಿಯಸ್ನೆಸ್ ಅವನಲ್ಲೂ ಒಳಗಡೆ ಇರುತ್ತೆ. ಅಂದರೆ ಇವೆಲ್ಲಾದ್ರ ಹಿಂದೆನೂ ಅದನ್ನ ಸಿಕ್ಕಾದ್ಮೇಲಿಂದ ಮತ್ತೆಲ್ಲ ಓಡೋಕ್ಕೆ ಪ್ರಯತ್ನ ಪಡ್ತಾನೆ ಅವನು. ಈಗ ಸ್ಟೂಡೆಂಟ್ ಯಾರಾಗಿರ್ಬೋದು, XYZ ಹೋಮ್ ಸೇವರ್, ಅವನು ಅದು ಮುಗಿದ ತಕ್ಷಣ ಮತ್ತೊಂದಕ್ಕೆ ಓಡ್ತಾನೆ ಅವನು. ಅಂದರೆ ಏನೋ ಹುಡುಕ್ತಾ ಇರ್ತಾನೆ, ಆದರೆ ಏನೋ ಹುಡುಕ್ತಾ ಇರೋದು ಅವ್ನಿಗೆ ಯಾವತ್ತೂ ಸಿಕ್ಕಿರೋದಿಲ್ಲ. ಆದರೆ ಆನಂದ ಅನ್ನುವಂಥದ್ದು ಇದೆಯಲ್ಲ, ದಟ್ ಈಸ್ ಗೋಯಿಂಗ್ ಟು ಬಿ ಲಾಸ್ಟ್ ಫಾರ್ ಎವರ್ ಅಂತ. ಸುಖ ಅನ್ನುವಂಥದ್ದು ಇದೆಯಲ್ಲ, ದಟ್ ಈಸ್ ಗೋಯಿಂಗ್ ಟು ಬಿ ಲಾಸ್ಟ್ ಫಾರ್ ಅ ಮಿನಿಟ್. ಆ ಕ್ಷಣಕ್ಕಷ್ಟೇನೆ, ಅದಾದಮೇಲೆ ಮುಗೀತದು. ಆದರೆ ಆನಂದ ಅನ್ನುವಂಥದ್ದು ಯಾವಾಗ ಸಿಗುತ್ತೆ? ಒಬ್ಬ ಮನುಷ್ಯ ಮೆಡಿಟೇಟ್ ಮಾಡಿದಾಗ, ಒಬ್ಬ ಮನುಷ್ಯ ದಾನಗಳನ್ನು ಮಾಡಿದಾಗ. ನಾವು ಲಾಸ್ಟ್ ಟೈಮ್ ಇದ್ರ ಬಗ್ಗೆ ಮಾತಾಡಿದ್ದು, ಟೈಥಿಂಗ್, ಅವನ ಸಂಪಾದನೆಯಲ್ಲಿ 10% ಈ ಶುಡ್ ಡೊನೇಟ್ ಟು ಸೊಸೈಟಿ. ಅದನ್ನು ಮಾಡಿದಾಗ ಹೆಂಗೆ ಅನ್ಸುತ್ತೆ ನಿಮಗೆ? ನಿಮ್ಮ ಹೃದಯದ ಭಾರ 100% ಕಳೆದೋಗುತ್ತಲ್ವ, ಮೈಂಡು ರಿಲೀಫ್ ಆಗೋಗುತ್ತೆ. ಸೊ ದ ಮೂಮೆಂಟ್ ವೆನ್ ಯು ಡೂ ಮೆಡಿಟೇಷನ್, ದ ಮೂಮೆಂಟ್ ವೆನ್ ಯು ಡೂ ಡೊನೇಷನ್, ದ ಮೂಮೆಂಟ್ ವೆನ್ ಯು ಡೂ ಕ್ರಿಯೇಟಿವ್ ಥಿಂಗ್ಸ್ ಆಸ್ ಅ ಕ್ರಿಯೇಷನ್, ಒಂದು ಹೊಸ ಕ್ರಿಯೇಷನ್ಸನ್ನು ನೀವು ಮಾಡಿದರೆ, ಲೈಫ್ನ ಕ್ರಿಯೇಷನ್ಸ್ಗಳಾಗಿರ್ಬೋದು, ಬೇರೆ ವಿಷಯಗಳಲ್ಲಾಗಿರ್ಬೋದು, ಆವಾಗ ಸಿಗುವಂಥದ್ದೇ ಆನಂದ. ಒಬ್ರಿಗೆ ಯಾರಿಗೋ ಸಹಾಯ ಮಾಡ್ತೀರಾ ಅಂತ ಇಟ್ಕೊಳ್ಳಿ, ಅವಾಗ ಏನು ಸಿಗುತ್ತೆ? ಸುಖನ, ಆನಂದನ? ಆನಂದ. ವಿಚ್ ಮೀನ್ಸ್ ಯಾವುದು ಸೋಲ್ ಲೆವೆಲ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅದನ್ನು ಆನಂದ ಅಂತ ಕರಿತೀವಿ. ಯಾವುದು ಬಾಡಿ ಲೆವೆಲು ಮತ್ತು ಮೈಂಡ್ ಲೆವೆಲಲ್ಲಿ ನಿಂತೋಗುತ್ತೆ ಅದು ಮಾತ್ರ ಸುಖ ಆಗಿರುತ್ತೆ. ಸೊ ಈಗ ಅವನು ಯಾವುದೋ ಒಂದು ಹಿಂದೆ ಬಿದ್ದಿದ್ದಾನೆ ಅಂತ ಇಟ್ಕೊಳ್ಳೋಣ, XYZ, ಅವನು ಎನಿ ನಂಬರ್ ಆಫ್ ಕೌಂಟ್ ದಟ್ ಕುಡ್ ಬಿ. ಹಂಗೆ ಹೋಗ್ತಾನೆ ಇದ್ದರೆ, ಜಸ್ಟ್ ಇಮ್ಯಾಜಿನ್ ಅವನ ಆರ ಯಾವ ಲೆವೆಲ್ಗೆ ಡ್ಯಾಮೇಜ್ ಆಗಿರಬೇಡ. ಮತ್ತು ಒಂದು ದಿವಸ ಬರುತ್ತೆ ಅವನ ಲೈಫಲ್ಲಿ, ಅವತ್ತು ಅವನ ಲೈಫಲ್ಲಿ ಯಾವುದೆಲ್ಲ ಸಿಗಬೇಕು ಅಂತ ಇರುತ್ತಲ್ಲ, ಅವೆಲ್ಲ ಕಡೆಗೂ ಇದೆಲ್ಲ ಕೌಂಟ್ ಆಗ್ತಾ ಹೋಗುತ್ತೆ. ಇದಕ್ಕೊಂಚೂರು ಆಸ್ಟ್ರಾಲಜಿ ಟಚ್ ಕೊಡ್ತೀನಿ, ಓಕೆ? ಸೊ ನಾನು ಬಟ್ ಆಮೇಲಿಂದ ವಾಪಸ್ ಇದನ್ನೇ ಟೀಚ್ ಮಾಡ್ತೀನಿ ಅಂತ ಅನ್ಕೋಬೇಡಿ. ಮೊದಲು ನಾನು ಟೀಚ್ ಮಾಡ್ತಿದ್ದೆ, ಅಂದರೆ ಅಡ್ವಾನ್ಸ್ಡ್ ಆಸ್ಟ್ರಾಲಜಿ ಟೀಚ್ ಮಾಡ್ತಾ ಇದ್ದೆ ನಾನು ಮೊದಲು. ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡು ಅದರಿಂದನೇ ಬಂದಿದ್ದು ನಾನು. ಇದೇನಂದ್ರೆ ಒಬ್ಬೊಬ್ರದ್ದು ಒಂದೊಂಥರ ಇಂಟರ್ಪ್ರಿಟೇಷನ್ ಇರುತ್ತೆ, ಬಟ್ ಆ್ಯಕ್ಚುಲಿ ಅಥೆಂಟಿಕ್ ಇಂಟರ್ಪ್ರಿಟೇಷನ್ ತುಂಬ ಜನರು ಮಾಡ್ತಾರೆ. ನಾನು ಕಲ್ತಿರೋ ಪ್ರಕಾರ, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಇದನ್ನೇ ಹೇಳ್ತೀನಿ. ಜಾತಕದಲ್ಲಿ 8ನೇ ಮನೆ ರಂಧ್ರಸ್ಥಾನ ಅಂತ ಕರಿತೀವಿ. ಆ ಮನೆಯಲ್ಲಿ ಶುಕ್ರ ಮತ್ತು ಕುಜ ಇವರಿಬ್ಬರು ಇದ್ದರು ಅಂತ ಹೇಳಿದ್ರೆ 2 ಥರ ಇರುತ್ತೆ. ಒಂದು,
ನೆಗೆಟಿವಿಟಿನೂ ಹೇಳ್ತೀನಿ, ಒಂದು ಪಾಸಿಟಿವ್ ಹೇಳ್ತೀನಿ. ನೆಗೆಟಿವ್ ಅಂತ ಹೇಳಿದ್ರೆ ಏನು, ಇನ್ ಕೇಸ್ ಏನಾದ್ರೂ 8th ಹೌಸಲ್ಲಿ ಶುಕ್ರ ಮತ್ತು ಕುಜ ಅವ್ರಿಗೆ ಯಾವುದೇ ಶುಭ ಇದ್ರ ಗ್ರಹದ ಯಾವುದೇ ದೃಷ್ಟಿ ಇಲ್ಲ ಅಂತ ಹೇಳಿದ್ರೆ ಅವರು ಅಡ್ಡದಾರಿಗಳನ್ನೇ ಹಿಡಿಯುವಂಥ ಜಾಸ್ತಿ ಆಗಿರುತ್ತೆ. ಆ್ಯಂಡ್ ಅವರು ಈ ಕಾಮತೃಷೆಯಲ್ಲಿ ಭಾಳಷ್ಟು ಮಿಂದು ಹೋಗಿರ್ತಾರೆ. ಮಲ್ಟಿಪಲ್ ಅಫೇರ್ಸ್ಗಳು ಬರುವಂಥದ್ದನ್ನ ಒಬ್ರು ಜಾತಕ ನೋಡಿದ ತಕ್ಷಣ ರಪ್ಪ ಅಂತ ಗೊತ್ತಾಗುತ್ತೆ ಹೌದಾ? ಅವನು ಹೆಂಗಿರ್ತಾನೆ ಅನ್ನುವಂಥದ್ದು. ಬಿಕಾಸ್ ಅಸ್ಟ್ರಾಲಜಿ ಅನ್ನೋದು ನಾನು ಕಂಡುಹಿಡಿದಿದ್ದಲ್ಲ, ಅದನ್ನು ನಮ್ಮ ಋಷಿ ಮುನಿಗಳು ಸಾವಿರಾರು ವರ್ಷಗಳ ಹಿಂದೆನೆ ಕೊಟ್ಟಂಥ ಒಂದು ಕೊಡುಗೆ, ಒಂದು ಭಿಕ್ಷೆ ನಮ್ಗಳಿಗೆಲ್ಲ ಅಲ್ವಾ. ಸೊ ಆ ಮೇಧಾವಿಗಳು ಅವತ್ತಿನ ಕಾಲದಿಂದನೇ ನಮಗೆ ಕೊಡ್ತಾ ಬಂದರು. ಹಾಗಾಗಿ ಒಬ್ಬ ಮನುಷ್ಯಂದು ಸುಮ್ಮನೆ ಅವ್ನು ನೇಟಿವ್ ನೋಡಿದ್ರೆ ಸಾಕು. ನೇಟಿವ್ ಅಂದರೆ ಅವನ ಹಾರೋಸ್ಕೋಪಲ್ಲಿ ಬರುವಂಥ ಒಂದು ಜಾತಕ, ಅವ್ನ ಲಗ್ನದ ಮನೆಯಿಂದ ಎಲ್ಲೆಲ್ಲಿ ಏನೇನಿದೆ ಅಂತೇಳಿ ತುಂಬ ವಿಷಯಗಳನ್ನ ಇಂಟರ್ಪ್ರಿಟ್ ಮಾಡ್ಬೋದು. ಯಾರಿಗೆ 8th ಹೌಸಲ್ಲಿ ಅಂದರೆ ಇವಾಗೆಲ್ಲ ನೋಡ್ಕೊಳಕ್ಕೆ ಹೋಗ್ಬೇಡಿ, ಜಸ್ಟ್ ಹೇಳ್ತಾ ಇರುತ್ತೆ. ಸೊ ಐ ಆಮ್ ನಾಟ್ ಸೇಯಿಂಗ್ ಫಾರ್ ಯು. ಓಕೆ, 8ನೇ ಮನೆಯಲ್ಲಿ ಶುಕ್ರ ಮತ್ತು ಕುಜ ಇದ್ರೆ ಅವರು ಮಲ್ಟಿಪಲ್ ಅಫೇರ್ಸ್ಗಳು ಬೆಳೆದೋಗ್ಬಿಡುತ್ತೆ. ವಿಚ್ ಮೀನ್ಸ್ ಅವನ ಮನಸ್ಸು 8ನೇ ಮನೆಯಲ್ಲಿ ಶುಕ್ರ ಮತ್ತೆ ಕುಜ ಇದ್ರೆ ಮಲ್ಟಿಪಲ್ ಅಫೇರ್ಸ್ಗಳು ಬೆಳೆಯೋ ಸಾಧ್ಯತೆಗಳು ತುಂಬಿರುತ್ತೆ, ಭಾಳ ಸಾಧ್ಯತೆಗಳಿರುತ್ತೆ. ಅಥವಾ ಯಾವುದೇ ಈ ಹೆಣ್ಮಕ್ಳೆಲ್ಲ ಒಂದು ಕೆಲವೊಂದು ದಾರಿಗಳು ಹಿಡಿತಾರಲ್ವ, ಈ ರೋಡಲ್ಲೆಲ್ಲ ನಿಂತ್ಕೊಂಡು ಕರೀತಾರಲ್ಲ, ಆ ಥರದವ್ರದ್ದೆಲ್ಲ ತಗೊಂಡು ನೋಡಿದ್ರೆ ಸಾಮಾನ್ಯವಾಗದಿರುತ್ತೆ. ಗಂಡು ಮಕ್ಳಿಗಾದ್ರೂ ಅಷ್ಟೇನೆ ಅದು. ಹಾಗಾಗಿ ನಾ ಹೇಳೋದು, ಗಂಡ್ ಮಕ್ಕಳಲ್ಲಿದ್ರೆ ಏನ್ ಮಾಡ್ತಾರ? ಗಂಡು ಮಕ್ಕಳಲ್ಲಿದ್ರು ದೇ ಆಲ್ಸೋ ಗೆಟ್ ಇನ್ ಟು ದ್ಯಾಟ್. ದಟ್ಸ್ ವಾಟ್ ಐ ಆಮ್ ಸೇಯಿಂಗ್. ಸೊ ಎಲ್ಲರೂ ಅಂತ ನಾ ಹೇಳ್ತಾ ಇಲ್ಲ, ಆದರೆ ನೋಡಿ ಅಂದರೆ ಅದು ಕೊಡುತ್ತದು. ಈಗ ನೋಡಿ ಕೆಲವ್ರಿಗೆ ಜಾತಕ ಎಲ್ಲ ನೋಡಿದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ. ಅವ್ರಿಗೆ ಆ್ಯಕ್ಚುಲಿ ನಮ್ಮ ಕ್ಲಾಸಲ್ಲಿ ಜಸ್ಟ್ ನಾನು ಫಿನಾನ್ಸ್ ಮಾತ್ರ ಟೀಚ್ ಮಾಡೋದಲ್ಲ, ಅವ್ರಿಗೆ ಆಸ್ಟ್ರಾಲಜಿಕಲ್ ಆ್ಯಂಗಲು ಟೀಚ್ ಮಾಡಿರ್ತೀನಿ. ನೋಡಪ್ಪ, ನೀನು ಯಾವ ಟೈಮಲ್ಲಿ ಬಾಯಿ ಮುಚ್ಕೊಂಡಿರ್ಬೇಕು, ಯಾವ ಟೈಮಲ್ಲಿ ರಿಸ್ಕ್ ತಗೋಬೇಕು, ಯಾವ ಟೈಮಲ್ಲಿ ರಿಸ್ಕ್ ತಗೊಳ್ಳದೆ ಸುಮ್ಮನಿರಬೇಕು, ಅದನ್ನೇ ಹೇಳ್ಕೊಟ್ಟಿರ್ತೀನಿ. ಬಿಕಾಸ್ ದ ಮೂಮೆಂಟ್ ವೆನ್ ದೇ ಅಂಡರ್ಸ್ಟ್ಯಾಂಡು ಅವಾಗ, ಯಾಕಂದರೆ ಮನುಷ್ಯನ ಲೈಫ್ ಯಾವಾಗಲೂ ಒಂದು ಸೈಕಲ್ ಥರ. ಅವ್ನು ಡೌನ್ ಟೈಮ್ ಬಂದಾಗ ಸುಮ್ಮನೆ ಇರಬೇಕಷ್ಟೇ. ಯಾಕಂದ್ರೆ ಅದು ಪ್ರಕೃತಿ ಕೊಡ್ತಾ ಇರುವಂಥ ಟೈಮ್, ಅದು ಸೆಟ್ಲ್ ಆಗು ನೀನು ಫಸ್ಟ್. ಬೇರೆ ನೀನು ಈ ಲೆವೆಲಿಂದ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕಂದ್ರೆ ಏನೋ ಕಲಿಬೇಕು ನೀನು ಅಂತ ಪ್ರಕೃತಿ ಒಂದು ಸ್ಟಾಪ್ ಕೊಡುತ್ತೆ, ಪಾಸ್ ಕೊಡುತ್ತೆ. ಅವಾಗ ಅವ್ನು ಕಲಿಯೋದ್ರ ಮೇಲೆ ಇನ್ವೆಸ್ಟ್ ಮಾಡಬೇಕು, ಎವಲ್ಯೂಷನ್ ಮೇಲೆ ಮತ್ತೆ ಇನ್ವೆಸ್ಟ್ ಮಾಡೋದಲ್ಲ ಅವನು. ಸೊ ಅದೇ ಪ್ರಕಾರವಾಗಿ ಅವನು ಈಗ ಅದು ಯಾರದೇ ಜಾತಕದೊಳಗಡೆ ಆಗಿರಲಿ ಅಲ್ಲಿಗೆ ಪುಷ್ ಮಾಡುತ್ತೆ. ಕೆಲವ್ರಿಗೀಗ ಫಾರಿನ್ ಯೋಗ ಇರುತ್ತೆ, ಅಂದರೆ ಅಬ್ರಾಡ್ಗೆ ಹೋಗೋದಕ್ಕೆ. ಒಂದು ಕಾಲದಲ್ಲಿ ನಮಗೆ ಆಂಧ್ರ ಪ್ರದೇಶ, ತಮಿಳ್ನಾಡು ಅದು ಫಾರಿನ್ ಕಂಟ್ರಿ ಆಗಿರ್ಬೋದು, ಯಾರಿಗೂ ಗೊತ್ತು. ಅವ್ರಿಗಿದ್ದರೆ ತಮಿಳ್ನಾಡು ಅಲ್ಲಿಗೆ ಹೋಗಿದ್ದು ಬಂದರೆ ಫಾರಿನ್ ಕಂಟ್ರಿಗೆ ಹೋದಂಗಾಯಿತು. ಆದರೆ ಆದಾಗ್ಯೂ ಕೆಲವೊಂದು ಟೈಮು ಅವ್ರಿಗೆ ಫಾರಿನ್ ಕಂಟ್ರಿದು ಇರುತ್ತೆ, ಅಂದರೆ ತುಂಬ ದೂರ ದೂರ ದೇಶಗಳಿಗೆ ಹೋಗುವಂಥ ಫಲಗಳಿರುತ್ತೆ. ಆದರೆ ಅವ್ನು ಚೂಸ್ ಮಾಡಿದ್ರೆ ಮಾತ್ರ. ಯಾಕಂದರೆ ಆಸ್ಟ್ರಾಲಜಿ 30% ನಮ್ಮ ಲೈಫಲ್ಲಿ ವರ್ಕ್ ಆಗೇ ಆಗುತ್ತೆ. ಆದರೆ ಕಾನ್ಷಿಯಸ್ ಆಗಿ ನಾವು ಚೂಸ್ ಮಾಡ್ತೀವಿ ಎಷ್ಟೋ ವಿಷಯಗಳನ್ನು. ಈಗ ಫಾರ್ ಎಕ್ಸಾಂಪಲ್ ಕೆಲವ್ರಿಗೆ ಸನ್ಯಾಸತ್ವ ಯೋಗ ಇರುತ್ತೆ, ಅದು ಅವ್ರು ಮದುವೆಯಾಗಿ ಹೋಗಿರ್ತಾರೆ. ಇನ್ನು ಕೆಲವ್ರಿಗೆ ಗೃಹಸ್ಥಾಶ್ರಮನೇ ಇರುತ್ತೆ, ಆದರೂ ಅವ್ರು ಸನ್ಯಾಸತ್ವ ತೊಗೊಂಡ್ಬಿಟ್ಟಿರ್ತಾರೆ. ಅಂದರೆ ಕಾನ್ಷಿಯಸ್ನೆಸ್ಸಲ್ಲೂ ಕೆಲವ್ರು ಚೂಸ್ ಮಾಡೋಗಿರ್ತಾರೆ. ಅದೇ ಪ್ರಕಾರ ಅದಿದ್ದಾಗ ಅದು ಪುಷ್ ಮಾಡುತ್ತೆ, ಅಲ್ಲಿಗೆ ಹೋಗು ನೀನು ಮಾಡಿದನ ಬುದ್ಧಿ ಕರ್ಮಾನುಸಾರಿಣಿ, ಅದು ಪುಷ್ ಮಾಡುತ್ತೆ. ಬಟ್ ಇವನೇನಾದರೂ ಕಾನ್ಷಿಯಸ್ ಚಾಯ್ಸ್ನ ತಗೊಂಡು ಆ ಜಾಗಕ್ಕೆ ಎಂಟ್ರಾಗಿಲ್ಲ ಅಂದರೆ ಅದೇ ಗ್ರಹ ಇವನನ್ನು ಯಾವ ಲೆವೆಲ್ ಮೇಲೆ ಕರ್ಕೊಂಡು ಹೋಗುತ್ತೆ ಅಂತ ಹೇಳಿದ್ರೆ ಅವನು ಊಹೆನೂ ಮಾಡಿರೋದಿಲ್ಲ, ಅದೇ ಲೆವೆಲ್ ಮೇಲೆ ಕರ್ಕೊಂಡು ಹೋಗುತ್ತೆ. ಯಾಕಂದರೆ ಶುಕ್ರ ಅಂದರೆ ವಾಟ್? ಇಟ್ಸ್ ಅ ಲಕ್ಸುರಿ ಪ್ಲಾನೆಟ್. ಅವ್ನು ಕೊಟ್ಟರೆ ಲಕ್ಸುರಿನೂ ಕೊಡುತ್ತೆ ಪ್ಲಾನೆಟು, ಅಥವಾ ಇದು ಒಂದು ಸಾರ್ಟ್ ಆಫ್ ಎಂಜಾಯ್ಮೆಂಟ್. ಲೈಫಲ್ಲಿ ಟೋಟಲ್ ಎಂಜಾಯ್ಮೆಂಟ್ ಕೊಡುವಂಥದ್ದು ಒಂದು ಧರ್ಮ. ಅದು ಅವ್ನು ಎಲ್ಲಿ ಕೂತಿರ್ತಾನೆ ಅನ್ನೋದು ಡಿಪೆಂಡ್ ಆಗುತ್ತೆ ಆಫ್ಕೋರ್ಸ್. ಆದರೆ ತುಂಬ ಟೈಮಲ್ಲಿ ಶುಕ್ರ ಬಂದಾಗ ಕೆಲವರು ಹೇಳ್ತಾರಲ್ಲ, ನಂಗೆ ಶುಕ್ರ ದಶೆ ನಡೀತಾ ಇದೆ ಅಂತ ಒಟ್ಟು ಕಾಲರ್ ಮೇಲೆ ಕುಂತಿರು. ನೋ, ಶುಕ್ರ ದಶೆನಲ್ಲಿ ಎಷ್ಟೋ ಜನ ದಬಾಕೊಂಡಿರೋದು ಇದೆ. ಶನಿ ದಶೆ ನಡಿಬೇಕಾದ್ರೆ ಎಷ್ಟೋ ಜನ ಉನ್ನತವಾಗಿ ಹೋಗಿರೋದು ಇದೆ. ಯಾವ ಗ್ರಹ ಕೆಟ್ಟದಲ್ಲ, ಯಾವ ಗ್ರಹ ಒಳ್ಳೇದಲ್ಲ, ಅವ್ರು ಯಾವ್ಯಾವ ಜಾಗದಲ್ಲಿ ಕೂತಿರ್ತಾರೆ ಆ ಕ್ರಿಯೆಗಳನ್ನ ಮಾಡ್ತಿರ್ತಾರೆ. ಸೊ ಇಲ್ಲಿ ಬಂದಾಗಲೂ ಅಷ್ಟೇನೆ ಅವ್ನ ಜಾತಕದಲ್ಲೂ ಅದಿತ್ತು ಅಂತ ಹೇಳಿದ್ರೆ ಅವನ್ನ ಪುಷ್ ಮಾಡುತ್ತದು. ಅಲ್ಲ, ಇವಾಗ ನೀವು ಹೇಳಿದ್ರಿ ಅಂದ್ರೆ ಬಹುತೇಕ ಎಲ್ಲ ಅಂತಲ್ಲ, ಬಹುತೇಕ ಜಾತಕಗಳಲ್ಲಿ ಹಿಂಗಿರುತ್ತೆ ಅಂತ. ಈಗ ಉದಾಹರಣೆಗೆ, ಈಗ ನಿಮ್ದು ಈಗ ತಿಂಗಳಲ್ಲಿ 1-2-3 ಸಾರಿ ರೇಖಿ ಕ್ಲಾಸಸ್ ನಡೀತಿರುತ್ತೆ, ಅಥವಾ ಫಿನಾನ್ಷಿಯಲ್ ಪ್ಲಾನಿಂಗ್ ಬಗ್ಗೆ, ಅಥವಾ ನಿಮ್ಮ ಹತ್ರ ತುಂಬ ಜನ ಫಿನಾನ್ಷಿಯಲ್ ಕನ್ಸಲ್ಟೇಷನ್ಸ್ಗೆಲ್ಲ ಬರ್ತಿರ್ತಾರಲ್ಲ. ಈಗ ಉದಾಹರಣೆಗೆ ಯಾರೋ ಒಬ್ಬ ಡೀಸೆಂಟ್ ಆಗಿರೋ ಒಬ್ಬ ವ್ಯಕ್ತಿ ಬಂದ್ರು, ನಿಮ್ಮ ಮುಂದೆ ಕೂತ್ಕೊಂಡ್ರು, ಎಲ್ಲೋ ಒಂದ್ ಕಡೆ ನೀವು ಮಾತಾಡ್ತಾ ನೀವು ಅಂದಿರ್ತಾರ, ನೋಡಿ ಈ ತರ ನಿಮ್ಮ ಇಂಟಿಮಸಿ ಎನರ್ಜಿನ ನೀವು ಬೇರೆ ಎಲ್ಲೆಲ್ಲೋ ಅನೈತಿಕವಾಗಿ ನೀವು ಇನ್ವೆಸ್ಟ್ ಮಾಡಿದ್ರೆ, ಅನೈತಿಕ ಸಂಬಂಧಗಳು ಇಟ್ಕೊಂಡಿರೋದ್ರಿಂದ ನೀವು ನಿಮ್ಗೆಲ್ಲ ಲಾಸ್ ಆಗಿದ್ದೀರಾ, ನಿಮ್ದು ಇದಾಗಿರುತ್ತೆ ಅಂತ ನೀವು ಹೇಳಿರ್ತಾರ. ಆದ್ರೆ ಆ ವ್ಯಕ್ತಿ ವಾದಿಸ್ತಾರೆ ನಿಮ್ ಜೊತೆಗೆ. ಆ ವ್ಯಕ್ತಿ ಮಾಡಿರ್ತಾರೆ ಎಲ್ಲೋ ಬೆಡ್ರೂಮಲ್ಲಿ, ಯಾರಿಗೂ ಗೊತ್ತೇ ಇಲ್ಲ ಅಂತನ್ಬಿಟ್ಟು, ಯಾರಿಗೂ ಗೊತ್ತಿಲ್ದಂಗೆ ಅವ್ರು ಆ ಥರದ ಕೆಲಸಗಳೆಲ್ಲ ಮಾಡ್ತಿರ್ತಾರೆ. ಬಟ್ ಮುಂದೆ ಮಾತ್ರ ಡೀಸೆಂಟ್ ಆಗಿ ಪ್ರೊಜೆಕ್ಟ್ ಮಾಡ್ತಿರ್ತಾರೆ. ಈಗ ಎಷ್ಟೋ ಜನ, ಓ ಬಿಡು, ಅನೈತಿಕ ಸಂಬಂಧ ಇಟ್ಕೊಳ್ಳೋಣ, ಯಾರಿಗೂ ಗೊತ್ತಾಗಲ್ಲ,
ಯಾರಿಗೂ ಗೊತ್ತಾಗಲ್ಲ. ಎಲ್ಲೋ ಯಾವುದೋ ಊರಲ್ಲೋ, ಯಾವುದೋ ಏರಿಯಾಲೋ, ಯಾವುದೋ ಹೋಟೆಲಲ್ಲೋ, ಯಾವುದೋ ಮನೆಗಳಲ್ಲೋ ಏನೋ ಮಾಡ್ಕೊಂಬಂದ್ರೆ ಹೆಂಗೆ ಗೊತ್ತಾಗುತ್ತೆ, ಹೊರಗಡೆ ಪ್ರಪಂಚಕ್ಕೆ ಹೆಂಗೆ ಗೊತ್ತಾಗುತ್ತೆ ಅಂತ ಅವರು ಪ್ರಿಪೇರ್ ಆಗ್ಬಿಟ್ಟಿರ್ತಾರೆ. ಈಗ ನಿಮ್ಮ ಹತ್ರ ಕನ್ಸಲ್ಟೇಷನ್ಗೂ ಎಲ್ಲೋ ಬಂದಾಗ ನಿಮಗೆ ಗೊತ್ತಾಗತ್ತೆ. ನೀವು ಹೇಳ್ತೀರಾ, ನೋಡಪ್ಪ ನಿನ್ನ ವೆಲ್ತ್ ಎಲ್ಲ ಡ್ರೈನ್ ಆಗ್ತಿರೋದು, ನೀನು ಯಾಕೆ ಅದು ಬೀದಿಗೆ ಬರ್ತಿರೋದು, ಇದು ಮುಖ್ಯ ಕಾರಣ ಆಗಿರತ್ತೆ ಅಂತಂದ್ಬಿಟ್ಟು ಅವ್ರು ವಾದಿಸ್ತಾರೆ. ನಿಮ್ಮ ಹತ್ರ ಏನಿದೆ ಸರ್ ಪ್ರೂಫು, ಅಥವಾ ನಾನು ಎಲ್ಲಿ, ಅವರು ಹೆಂಗೆ ಫಿಕ್ಸ್ ಆಗ್ಬಿಟ್ಟಿರ್ತಾರೆ ಅಂದ್ರೆ, ಜಗ ಅದೇನೋ ಅಂತಾರಲ್ಲ, ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಪ್ರಪಂಚಕ್ಕೆ ಗೊತ್ತಾಗಲ್ಲ ಅಂತ, ಹಾಗೆ. ಸೊ ಗೊತ್ತಾಗತ್ತಾ ಅವ್ರ ಅಕಸ್ಮಾತ್. ಓಕೆ, ದಟ್ಸ್ ಅ ಬ್ಯೂಟಿಫುಲ್ ಕ್ವಶನ್. ಆ್ಯಂಡ್ ಸೊ ಇದೇನಂದರೆ, ಈಗ ಮಲ್ಟಿಪಲ್ ಅಫೇರ್ಸು ಅಥವಾ ಮಲ್ಟಿಪಲ್ ಕನೆಕ್ಷನ್ಸು ಇವೆಲ್ಲ ಇರುತ್ತಲ್ಲ. ಸೊ ಅವ್ರುಗಳಿಗೆ ಅನಿಸುತ್ತೆ ಯಾರಿಗೂ ಗೊತ್ತಾಗ್ತಾ ಇಲ್ಲ, ಯಾರಿಗೂ ಆ ವಿಷಯಗಳು ಅನ್ನಿಸ್ತಾ ಇಲ್ಲ, ಅಂದರೆ ನಮ್ಮಿಬ್ಬರಿಗೆ ಮಾತ್ರ ಗೊತ್ತಿದೆ, ಆ ಥರ ಅನ್ಸೋದು ಭಾಳ ಕಾಮನ್ ಅದು ಜನಗಳಿಗೆ. ಇದಕ್ಕೆ ನಾನೊಂದು ಇನ್ಸಿಡೆಂಟನ್ನು ಹೇಳ್ತೀನಿ. ಅಂದರೆ ನಾನು ತುಂಬ ಸಣ್ಣ ವಯಸ್ಸಲ್ಲಿ ನಾನು ಓದಿದ್ದು ಸರ್ಕಾರಿ ಶಾಲೆಯಲ್ಲಿ, ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದು, ಕನ್ನಡ ಮೀಡಿಯಮಲ್ಲಿ ನಾನು ಓದಿದ್ದು. ಅದ್ರ ಬಗ್ಗೆ ಭಾಳ ಹೆಮ್ಮೆ ಇದೆ ನನಗೆ, ಯಾಕಂದರೆ ಕನ್ನಡ ಅಂತ ಹೇಳಿದ್ರೆ ನನಗೆ ಅಷ್ಟು ಅದರದ್ದು ಹೆಮ್ಮೆ ಇದೆ. ಸೊ ನಮ್ಮ ಆ ಸ್ಕೂಲಲ್ಲಿ ಆಲ್ಮೋಸ್ಟು ಆ ಬಿಲ್ಡಿಂಗ್ಗಳೆಲ್ಲ ಹೆಂಗಂದರೆ ನಮ್ಮ ನೋಟ್ಬುಕ್ಗಿಂತಲೂ ಕ್ರ್ಯಾಕ್ ಜಾಸ್ತಿ ಇರ್ತಿತ್ತು. ಅದ್ರ ಬೆಂಚ್ಗಳು ಯಾವ ಲೆವೆಲ್ಗೆ ಅಂತ ಹೇಳಿದ್ರೆ ಹರಿದೋಗಿರೋ ಬೆಂಚ್ಗಳು ಅದೇ ಪ್ರಕಾರ ಇರ್ತಿತ್ತು. ಅಂದರೆ ಆ ಥರ ಸ್ಥಿತಿಗತಿನಲ್ಲಿ ಓದಿದಂಥ ಶಾಲೆ ಅದು. ನನಗೆ ಭಾಳ ಸಣ್ಣ ವಯಸ್ಸಿಂದಲೂ ಒಂದು ಕ್ರೇಜ್ ಜಾಸ್ತಿ, ಪರ್ಫ್ಯೂಮ್ ಕ್ರೇಜ್ ನನಗೆ. ಓಕೆ, ಇದನ್ನು ಲಾಸ್ಟ್ ಟೈಮ್ ಒಂದು ಎಪಿಸೋಡಲ್ಲಿ ಹೇಳಿದೆ. ಸುಮಾರು ನನ್ನ ಹತ್ರ ಒಂದು 70,000 ರೂಪಾಯಿಷ್ಟು ಬರೀ ಪರ್ಫ್ಯೂಮ್ ಕಲೆಕ್ಷನ್ಸ್ ಇದೆ. ಅಷ್ಟು ಕ್ರೇಜು ನಾನು ಪರ್ಫ್ಯೂಮ್ ಅಂದರೆ. ನನಗೂ ಅದೇ ಹುಚ್ಚು. ಓಕೆ, ಸೊ ಆ ಟೈಮಲ್ಲಿ ನನಗೊಬ್ಬರು ಬೆಟ್ಟದ ರೀತಿಯಲ್ಲಿರುವಂಥ ಒಬ್ಬರು ಮಾಸ್ಟರ್ ಇದ್ದರು, ಗಣೇಶ್ ಮೂರ್ತಿ ಸರ್ ಅಂತ. ನಾವೆಲ್ಲ ಪ್ರೈಮರಿ ಸ್ಕೂಲಲ್ಲಿ ಓದಬೇಕಾದ್ರೆ. ಎಷ್ಟು ಅದ್ಭುತವಾದಂಥ ವ್ಯಕ್ತಿ ಅಂದರೆ ಭಾಳ ಅದ್ಭುತವಾದಂಥ ವ್ಯಕ್ತಿ. ಆ್ಯಂಡ್ ನಾನು ಇವಾಗ ಏನು ಹೇಳ್ತಾ ಇದ್ದೀನಿ, ನೆಕ್ಸ್ಟ್ ಒಂದು 5 ಮಿನಿಟ್ಸು ಇದನ್ನು ಗಮನ ಇಟ್ಟು ಕೇಳಿಸ್ಕೊಂಡ್ರೆ ಈ ಕ್ವೆಶನ್ ಏನಿದೆ ಇದಕ್ಕೆ ಇನ್ನೂ ಡೀಪರ್ ಆಗಿ ಆನ್ಸರ್ ಸಿಗುತ್ತೆ ನಾನು ಹೇಳೋ ಇನ್ಸಿಡೆಂಟಲ್ಲಿ. ಆ್ಯಂಡ್ ದ ವೇ ಪೀಪಲ್ ಹೂ ಆರ್ ಆಲ್ ಇನ್ವೆಸ್ಟಿಂಗ್ ದೇರ್ ಎನರ್ಜಿ ಇನ್ ಟು ಸಮಥಿಂಗ್ ಎಲ್ಸ್, ಅವ್ರಿಗೆ ರಿಯಲೈಸೇಷನ್ನು ಆಗುತ್ತಿತ್ತು. ಆವಾಗ ಅವರೆಲ್ಲ ಹೆಂಗಂದರೆ, ಅವ್ರ ಹತ್ರ ಹೊಡೆತ ತಿಂದಿರೋದ್ರಲ್ಲಿ ಯಾರೋ ರ್ಯಾಂಕಿಂಗ್ ಕೊಡಬೇಕಂದ್ರೆ ನಾನು ನಂಬರ್ 1, ಅಷ್ಟು ಹೊಡೆತ ತಿಂದಿದ್ದೀನಿ ಅವ್ರ ಹತ್ರ. ಆದರೆ ಅವ್ರು ಯಾರಾದರೂ ಚೆನ್ನಾಗೇನಾದ್ರು ಓದಿದರೆ, ಹೋಮ್ವರ್ಕ್ ಮಾಡಿದರೆ, ಈ ಥರ ಎಲ್ಲ ಮಾಡಿದರೆ ತಬ್ಕೊಂಡು ಮುದ್ದಾಡಿರೋರು, ಅಷ್ಟು ಪ್ರೀತಿ ತೋರಿಸಿರೋರು, ಜಗತ್ತಲ್ಲಿ ನಾನು ಎಲ್ಲವನ್ನು ಅಚೀವ್ ಮಾಡಿಬಿಟ್ಟೆ ಅನ್ನೋ ಫೀಲಿಂಗ್ಸ್ಗಳನ್ನು ಕೊಟ್ಟಿರೋರು. ಆದರೆ ಅವ್ರು ಯಾವಾಗೆಲ್ಲ ಹಗ್ ಮಾಡ್ತಿದ್ರಲ್ಲ, ಅವ್ರ ಹತ್ರ ಒಂದು ಪರ್ಫ್ಯೂಮ್ ಸ್ಮೆಲ್ ಬರ್ತಾಯಿತ್ತು. ನನಗೆ ಭಯಂಕರ ಇಷ್ಟ ಸ್ಮೆಲ್ ಅದು. ಆದರೆ ಒಂದೇ ಸಿಗ್ನೇಚರ್ ಪರ್ಫ್ಯೂಮ್ ಅವ್ರು ಯಾವಾಗಲೂ ಯೂಸ್ ಮಾಡ್ತಿದ್ದಿತ್ತು. ನಮ್ಗೆ ಆ ಟೈಮ್ನಲ್ಲೆಲ್ಲ 2 ಸಬ್ಜೆಕ್ಟನ್ನು ಒಬ್ಬರೇ ಮಾಸ್ಟ್ರು ತೊಗೋತಾಯಿದ್ರು. ಒಬ್ಬರು ಬಸವರಾಜು ಸರ್ ಅಂತ ಹೇಳ್ಬಿಟ್ಟು ಒಬ್ಬರು ಮಾಸ್ಟ್ರ್ ಇದ್ರು ನಮಗೆ. ಅವರು ಮ್ಯಾಥ್ಸ್ ತೊಗೊಳ್ಳೋರು ನಮಗೆ, ಆಮೇಲಿಂದ ವಾಪಸ್ ಕನ್ನಡ ತೊಗೊಳ್ಳೋರು. ಅದಾದ ನಂತರ ಸೈನ್ಸನ್ನು ಇನ್ನೊಬ್ಬರು ಟೀಚರ್ ತೊಗೊಳ್ತಾಯಿದ್ರು. ಒಂದು ಟೈಮ್ ಏನಾಯಿತು, ಹೀಗೇ ಸ್ಕೂಲಲ್ಲೆಲ್ಲ ಕೂತಿದ್ದೋ. ಅವಾಗ ಹೆಂಗಂದರೆ 30 ಮಿನಿಟ್ಸ್ಗೂ ಸಮಥಿಂಗ್ 40 ಮಿನಿಟ್ಸ್ಗೆ ಏನೋ ಒಂದು ಬೆಲ್ ಇತ್ತು ಅವಾಗ ಪ್ರೈಮರಿ ಸ್ಕೂಲ್ನಲ್ಲಿ. ಆಮೇಲಿಂದ ಎಲ್ಲರೂ ಏನಂದರೆ, ಒಂದು ಈ ರೈಲ್ವೆ ಕಂಬಿದೊಂದು ಇದು ಬರುತ್ತೆ ನೋಡಿ, ಬೆಲ್ ಹೊಡಿಯೋದಕ್ಕೆ. ಸೊ ಆ ಥರದೊಂದು ಬೆಲ್ ಇರ್ತದೆ, ಅಲ್ಲಿ ಬೆಲ್ ಹೊಡಿತಿದ್ದು, ಪ್ರತಿ ಪೀರಿಯಡಲ್ಲೂ ಬೆಲ್ ಹೊಡಿಬೇಕಾಗಿತ್ತು. ಆವತ್ತು ಕನ್ನಡ ಆದಮೇಲಿಂದ ಸೈನ್ಸ್ ಇತ್ತು. ನನಗಿನ್ನೂ ತುಂಬ ಚೆನ್ನಾಗಿ ನೆನಪಿದೆ ಅದು. ಮೇ ಬಿ ಅರೌಂಡ್ ಒಂದು 6ನೇ ಕ್ಲಾಸ್ ಇರಬೇಕು, 7ನೇ ಕ್ಲಾಸ್ ಇರಬೇಕು ಅವಾಗ ವಾಪಸ್ಸು ಒಬ್ಬರನ್ನು ಕರೆದಾದ್ಮೇಲಿಂದ ವಾಪಸ್ಸು ನಾನು ಯಾವಾಗಲೂ ಮಾನಿಟರ್, ಅಂದರೆ ಎಲ್ಲೇ ಏನು ಹೇಳುತ್ತೆ ನಾನೇ ಮಾನಿಟರ್ ಅಂತ ನಿಂತ್ಕೊಬಿಟ್ಟು ಕರೆದ್ರು, ಏಯ್ ಬರೋ ಇಲ್ಲಿ ಬೆಲ್ ಹೊಡಿಯೋಕ್ಕೆ ಅಂತ ಹೇಳ್ಬಿಟ್ಟು ನಾನಿದ್ದು ಗುಡು ಹೊಟ್ಟೋದೆ. ಹೋಗೋ ಬೆಲ್ ಹೊಡೆದವ್ರು ಬಾರೋ ಅಂತ ಹೇಳ್ಬಿಟ್ಟು ಹೇಳಿದರು. ಅದಾದಮೇಲಿಂದ ಅವರು ಒಂದು ಮಾತು ಹೇಳಿದರು, ಮೋಸ್ಟ್ಲಿ ಇವರು ಸೈನ್ಸ್ ಟೀಚರ್ ಬಂದಿಲ್ಲ, ಅವ್ರ ಬದಲು ನಾನೇ ಮ್ಯಾಥ್ಸ್ ಪಾಠ ಮಾಡ್ತೀನಿ ಅಂತ ಕಂಟಿನ್ಯೂ ಮಾಡ್ತೀನಿ ನಾನೇ, ಬೆಲ್ ಹೊಡೆದ್ರು ಬಾ, ಯಾಕಂದ್ರೆ ಬೇರೆ ಕ್ಲಾಸ್ಗೆಲ್ಲ ಕೇಳಿಸ್ಬೇಕಲ್ಲ. ಸರಿ ಅಂತ ಹೇಳ್ಬಿಟ್ಟು ಗುಡು ಅಂತ ಓಡೋದೆ. ಗಣೇಶ್ ಮೂರ್ತಿ ಸರ್ ನಮ್ಗೆ ಆ್ಯಕ್ಚುಲಿ ಸೈನ್ಸ್ ತೊಗೊಳ್ಳೋ ಮಾಸ್ಟ್ರು. ಸೊ ಅದಾದ್ಮೇಲಿಂದ ಓಡೋದೆ, ಡ್ಯಾನ್ ಅಂತ ಹೇಳ್ಬಿಟ್ಟು ಬೆಲ್ ಹೊಡೆದೆ. ಅದಾದ್ಮೇಲಿಂದ ಅಲ್ಲಿಂದ ವಾಪಸ್ ಓಡ್ ಬಂದೆ. ಆಮೇಲೆ ಬಂದ್ಬಿಟ್ಟು ಬಸವರಾಜು ಮಾಸ್ಟ್ರಿಗೆ, ಸರ್ ಗಣೇಶ್ ಮೂರ್ತಿ ಮಾಸ್ಟ್ರು ಬಂದವ್ರೆ ಅಂತ. ಅವಾಗ ಅವರು, ಏಯ್ ಹೆಡ್ ಮಾಸ್ಟರ್ ಹೇಳಿದ್ರೆ ನಿಂಗೆ ಅವ್ರು ಬಂದವ್ರೆ ಅಂತ ಹೇಳ್ಬಿಟ್ಟು, ಅವ್ರು ರಜದಲ್ಲಿದ್ದಾರೆ ಅಂತ ತಾನೇ ನಾನು ತೊಗೋತಾ ಇರೋದು, ಅವ್ರು ಹೆಂಗ್ಬಿಟ್ರು ಮ್ಯಾಥ್ಸ್ ಅಂದ್ರೆ ಇಷ್ಟ ಇಲ್ವಲ್ಲ ಎಲ್ಲರಿಗೂ, ಅದಕ್ಕೆ ಸುಳ್ಳು ಹೇಳ್ತಾವನೆ ಅಂತ. ಗಣೇಶ್ ಮೂರ್ತಿ ಮಾಸ್ಟ್ರು ಬಂದವ್ರಂತೆ. ಅವ್ರು ಯಾರು ನಿಮ್ಗೆ ಹೆಡ್ ಮಾಸ್ಟರ್ ಹೇಳಿದ್ರಾ? ಇಲ್ಲ ಸರ್ ಹೇಳಲಿಲ್ಲ. ಮತ್ತೆ ಯಾರು ಸ್ಟಾಫ್ ರೂಮಲ್ಲಿ ಯಾರಾದರೂ ಹೇಳಿದ್ರಾ? ಇಲ್ಲ ಸರ್ ಹೇಳಲಿಲ್ಲ. ಮತ್ತು ನಿನಗೇನು ಗೊತ್ತಾಯ್ತು? ಪರ್ಫ್ಯೂಮ್ ಸ್ಮೆಲ್ ಬಂತು ಸರ್ ಅಂತ. ಸೊ ಅದಾದ್ಮೇಲಿಂದ ಅವರು ಒಂದು ಬ್ಯೂಟಿಫುಲ್ ಮಾತನ್ನು ಹೇಳಿದ್ರು, ನಿನ್ನ ಜೀವನದಲ್ಲೂ ಹಂಗೆ ಕಣ, ಎಲ್ಲ ವಿಷಯಗಳೂ ನೀ ಬರೋದಕ್ಕಿಂತ ಮುಂಚೆ ನಿನ್ನ ವಾಸನೆಲೆ ಬರುತ್ತೆ ಅಂತ.
ನಿನ್ನ ಜೀವನದಲ್ಲಿ ನೀನ್ ಬರೋ ಮುಂಚೆನೆ ಎಲ್ಲಾನು ನಿನ್ನ ವಾಸನೆ Fragrance. ಮುಖಾಂತರನೇ ಬರುತ್ತೆ. ಅಬ್ಸಲ್ಯೂಟ್ಲಿ. ಇದೇ ಪ್ರಕಾರದಲ್ಲೇ ನಮ್ಮ ಲೈಫಲ್ಲಿ ನಾವು ಇನ್ಸ್ಟಾಗ್ರಾಮಲ್ಲಿ ಹಾಕುವಂಥ ಪ್ರತಿ ಪೋಸ್ಟ್, ನಾವು ಆಡುವಂಥ ಪ್ರತಿ ಮಾತು, ಪ್ರತಿ ವಾಕ್ಯ, ಪ್ರತಿ ಸ್ಟೇಟ್ಮೆಂಟು, ಪ್ರತಿ ನಮ್ಮ ಡಿ ಪಿ, ನಮ್ಮ ಸ್ಟೇಟಸ್ಸು, ನಾವು ಜೊತೆಗೆ ಯಾರನ್ನ ಮೀಟ್ ಮಾಡ್ತೀವಿ ಅವ್ರ ಜೊತೆ ನಡ್ಕೊಳ್ಳೋಂಥ ಬಿಹೇವಿಯರು ಎಲ್ಲನೂ ನಾವು ಹೇಳೋ ಅವಶ್ಯಕತೆ ಇಲ್ಲ. ಅವೆಲ್ಲನೂ ಏನೋ ಹೇಳ್ತಾ ಇರುತ್ತೆ ನಮ್ಮನ್ನು ಬಿಟ್ಟು. ವಿಚ್ ಮೀನ್ಸ್ ನಮ್ಮನ್ನು ಬಿಟ್ಟು ಬೇರೇನೋ ಒಂದು ಎನರ್ಜಿ ವರ್ಕ್ ಮಾಡ್ತಾ ಇದೆ. ದಟ್ ಈಸ್ ಕಾಲ್ಡ್ ಆರ. ಆರಾಗೆ ಒಂದು ಹಿಸ್ಟ್ರಿ ಇದೆ, ಒಂದು ಫ್ರಾಗ್ರೆನ್ಸ್ ಇದೆ. ನಾವು ಬರೋದಕ್ಕಿಂತ ಮುಂಚೆ ಔರ ಬರುತ್ತೆ, ಆ ಔರದ ಸ್ಮೆಲ್ ಬರುತ್ತೆ, ಅದರ ಫ್ರಾಗ್ರೆನ್ಸ್ ಇರುತ್ತೆ. ಅವನು ಅಂದ್ಕೊಳ್ತಾನೆ ನನಗೆ ಮಲ್ಟಿಪಲ್ ಅಫೇರ್ಸ್ ಇದೆ, ಯಾವನಿಗೂ ಗೊತ್ತಾಗಲ್ಲ ಅಂತ. ಹಲೋ, ಯು ಆರ್ ನಾಟ್ ಗೆಟಿಂಗ್ ಟು ನೋ, ಬಟ್ ದ ಹೋಲ್ ವರ್ಲ್ಡ್ ಈಸ್ ಸೆನ್ಸಿಂಗ್ ಇಟ್. ನೀವು ಬರೋದಕ್ಕಿಂತ ಮುಂಚೆನೇ ಅಲ್ಲಿ ಬರುತ್ತದು ಆ ಸ್ಮೆಲ್ಲಲ್ಲೇ. ಸೊ ಹಾಗಾಗಿ ಪ್ರತಿ ಆರಾಗೂ ಒಂದು ಸ್ಮೆಲ್ ಇದೆ. ಅವನು ಅಂದ್ಕೊಳ್ತಾನೆ ನಾನು ಬರೀ ಒಂದು 4 ಗೋಡೆ ಮಧ್ಯೆ ತಾನು ನಿಂದಿರೋದು, ಸೊ ಅವ್ನಿಗೆ ಯಾರು ಗೊತ್ತಾಗ್ಬಿಡುತ್ತೆ ಜೀವನದಲ್ಲಿ? ನೋ, ದಟ್ಸ್ ಅ ರಾಂಗ್ ಕಾನ್ಸೆಪ್ಟ್. 100% ಗೊತ್ತಾಗುತ್ತೆ. ಬಿಕಾಸ್ ದ ಮೂಮೆಂಟ್ ಅ ಪರ್ಸನ್ ಎಂಟರ್ಸ್, ಬಿಫೋರ್ ಹಿಮ್ ಈಸ್ ಔರಾ ವಿಲ್ ಕಮ್ ಇನ್ ಟು ಪಿಕ್ಚರ್. ಅಂದರೆ ಅವರ ಆರ ಒಂದು ಪಿಕ್ಚರಲ್ಲಿರುತ್ತೆ. ಸೊ ಹಾಗಾಗಿ ಯಾರಾದರೂ ಆ ಇಲ್ಯೂಷನಲ್ಲಿದ್ದರೆ, ನಾನಿದ್ದೀನಿ ಏನು ಗೊತ್ತಾಗಲ್ಲ ಪ್ರಪಂಚಕ್ಕೆ, ಎಲ್ಲವೂ ಮುಚ್ಚೋಗಿರುತ್ತೆ, ಆ ಥರ ಅಂದ್ಕೊಂಡಿದ್ರೆ 100% ಸುಳ್ಳದು. ಯಾಕಂದರೆ ಗಣೇಶ್ ಮೂರ್ತಿ ಸರ್ ಬಂದಿದ್ರೋ ಇಲ್ವೋ ಯಾರಿಗೂ ಗೊತ್ತಿರಲಿಲ್ಲ, ಆದರೆ ಅವ್ರ ಪರ್ಫ್ಯೂಮ್ ಸ್ಮೆಲ್ಲು ನನಗೆ ಬಂತು. ಆ ಪರ್ಫ್ಯೂಮ್ ಸ್ಮೆಲ್ಲಿಂದ ಅದು ಗಣೇಶ್ ಮೂರ್ತಿ ಸರ್ ಅಂತಲೇ ಗೊತ್ತಾಯಿತು. ಸೇಮ್ ವೇ ಲೈಫಲ್ಲೂ ಅಷ್ಟೇ, ನಾವು ಯಾರಿಗೂ ಏನು ಹೇಳ್ಕೊತಿರೋಂಥ ಅವಶ್ಯಕತೆ ಇಲ್ಲ. ನೀವು ಬರೋ ಮುಂಚೆ ನಿಮ್ ವಾಸನೆ ಗೊತ್ತಾಗ್ಬಿಡುತ್ತೆ. ಅದು ಹೆಂಗೋನೋ ಗೊತ್ತಾಗುತ್ತೆ, ಅದು ಹೆಂಗೋನೋ ಆಚೆ ಬರುತ್ತೆ. ನೋಡಿ, ಅದನ್ನು ಒಂದು ಫ್ರಾಗ್ರೆನ್ಸ್ ಇರುತ್ತಲ್ಲ, ಅದು ನಾವು ಯಾರಿಗೂ ಏನು ಹೇಳೋ ಅವಶ್ಯಕತೆ ಇಲ್ಲ. ನಮ್ಗೆ ಆ ಟೈಮಲ್ಲೂ ಅದು ಅಷ್ಟು ಈಸಿಯಾಗಿ ಅರ್ಥ ಆಗ್ತಿರ್ಲಿಲ್ಲ ವಾಟ್ ಈ ಸೆಡ್ ಅಂತ ಹೇಳ್ಬಿಟ್ಟು. ಆದರೆ ಇವತ್ತು ಅರ್ಥ ಆಗುತ್ತೆ. ನಾವು ನಡ್ಕೊಳ್ಳೋ ಪ್ರತಿ ರೀತಿನೂ ನಮ್ಮ ಬಗ್ಗೆ ಏನೋ ಹೇಳುತ್ತದು. ಸೊ ಅದು ಇವತ್ತು ಗೊತ್ತಾಗಲ್ಲ, ಯಾವತ್ತೋ ಒಂದಿನ ಗೊತ್ತಾಗುತ್ತೆ. ಆಮೇಲೆ ಎಲ್ಲವೂ ಡಾಟ್ಸ್ಗಳು ಕನೆಕ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓ, ಅವ್ನು ಇದು ಮಾಡಿದ ಅದಕ್ಕೆ ಹಿಂಗಾಯ್ತು. ನೀವೀಗ ಊದ್ಗಡ್ಡಿ ಹಚ್ಬಿಟ್ಟು ಮನೇಲಿ ಯಾವುದೋ ಒಂದು ಕಾರ್ನಲ್ಲಿ ಇಟ್ಟರು ಕೂಡ ಮನೆಯೆಲ್ಲ ಬರ್ತಾ ಇರುತ್ತೆ. ಸೊ ಸೇಮ್ ವೇ ಆ ಕಾರ್ನರಲ್ಲಿ ನಡೀತಾ ಇರೋ ಕೆಲಸ, ಬಟ್ ಹೇಗೆ ಅದು ಸ್ಪ್ರೆಡ್ ಆಗುತ್ತೋ ಸೇಮ್ ಥಿಂಗ್. ಸಿ, ಈಗ ನಾನು ವೆಲ್ತ್ ಎನರ್ಜಿ ಫ್ಲೋ ನಮ್ಮದು 3 months ಪ್ರೋಗ್ರಾಮಲ್ವೇ ನಾನು ಟೀಚ್ ಮಾಡೋದೇ ಫಿನಾನ್ಸ್ ಬಗ್ಗೆ. ಆದರೆ ನಾನೆಲ್ಲ ನನ್ನ ಸ್ಟೂಡೆಂಟ್ ಕೇಳ್ತೇನೆ, 20% ಅಷ್ಟೇ ಕಂಡ್ರಪ್ಪ ನಿಮ್ಮ ಟೀಚ್ ಮಾಡೋದು ನಾನು. ಇನ್ನು 80% ನಿಮ್ಮ ಆರ, ನಿಮ್ಮ ಫ್ರಾಗ್ರೆನ್ಸ್, ಅದನ್ನು ಕ್ಲೀನಾಗಿ ಇಟ್ಕೊಳ್ಳಿ. ದ ಮೂಮೆಂಟ್ ವೆನ್ ಯು ಕೀಪ್ ಇಟ್ ಕ್ಲೀನ್, ನಿಮ್ಮ ವೆಲ್ತ್ ಎಷ್ಟು ಫ್ಲೋ ಆಗುತ್ತೆ ಅಂದರೆ, ನಿಮ್ಮ ಬ್ಯಾಂಕ್ ಅಕೌಂಟು ಭಾರ ಆಗಬೇಕು ಅಷ್ಟು ಫ್ಲೋ ಆಗುತ್ತೆ. ಇಟ್ ಈಸ್ ಫಾರ್ ಶ್ಯೂರ್. ಬಟ್ ಅವ್ರೇನಾದ್ರೂ ಆ ಥರ ನಾನ್ಸೆನ್ಸಲ್ಲಿದ್ದು, ಅದು ಮಲ್ಟಿಪಲ್ ಅಫೇರ್ಸ್ ಆಗಬೇಕು ಅಂತಿಲ್ಲ. ಇಟ್ ಕುಡ್ ಬಿ ಎನಿಥಿಂಗ್. ಯಾವುದೇ ನಾನ್ಸೆನ್ಸ್ ವಿಷಯಗಳಾಗಿರ್ಬೋದು, ಧರ್ಮಕ್ಕೆ ವಿರುದ್ಧವಾಗಿ ನಡೆಯೋದಾಗಿರ್ಬೋದು, ಹೆಣ್ಮಕ್ಳನ್ನ ಅಗೌರವಿಸೋದಾಗಿರ್ಬೋದು, ಅಥವಾ ಸೊ ಯಾವುದೇ ವಿಷಯಗಳಲ್ಲಾಗಿರಲಿ, ಆ ಮನುಷ್ಯ ಯಾವಾಗಲೂ ನೆಲ ಕಚ್ಚೋದು ಫಾರ್ ಶ್ಯೂರ್. ಮೇ ಬಿ ಇವತ್ತು ಅವನ ಗ್ರಹಗತಿಗಳೆಲ್ಲ ಸ್ವಲ್ಪ ಉಚ್ಚ ಸ್ಥಾನದಲ್ಲಿದೆ, ಎಲ್ಲವೂ ಚೆನ್ನಾಗಿ ಇಟ್ಕೊಂಡು ಕೈ ಹಿಡಿದು ನಡೆಸ್ತಾ ಇದೆ, ಎಲ್ಲವೂ ಮುಚ್ಚೋಗ್ತಾ ಇರ್ಬೋದು. ಆದರೆ ದೆರ್ ಇಸ್ ಅ ಟೈಮ್ ವಿಚ್ ವಿಲ್ ಕಮ್ ಇನ್ ಇಸ್ ಲೈಫ್. ಅವಾಗ ಎಲ್ಲವೂ ಕೌಂಟ್ ಆಗ್ತಾ ಸ್ಟಾರ್ಟ್ ಆಗುತ್ತೆ. ಅವಾಗ ಏನು ಮಾಡಿದೆ, ಹಿಸ್ಟ್ರಿ ತೆಗಿಯುತ್ತೆ ಅವಾಗ. ಆಮೇಲೆ ಏನು ಮಾಡಿದೆ ಅಂತ ಬಿಡಿ. ಈಗ ಪೊಲೀಸ್ ಸ್ಟೇಷನಲ್ಲಿ ನಾನು ಪೊಲೀಸ್ಗೆಲ್ಲ ಟೀಚರ್ ಅವ್ರಿಗೆಲ್ಲ ನಾನು ಟ್ರೈನ್ ಮಾಡ್ತಾ ಇರ್ತೀನಿ ಬೇರೆ ಬೇರೆ ವಿಷಯಗಳಲ್ಲಿ. ಅಲ್ಲಿ ಇದು ಮಾಡಬೇಕಾದ್ರೂ ಒಂದ್ಸಲ ಸ್ಟೇಷನ್ಗೆ ಯಾವ್ದಾದ್ರು ಕೇಸ್ ಬಂತಂದರೆ ಹಳೇದೆಲ್ಲ ಹಿಸ್ಟ್ರಿ ತೆಗಿತಾರೆ ಅವರು, ಇವನು ಹಿಂದೆ ಏನೆಲ್ಲ ಮಾಡಿದ್ದ ಅಂತೇಳಿ. ಅದೇ ಥರ ಕರ್ಮಕ್ಕೂ ಒಂದು ಹಿಸ್ಟ್ರಿ ಬುಕ್ ಅಂತ ಇರುತ್ತೆ, ಅದು ತೆಗಿಯುತ್ತೆ. ಮಗನೇ ಇರು, ನೀನು ಏನೇನು ಮಾಡಿದ್ದೆ ಈ ಹಿಂದೆ ಅಂತೇಳಿ. ಅಲ್ಲ, ಈಗ ಉದಾಹರಣೆಗೆ ಈಗ ಮದುವೆ ಆಗಿರ್ತಕ್ಕಂಥ ಈಗ ಒಂದು ಗಂಡು ಹೆಣ್ಣು, ಈಗ ಹೆಂಡತಿ ಗಂಡನ ತುಂಬಾ ಪ್ರೀತಿಸ್ತಾಳೆ. ಗಂಡ ಇವನು ಪ್ರೀತಿಸ್ತಾನೆ, ಹೊರಗಡೆ ಊರೆಲ್ಲ ಮೇಯ್ಕೊಂಡ್ಬರ್ತಾನೆ. ಅಂದ್ರೆ ಹೊರಗಡೆ ಅವನ ಅಕ್ರಮ ಸಂಬಂಧದಲ್ಲಿ ಇಟ್ಕೊಂಡ್ಬರ್ತಾನೆ. ಇಂಥ ವಿಚಾರದಲ್ಲಿ ತಪ್ಪು. ನಿನ್ ಹೆಂಡತಿ ಮನೇಲಿ ನಿನ್ನ ಪ್ರೀತಿಸ್ತಾಳೆ, ಅವಳು ನೀನ್ ನ್ಯಾಯವಾಗಿರು, ಊರೆಲ್ಲ ಹೋಗಿ ಹಿಂಗ್ ಮಾಡ್ಕೊಂಬರೋದು ಒಂದು. ಅಥವಾ ಇದು ಉಲ್ಟಾ ಆದ್ರೂ ಕೂಡ ಗಂಡ ನಿಯತ್ತಾಗಿರ್ತಾನೆ, ಇಲ್ಲಿರೋ ಹೆಂಡತಿ ಗಂಡನ್ ಬಿಟ್ಟು ಬೇರೆ ಕಡೆ ಎಲ್ಲ ಬೇರೆ ತರದ್ ಏನೇನ ಮಾಡ್ಕೊಂಡಿರ್ಬೋದನು. ಆದ್ರೆ ಕೆಲವೊಂದು ಕೇಸಸ್ ಅಲ್ಲಿ, ಈಗ ಉದಾಹರಣೆಗೆ ಮದುವೆ ಆದಂತ ಗಂಡನ ಜೊತೆ ಅನ್ಯೋನ್ಯತೆ ಇಲ್ಲ, ಅಂತ ಟೈಮಲ್ಲಿ ಆ ಹೆಂಡತಿ ತಪ್ಪು ಮಾಡ್ತಾಳೆ. ಹೆಂಡತಿ ಜೊತೆಗೆ ಸಂಬಂಧನೇ ಚೆನ್ನಾಗಿಲ್ಲ ಈ ಗಂಡನ್ಗೆ. ಇಂಥ ಟೈಮಲ್ಲಿ ಆ ಗಂಡ ಆಫೀಸಲ್ಲೋ ಹೊರಗಡೆ ಎಲ್ಲೋ ಅವನು ಸಂಬಂಧಗಳು ಇಟ್ಕೋತಾನೆ. ಇದು ನ್ಯಾಯಬದ್ಧವಾದದ್ದ? ಇದು ಸರಿನಾ ತಪ್ಪ? ಅಂದ್ರೆ ನಿಮ್ಮ ಪಾರ್ಟ್ನರ್ ಜೊತೆಗೆ ಸಂಬಂಧನೇ ಚೆನ್ನಾಗಿಲ್ಲ. ಸೊ ಇದು ಮೊರಾಲಿಟಿ ಪ್ರಶ್ನೆನೂ ಹೌದು. ಅಟ್ ದ ಸೇಮ್ ಟೈಮ್ ಪ್ರಾಕ್ಟಿಕಲ್ ಆಗಿ ಹೇಳ್ತೀನಿ ಕೇಳಿ. ಈಗೇನಂದರೆ, ಯಾವುದೇ ಸಂಬಂಧಗಳು ಸರಿ ಹೋಗಿಲ್ಲ ಅಂದರೆ ಅವ್ರ ಜೊತೆ ಕೂತ್ಕೊಂಡು ಮಾತಾಡಿಲ್ಲ ಅಂತ ಅರ್ಥ ಅಷ್ಟೇ. ವಿಚ್ ಮೀನ್ಸ್ ನೋಡಿ, ಸುಮ್ಮನೆ ಎದುರುಗಡೆ ಕೂತ್ಕೊಂಡು ಮಾತಾಡಿದ್ರೆ ದೇಶದ ಸಮಸ್ಯೆಗಳೇ ಬಗೆಹರಿಯುತ್ತೆ.
ಇನ್ನು ಸಂಸಾರದ ಸಮಸ್ಯೆ ಬಗೆಹರಿಯಲ್ವಾ? ಎಲ್ಲವೂ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ ಪ್ರೈವೆಸಿ ಅನ್ನುವಂಥ ಈ ಒಂದು ಕಲ್ಪ್ರಿಟ್ ವರ್ಡಿಂದ. ಏಯ್ ನಂದಿದು ಪ್ರೈವೆಸಿ, ಏನು ಪ್ರೈವೆಸಿಗೂ ಸ್ಪೇಸ್ ಇಲ್ವಾ ಅಂತ ಅವಳಾಗಿರಲಿ, ಅಥವಾ ನಂದಿದು ಪ್ರೈವೆಸಿ ಅಂತ ಹೇಳ್ಬಿಟ್ಟು ಇವನಾಗಿರಲಿ, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಲ್ಲ. ವಿಚ್ ಮೀನ್ಸ್ ದೆರ್ ಈಸ್ ಒನ್ ಸ್ಟೇಟ್ಮೆಂಟ್ ಐ ಯೂಸ್ ಟು ಟೆಲ್ ಟು ಮೈ ಸ್ಟೂಡೆಂಟ್ಸ್ ಆಲ್ವೇಸ್, ಏನಂದರೆ ಯುವರ್ ಸ್ಪೌಸ್ ಫ್ರೆಂಡ್ ಕ್ಯಾನ್ ನಾಟ್ ಬಿ ಯುವರ್ ಬೆಸ್ಟ್ ಫ್ರೆಂಡ್. ಅಂದರೆ ಅವ್ರ ಹೆಂಡತಿ ಆಗಿರಲಿ ಗಂಡ ಆಗಿರಲಿ, ಅವ್ರ ಫ್ರೆಂಡ್ ಯಾವತ್ತೂ ಬೆಸ್ಟ್ ಫ್ರೆಂಡ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಅನ್ಕೋತಾರಲ್ವಾ, ಈ ಮೂಮೆಂಟಲ್ಲಿ ಹೋಗ್ಬಿಟ್ಟು ಅವಳಿಗೆ ಏನು ಗೊತ್ತಾಗುತ್ತೆ, ಮನೆಯಲ್ಲಿ ಇರ್ತಾಳೆ, ಹೆಂಗಿದ್ರು ಅವಳ ಜೊತೆ ನಂಗೆ ರಿಲೇಷನ್ಶಿಪ್ ಚೆನ್ನಾಗಿಲ್ಲ, ಹೆಂಗಿದ್ರು ಅವಳಿಗೆ ನನ್ನ ಬಗ್ಗೆ ಏನು ಗೊತ್ತಾಗೋದಿಲ್ಲ, ಆ ಥರ ಎಲ್ಲ ಅನ್ಕೋತಾರಲ್ವಾ. ಸಿ ಸಬ್ಕಾನ್ಷಿಯಸ್ಲಿ ಏನಾಗ್ತಾ ಇರುತ್ತಂದರೆ, ಡೂ ಯು ಥಿಂಕ್ ಅವರೆಲ್ಲ ಒಂಥರ ಗಿಲ್ಟ್ ಫ್ರೀ ಇರ್ತಾರೆ ಅಂತ ಅಂದ್ಕೊಂಡಿದ್ದೀರಾ ನೀವು? 100% ಗಿಲ್ಟ್ ಫ್ರೀ ಇರೋದಿಲ್ಲ. ಅವ್ರಿಗೆಲ್ಲೋ ಒಂದು ಕಡೆ ಒಂದು ಆತ್ಮಸಾಕ್ಷಿ ಅನ್ನೋದು ಕಾಡ್ತಾ ಇರುತ್ತೆ. ಅದು ಹೇಳ್ತಾ ಇರುತ್ತೆ, ಏಯ್ ನೀ ತಪ್ಪು ಮಾಡ್ತಾ ಇದೆಯಾ ಮಾರ್ಯ ಅಂತ ಹೇಳ್ತಾನೆ ಇರುತ್ತೆ. ಫಸ್ಟ್ ಟೈಮು ಯಾರೇ ತಪ್ಪು ಮಾಡಿದ್ರು ಅವ್ರಿಗೆ ಅದೊಂದು ಒಳಗಡೆ ಇರುವಂಥ ಕಾನ್ಷಿಯಸ್ನೆಸ್ ಹೇಳುತ್ತೆ, ಏಯ್ ನೀ ತಪ್ಪು ಮಾಡ್ತಾ ಇದೆಯಾ ಅಂತ ಹೇಳ್ಬಿಟ್ಟು. ಆದರೆ ಅವ್ರು ಏನು ಮಾಡಿರ್ತಾರೆ ಅಂತ ಹೇಳಿದ್ರೆ, ತಲೆ ಮೇಲೆ ಅದಕ್ಕೊಂದು ಹೊಡೆದು, ಐ ನಿನಗೇನು ಗೊತ್ತು ಸುಮ್ಮನೆ ಕೂತ್ಕೋ ಅಂತ ಹೇಳ್ಬಿಟ್ಟು ಮಾಡಿರ್ತಾರಲ್ಲ. 2ನೇ ಟೈಮ್ಗೆ ಅವ್ರಿಗೆ ಅದು ಹ್ಯಾಬಿಟ್ ಆಗ್ಬಿಡೋದು, 3ನೇ ಟೈಮ್ಗೆ ಅದು ಕ್ಯಾರೆಕ್ಟರ್ ಆಗಿ ಟರ್ನ್ ಆಗ್ಬಿಡುತ್ತೆ. ಸೊ ಆ್ಯಂಡ್ ಯಾರೆಲ್ಲ ಈ ಥರ ಸ್ಥಿತಿಗತಿಗಳಲ್ಲಿ ಇಳಿತಾರಲ್ವಾ, ಅವ್ರು ಯಾವ ಲೆವೆಲ್ಗೆ ಬೀದಿಗೆ ಬರ್ತಾರೆ ಒಂದು ಹಂತದಲ್ಲಿ ಅಂತ ಹೇಳಿದ್ರೆ, ಅವ್ರಿಗೆ ರಿಲೇಷನ್ಶಿಪ್ಪೇ ಬೇಕು ಅಂತ ಹೇಳ್ಬಿಟ್ಟು ಅನ್ನಿಸ್ದಾಗ್ಲೂ ಅವ್ರಿಗೆ ನಿಜವಾದ ಸೌಂದರ್ಯ ಅಥವಾ ಅಂದರೆ ಲೈಫಲ್ಲಿ ಏನು ಬೇಕೋ ಅದು ಸಿಗೋದೇ ಇಲ್ಲ. ಆ್ಯಂಡ್ ಈಗ ವಾಪಸ್ಸು ಮನೆಯಲ್ಲಿರೋಳು ಜೊತೆಗೆ ನನ್ನ ಲೈಫ್ ಚೆನ್ನಾಗಿಲ್ಲ, ಹಾಗಾಗಿ ನಾನು ಹೊರಗಡೆ ನೋಡ್ಕೊಳ್ತೀನಿ ಅಂತ ಹೇಳಿದ್ರೆ, ಓಕೆ, ಸೊ ಯು ಶುಡ್ ಬೆಟರ್ ಗೆಟ್ ಇನ್ ಟು ಲೀಗಲ್ ವೇ ಅಲ್ವಾ. ಅಂದರೆ ಡಿವೋರ್ಸ್ ತಗೊಳ್ಳೋ ಅಲ್ಲ, ಅಂದರೆ ಅವ್ರ ಪಾಡಿಗೆ ಬಿಟ್ಬಿಡ್ಬೇಕು, ಇವ್ರ ಪಾಡಿಗೆ ಬಿಟ್ಬಿಡ್ಬೇಕು. ಸೊ ನಿಮ್ಮ ದಾರಿ ನೀವು ನೋಡ್ಕೊಳ್ಳೋಂಥದ್ದು ಬೆಟರ್ ಅಲ್ವಾ. ಆದರೆ ಜೊತೆನಲ್ಲೇ ಇರುವಂಥವ್ರು, ಓಕೆ ನನ್ನ ಗಂಡ ಅಥವಾ ನನ್ನ ಹೆಂಡತಿ ತುಂಬ ಶ್ರೇಷ್ಠ ಅಂತ ಅಂದ್ಕೊಂಡಿರೋರು, ಅದು ಎಲ್ಲೋ ಒಂದು ಕಡೆಯಿಂದ ಸಬ್ಕಾನ್ಷಿಯಸ್ಲಿ ದಟ್ ಈಸ್ ಟಾಂಟಿಂಗ್ ದೆಮ್, ಎಲ್ಲೋ ಒಂದು ಕಡೆ ಕಾಡುತ್ತೆ. ಮತ್ತು ಇನ್ನೊಂದು ಏನಂದರೆ, ಸ್ಪಿರಿಚುವಲ್ ಲೇಯರಲ್ಲಿ ಒಂದು ಹೇಳ್ತೀನಿ ಕೇಳಿ, ಇನ್ನೊಂದು ಪ್ರಾಬ್ಲಮ್ ಏನು ಮಾಡ್ಕೋತಾರೆ ಅಂತ ಹೇಳ್ಬಿಟ್ಟು, ಅವ್ರು ಯಾವಾಗ ಈ ಥರ ಇಶ್ಯೂಸ್ಗಳಿಗೆ ಸಿಗಾಕೋತಾರೆ, ಅದು ಈ ಥರ ಇಶ್ಯೂಸ್ಗಳಿಗೆ ಹೋಗ್ತಾರೆ, 100% ಅವ್ರಿಗೆ ಬರಬೇಕಾಗಿರೋ ವೆಲ್ತ್ನೂ ಕಟ್ ಮಾಡಿದಾಗ ಅವರು. ಯಾಕಂತ ಹೇಳಿದ್ರೆ, ಒಂದೇ ಒಂದು ಕ್ಷಣ ಅವ್ರ ಮನೆಯಲ್ಲಿ ಗೊತ್ತಾಗೋಯ್ತು ಅಂತ ಇಟ್ಕೊಳ್ಳಿ. ನೋಡಿ, ನೀವು ಯೋಚನೆ ಮಾಡಿ, ಯಾವುದೇ ಒಂದೇ ಒಂದು ಇನ್ಸಿಡೆಂಟು ಈ ಥರ ಆಗಿದ್ದು ಅಂದರೆ ಮಲ್ಟಿಪಲ್ ಅಫೇರ್ಸಲ್ಲಿ ಹೋಗಿದ್ದು, ಇವೆಲ್ಲನೂ ಐದರ್ ಸಾವಿಂದ ಎಂಡ್ ಆಗಿರುತ್ತೆ, ಇಲ್ಲಾಂದರೆ ನೋವಿಂದ ಎಂಡ್ ಆಗಿರುತ್ತೆ, ಇಲ್ಲ ಡಿವೋರ್ಸಿಂದ ಎಂಡ್ ಆಗಿರುತ್ತೆ. ಇದನ್ನು ಬಿಟ್ಟು ವಾವ್ ನೀವು ಒಳ್ಳೆ ಕೆಲಸ ಮಾಡಿದೆ ಅಂತ ಚಪ್ಪಾಳೆ ಹೊಡೆದ್ಬಿಟ್ಟು ಯಾರು ಪಾರಿತೋಷಕ ಯಾರಿಗೂ ಕೊಡಿಸಿರೋದಿಲ್ಲ. ಆ್ಯಂಡ್ ಇವೆಲ್ಲನೂ 99% ಪ್ರಾಬ್ಲಮಿಂದನೇ ಎಂಡ್ ಆಗುವಂಥದ್ದು, ಪೊಲೀಸ್ ಸ್ಟೇಷನಿಂದನೇ ಎಂಡ್ ಆಗುವಂಥದ್ದು, ಕೋರ್ಟಿಂದನೇ ಸಪ್ರೇಟ್ ಆಗೋಂಥದ್ದು. ಹಾಗಾಗಿ ಇದನ್ನೆಲ್ಲ ಮಾಡೋದಕ್ಕಿಂತ ಮುಂಚೆ ಜಸ್ಟ್ ಅವ್ರನ್ನವ್ರು ಒಂದೇ ಒಂದು ಸಿಂಪಲ್ ಪ್ರಶ್ನೆ ಕೇಳಬೇಕು, ಏನಂದರೆ, ಆಮ್ ಐ ಡೂಯಿಂಗ್ ರೈಟ್? ವಾಟ್ ಆಮ್ ಐ ಡೂಯಿಂಗ್? ಈಸ್ ಇಟ್ ಟೇಕಿಂಗ್ ಮಿ ಟು ಅ ನೆಕ್ಸ್ಟ್ ಲೆವೆಲ್ ಆರ್ ನಾಟ್? ನಾನೀಗ ಮಾಡ್ತಾ ಇರುವಂಥ ಕ್ರಿಯೆ ಸರಿನಾ ತಪ್ಪಾ? ನಾನೀಗ ಮಾಡಿದ್ದು ನನ್ನನ್ನು ಇನ್ನೊಂದು ಲೆವೆಲ್ ಕರ್ಕೊಂಡು ಹೋಗ್ತಾ ಇದೆಯಾ ಅಥವಾ ಕೆಳಗೆ ಕರ್ಕೊಂಡು ಹೋಗ್ತಾ ಇದೆಯಾ ಅಂತ. ಅವ್ರಿಗೇನಾದ್ರು ಮೇಲೆ ಕರ್ಕೊಂಡು ಹೋಗ್ತಾ ಇದ್ದಾರೆ, ಕಂಟಿನ್ಯೂ ಟು ಡೂ ಇಟ್. ನೀವು ಮಾಡ್ತಾ ಇರುವಂಥದ್ದು ಬಹಳ ಗ್ರೇಟೆಸ್ಟ್ ಸಂಗತಿ, ಗ್ರೇಟೆಸ್ಟ್ ವಿಷಯ, ಕಂಟಿನ್ಯೂ. ಏನಾದರೂ ನಿಮ್ಮ ಅದನ್ನು ಕೆಳಗಡೆ ದೂಡ್ತಾ ಇದೆ ಅಂತ ಆಯಿತು ಅಂತ ಹೇಳಿದ್ರೆ, ಇಟ್ ಇಸ್ ಬೆಟರ್ ಟು ಸ್ಟಾಪ್ ಆ್ಯಂಡ್ ಫೋಕಸ್ ಆನ್ ವಾಟ್ ಈಸ್ ಧರ್ಮ. ಅಲ್ಲ, ಈಗ ರೇಡಿಯೋಲಿ ನಾನು ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಇದೇ ಥರದ ಸಾಕಷ್ಟು ಕಾಲ್ಸ್, ಅಂದರೆ ತುಂಬ ಇಂಟ್ರಾಕ್ಷನ್ಸ್ ಮಾಡಿದ್ದೀನಿ ಈ ಥರದಲ್ಲಿ. ಕೆಲವೊಂದು ಕೇಸಸ್ಸಲ್ಲಿ ಒಂದು ಹುಡುಗಿನೇ ಆಗಲಿ ಒಂದು ಹುಡುಗನೇ ಆಗಲಿ ಮದುವೆ ಆಗಿರುತ್ತೆ, ಬಲವಂತವಾಗಿ ಅಪ್ಪ ಅಮ್ಮ ನೋಡಿದ್ದು ಹುಡುಗ ಹುಡುಗಿ ಅಂತಲೂ ಮದುವೆ ಆಗಿಬಿಡ್ತಾರೆ. ಮದುವೆ ಆದ ನಂತರ ಶಾರೀರಿಕ ಸಂಬಂಧ ಇರಲ್ಲ ಅವರೊಟ್ಟಿಗೆ, ಬಟ್ ಒಂದೇ ಮನೇಲೆ ಇಬ್ಬರು ಬದುಕ್ತಿರ್ತಾರೆ. ಇವ್ರಿಗೆ ಗಂಡ ಹೆಂಡತಿ ಇಷ್ಟ ಇಲ್ಲ, ಹೊರಗಡೆ ಆಫೀಸಲ್ಲಿ ಕಲೀಗೋ ಕಾಲೇಜಲ್ಲೋ ಯಾರೋ ಒಬ್ರು ಇಷ್ಟ, ಅವರೊಟ್ಟಿಗೆ ಅಕ್ರಮ ಸಂಬಂಧ ನಡೆಸ್ತಿರ್ತಾರೆ. ಇಂಥ ಟೈಮಲ್ಲಿ ಇದು ಅಕ್ರಮನ ಸಕ್ರಮನ? ಓಕೆ, ಸೊ ಜನಗಳು ಇದನ್ನು ಹೆಂಗೆ ಯೋಚನೆ ಮಾಡ್ತಾರೆ, ನಾನು ಸೈಟ್ ಲೆಕ್ಕದಲ್ಲಿ ಯೋಚನೆ ಮಾಡ್ತಾರೆ. ನಮ್ಮ ಮೈಸೂರಲ್ಲೆಲ್ಲ ರೆವಿನ್ಯೂ ಸೈಟ್ಸ್ಗಳಿದೆ. ಗೌರ್ಮೆಂಟ್ ಆದ್ರೆ ಯಾವಾಗ ದುಡ್ಡು ಖಾಲಿ ಆಗುತ್ತೋ ಅವಾಗ ಅಕ್ರಮ ಸಕ್ರಮ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬರುತ್ತೆ. ಅಂದರೆ ವಾಪಸ್ ನೀವು ಡಿಫ್ರೆನ್ಸ್ ಫೀಸ್ನ ಕಟ್ಬಿಟ್ಟು ಅದನ್ನು ನೀವು ಮೂಡಾಗೋ ಅಥವಾ ಇಲ್ಲಿಗೋ ಸೇರ್ಕೊಳ್ಳಿ ಅಂತ ಬರುತ್ತೆ. ಬಟ್ ಲೈಫಲ್ಲಿ ಹಂಗೆ ವರ್ಕ್ ಆಗಲ್ಲ. ಸೊ ಅಕ್ರಮ ಈಸ್ ಯಾವಾಗಲೂ ಅಕ್ರಮನೇ, ಅದನ್ನು ಸಕ್ರಮ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ವಿಚ್ ಮೀನ್ಸ್ ನಾನು ಅವಾಗಲೇ ಹೇಳ್ದಾಗೆ, ಅವ್ರಿಗೇನಾದ್ರು ಇಷ್ಟ ಇಲ್ವಾ, ದೇ ಶುಡ್ ಸ್ಪೀಕ್ ಆ್ಯಂಡ್ ದೆನ್ ಗೆಟ್ ರಿಡ್ ಆಫ್ ಇಟ್. ಬಟ್ ಜೊತೆಯಲ್ಲಿ ಇದ್ಕೊಂಡು ಹೇಳದೆ ಮಾಡುವಂಥದ್ದು, ನಾನು ನಿಮ್ಗೆ ಅವಾಗಲೇ ಒಂದು ಪರ್ಫ್ಯೂಮ್ಸ್ದು ಇನ್ಸಿಡೆಂಟ್ ಹೇಳಿದ್ನಲ್ಲ, ಸೇಮ್ ಥಿಂಗ್ ಹ್ಯಾಪನ್ಸ್ ಹಿಯರ್ ಆಲ್ಸೋ. ಅವ್ರಿಗೆ ಅವ್ನಿಗೆ ಅನ್ಸುತ್ತೆ ಈ ಕ್ಷಣದಲ್ಲಿ ಏನಪ್ಪ ನನಗೆ ಯಾರಿಗೂ ಗೊತ್ತಾಗ್ತಲ್ಲ ಅಂತ ಅನ್ಸುತ್ತೆ, ಆದರೆ 100% ಗೊತ್ತಾಗ್ತಾ ಇರುತ್ತೆ. ಯಾವ ಥರ ಒಂದಿನ ಗೊತ್ತಾಗುತ್ತಲ್ಲ, ಅವತ್ತು ಇಡೀ ಆ ರೂಮ್ ನಡುವೆ ಇದ್ದಂಥ ವಿಷಯ ಬೀದಿ ವಿಷಯವಾಗಿ ಟರ್ನ್ ಆಗುತ್ತೆ. ಆ್ಯಂಡ್ ಆ ಟೈಮಲ್ಲಿ ಅವ್ರಿಗೆ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ, ಇದು ಬೇಡದೆ ಹೋಗಿತ್ತ ನನಗೆ, ಯಾಕಾದರೂ ಮೈ ಮೇಲೆ ಹೇಳ್ಕೊಂಡಪ್ಪ ನಾನು ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗೋಗುತ್ತೆ. ಹಾಗಾಗಿ ಇಂಗ್ಲೀಷ್ನಲ್ಲಿ ಭಾಳ ಬ್ಯೂಟಿಫುಲ್ ಮಾತಿದೆ, ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ. ನಾನಿಲ್ಲಿ ಅವರ ಇಂಡಿವಿಜುವಲ್ ನೇಚರ್ಗೆ ಸಂಬಂಧಪಟ್ಟಿದ್ದು,
ಯಾರಿಗೂ ಇಂಡಿವಿಜುವಲ್ ಹೋಗ್ಬಿಟ್ಟು ನಾವು ಹೇಳೋಕ್ಕಾಗಲ್ಲ, ನೀವು ಮಾಡಲೇಬೇಡ ಅಂತ ರೆಸ್ಟ್ರಿಕ್ಟ್ ಮಾಡೋದಕ್ಕಾಗಲ್ಲ. ಆದರೆ ನನ್ನ ಸ್ಟೂಡೆಂಟ್ಸ್ಗೆಲ್ಲ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ನೋಡಪ್ಪ, ನೀನು 3 ವಿಷಯ ಜೀವನದಲ್ಲಿ ತುಂಬ ಶ್ರೇಷ್ಠವಾಗಿ ಇಟ್ಕೋಬೇಕು. ಕೈ, ಬಾಯಿ, ಕಚ್ಚೆ. 3 ವಿಷಯದಲ್ಲಿ ಪರಿಶುದ್ಧವಾಗಿದ್ದೆ ಅಂತ ಹೇಳಿದ್ರೆ ನೀನು ಬೇಡ ಬೇಡ ಅಂದ್ರೂ ನಿನ್ನ ಹತ್ರ ವೆಲ್ತ್ ಬರುತ್ತೆ. ಕೈ, ಬಾಯಿ, ಕಚ್ಚೆ. ಶುದ್ಧವಾಗಿರಬೇಕು, ಕೈ, ಬಾಯಿ, ಕಚ್ಚೆ. ಕರೆಕ್ಟಾಗಿರ್ಬೇಕು. ಅರ್ಥ ಮಾಡ್ಕೊಳ್ಳಿ. ಸೊ ಈ 3 ವಿಷಯದಲ್ಲಿ ಶ್ರೇಷ್ಠವಾಗಿದ್ದರು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅವ್ರಿಗೆ ಲೈಫನ್ನ ಅವರ ಪರ್ಪಸ್ ಮುಖಾಂತರ ಮುಂದುವರಿಯೋದಾಗಿರುತ್ತೆ. ಇಲ್ಲ ಬೆಳಗ್ಗೆಯಿಂದ ಸಾಯಂಕಾಲದವರು ಬರೀ ಇದೇ ಯೋಚನೆ ಮಾಡ್ತಾ ಇದ್ರೆ ಜೀವನದ ಬಗ್ಗೆ ಕನ್ಸ್ಟ್ರಕ್ಷನ್ ಯೋಚನೆಗಳು ಹೇಗೆ ಬರುತ್ತೆ? ಆ್ಯಂಡ್ ಇದೊಂದೇ ಲೈಫ್ ಅಲ್ಲ ಅಲ್ವಾ, ಇಟ್ ಈಸ್ ಪಾರ್ಟ್ ಆಫ್ ಲೈಫ್. ಬಟ್ ಎಷ್ಟೋ ಜನ ಹೆಂಗೆ ಬದುಕ್ತಾರೆ ಅಂದರೆ ಇದೇ ಜೀವನ ಅಂತಂದು ಬದುಕ್ಬಿಡ್ತಾರೆ. ಅಲ್ಲ, ಇನ್ನೂ ಒಂದ್ಸರಿ ಏನಾಗ್ಬಿಡುತ್ತೆ ಗೊತ್ತಾ, ಕೆಲವೊಂದ್ಸಾರಿ ಅವರ ನೆಚ್ಚಿನ ಫೇವ್ರೆಟ್ ಸ್ಪೋರ್ಟ್ಸ್ ಮನ್ಸ್ ಆಗ್ಬೋದು, ಅವರ ನೆಚ್ಚಿನ ಸಿನಿಮಾ ಸ್ಟಾರ್ಗಳಾಗ್ಬೋದು, ಖ್ಯಾತ ಸಿನಿಮಾ ನಟ ನಟಿರಾಗ್ಬೋದು, ಅಥವಾ ಅವರ ನೆಚ್ಚಿನ ರಾಜಕೀಯ ವ್ಯಕ್ತಿಗಳಾಗ್ಬೋದು, ಇವ್ರುಗಳೆಲ್ಲರದು ಒಂದು ಸ್ಕ್ಯಾಂಡಲ್ಸ್ ಅಂತನೋ, ಒಂದು ಹನಿ ಟ್ರ್ಯಾಪ್ ಅಂತನೋ, ಅಥವಾ ಕೆಲವರು ಅದೇ ಈ ಅಕ್ರಮ ಈ ಥರದ್ದೆಲ್ಲ ಇಟ್ಕೊಂತಿರ್ತಾರಲ್ಲ, ಜನಕ್ಕೂ ಒಂಥರ ಅವ್ರವರೇ ಮಾಡ್ಕೊಂತೀರ, ನಾವೆಲ್ಲ ಯಾವುದು ಅದೊಂಥರ. ಇದರಿಂದ ಹೇಳೋದು ಲೀಡರ್ಸು ಏನು ಎಕ್ಸಾಂಪಲ್ನ ಸೆಟ್ ಮಾಡ್ತಾರೆ, ಜನಗಳು ಅದನ್ನು ತುಂಬ ರೀತಿಯಲ್ಲಿ ಫಾಲೋ ಮಾಡ್ತಾರೆ. ಆ್ಯಂಡ್ ಈ ಕ್ವಶನ್ಗೆ ನಾನು ಒಂದು ಹೇಳ್ತೀನಿ ಕೇಳಿ. ದ ಬಾಡಿ ಮೇ ಮೀಟ್ ಫಾರ್ ಅ ಮಿನಿಟ್ಸ್ ಬಟ್ ದ ಎನರ್ಜಿ ಸ್ಟೇಸ್ ಫಾರ್ ಎವರ್. ಆ ಬಾಡಿ ಒಂದು ಕ್ಷಣಕ್ಕಷ್ಟೇ ಮೀಟ್ ಮಾಡಿರುತ್ತೆ, ಆದರೆ ಅವರ ಹಿಸ್ಟ್ರಿ ಹೇಳಿದ್ನಲ್ಲ, ಆ ಫ್ರಾಗ್ರೆನ್ಸು ಅದೇ ಪ್ರಕಾರ ಉಳ್ಕೊಂಡ್ಬಿಟ್ಟಿರುತ್ತೆ. ನಿಮ್ಗೆ ಇದೊಂದು ಸ್ವಲ್ಪ ಮುಂದುವರೆದು ಹೇಳ್ತೀನಿ. ಇಬ್ಬರು ವ್ಯಕ್ತಿಗಳು ಒಬ್ರಿಗೊಬ್ರು ಹತ್ರ ಬಂದಾಗ ಅವ್ರದ್ದು ಬರೀ ಸ್ಕಿನ್ ಟು ಸ್ಕಿನ್ ಮಾತ್ರ ಟಚ್ ಆಗುತ್ತೆ ಅಂತ ತುಂಬ ಜನ ಅನ್ಕೋತಾರೆ. ನೋ, ಅದಷ್ಟು ಮಾತ್ರ ಏನಲ್ಲ, ದೆರ್ ಈಸ್ ಸಮಥಿಂಗ್ ಬಿಯಾಂಡ್ ದಟ್ ವಿಲ್ ಹ್ಯಾಪನ್, ವಿಚ್ ಮೀನ್ಸ್ ಅವರ ಕೆಮಿಸ್ಟ್ರಿ ಮಿಕ್ಸ್ ಆಗುತ್ತೆ, ಅವರ ಎಮೋಷನಲ್ ಮರ್ಜ್ ಆಗುತ್ತೆ, ಮತ್ತು ವೈಬ್ರೇಷನ್ಸ್ಗಳು ಸಿಂಕ್ರನೈಸೇಷನ್ ಆಗುತ್ತೆ. ಎಮೋಷನ್ಸ್ ಮರ್ಜ್ ಆಗುತ್ತೆ, ಅಬ್ಸಲ್ಯೂಟ್ಲಿ ಆಗುತ್ತೆ. ರೀಸನ್ ಏನಂದರೆ ನೋಡಿ, ಒಂದು ಸೈಂಟಿಫಿಕಲಿ ಹೇಳ್ತೀನಿ, ಯಾವಾಗ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಕನೆಕ್ಟ್ ಆಗ್ತಾನೋ ಅವಾಗ ಅವ್ರದ್ದು ಹಾರ್ಮೋನಲ್ಸ್ಗಳು ಶಿಫ್ಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಾವೆಲ್ಲ ಕೇಳಿರ್ತೀವಿ ಬಾಂಡಿಂಗ್ ಕೆಮಿಕಲ್ಸ್ ಅಂತ ಹೇಳಿ. ಕರೆಕ್ಟ್. ಆ ಕೆಮಿಕಲ್ಸ್ಗಳು ಅವನ ಬಿಟ್ಟೇ ಇರೋಕ್ಕಾಗಲ್ಲ ಅನ್ನೋ ಲೆವೆಲ್ಗೆ ಅದನ್ನ ಸಿಂಕ್ರನೈಸೇಷನ್ ಆಗೋಗಿರುತ್ತೆ. ಅಂಡ್ ಸದ್ಗುರು ಅವರು ಅದನ್ನ ಬಹಳ ಬ್ಯೂಟಿಫುಲ್ ಆಗಿ ಒಂದು ಮಾತು ಹೇಳ್ತಾರೆ, ಯಾರ ಜೊತೆಗೆ ಇಂಟಿಮೆಸಿ ಇರುತ್ತೋ ಅವರು ಅವ್ರ ಜೊತೆಗೆ ಒಂದು ಆರನ್ನು ಎತ್ಕೊಂಡು ಬರ್ತಾರೆ ಜೊತೆಗೆ. ವಿಚ್ ಮೀನ್ಸ್ ಅವ್ರ ಜೊತೆಗೆ ಒಂದು ಆರ ಕರ್ಕೊಂಡು ಬರ್ತಾರೆ ಅಂದ್ರೆ ಅರ್ಥ ಏನಾಯ್ತಂದ್ರೆ, ಅವರ ಹಿಸ್ಟ್ರಿನಲ್ಲಿ, ಅಂದರೆ ಅವರ ಆರ ಹಿಸ್ಟ್ರಿನಲ್ಲಿ ಅವ್ರದ್ದೊಂದು ಆ ಬಾಂಡಿಂಗ್ ಅನ್ನೋಂಥದ್ದು ಒಂದು ಮೆಮೊರಿನಲ್ಲಿ ಉಳ್ಕೊಂಡ್ಬಿಡ್ತು. ಅದು ಯಾವತ್ತೂ ಅಳಿಸೋಗಲ್ಲ, ಅದು ಎಲ್ಲೋ ಒಂದು ಕಡೆ ಇರುತ್ತೆ, ಅವ್ನು ಮರಿಬೋದು, ಆದರೆ ಆರ ಲೆವೆಲ್ ಅಂತೂ ಅವ್ನು ಯಾವತ್ತೂ ಮರ್ತಿರೋದಿಲ್ಲ. ಸೊ ಇದನ್ನೇ ಸ್ಪಿರಿಚುಯಾಲಿಟಿನಲ್ಲಿ ಸ್ವಲ್ಪ ಡೀಪ್ ಆಗಿ ಯೋಚನೆ ಮಾಡ್ಬೇಕಂತ ಹೇಳಿದ್ರೆ, ಇಂಟಿಮೆಸಿ ಆದಾಗ 2 ಆರ ಫೀಲ್ಡ್ಸ್ಗಳು ಓವರ್ಲ್ಯಾಪ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅವರ ಕರ್ಮ ಫೀಲ್ಡ್ಸ್ಗಳು ಒಂದಕ್ಕೊಂದು ಬ್ಲೆಂಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅವರ ವೈಬ್ರೇಷನಲ್ ಪ್ಯಾಟರ್ನ್ಸ್ಗಳೂ ಒಂದಕ್ಕೊಂದು ಅಂಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನೇ ಆಧ್ಯಾತ್ಮದಲ್ಲಿ ಒಂದು ಮಾತು ಹೇಳ್ತೀನಿ, ಇದನ್ನು ಆ್ಯಕ್ಚುಲಿ ನಾನು ಯಾವತ್ತೂ ಪದ ಉಪಯೋಗಿಸಲ್ಲ, ಬಟ್ ಐ ಟೆಲ್ ಯು, ಇದನ್ನು ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ಹೇಳ್ತೀನಿ. ಯಾರ ಸಹವಾಸನ ಮಾಡ್ತಾರೆ ದರಿದ್ರಗಳೂ ಅವ್ರಿಗಿರುವಂಥದ್ದು ಇವರ ಜೊತೆಗೆ ನಡ್ಕೊಂಡು ಬರುತ್ತೆ. ಐ ರಿಪೀಟ್ ದಿಸ್, ಯಾರು ಈ ಥರ ಸಹವಾಸಗಳನ್ನು ಮಾಡ್ತಾರೆ ಅವ್ರ ಜೊತೆಗೆ ಅವರ ದರಿದ್ರಗಳನ್ನು ಕರ್ಕೊಂಡು ಬರ್ತಾರೆ. ಇದನ್ನೇ ಅಧ್ಯಾತ್ಮದಲ್ಲಿ ತ್ರಿಭಾವ ಅಂತ ಕರಿತೀವಿ. ಧರ್ಮಭಾವ, ಕರ್ಮಭಾವ, ಅರ್ಥಭಾವ ಅಂತ. ಧರ್ಮ ಮೀನ್ಸ್ ಅವ್ರೇನು ಧರ್ಮ ಫಾಲೋ ಮಾಡ್ತಿರ್ತಾರೆ. ಧರ್ಮ ಮೀನ್ಸ್ ನಾಟ್ ಮೊರಾಲಿಟಿ ಇಯರ್. ಧರ್ಮ ಅಂತ ಹೇಳಿದ್ರೆ ಅವ್ರು ಏನು ಧರ್ಮನ ಫಾಲೋ ಮಾಡ್ತಿರ್ತಾರೆ, ಅವ್ರ ರಿಚುವಲ್ಸ್ ಏನು ಅದನ್ನು ಇವ್ರು ಕ್ಯಾರಿ ಮಾಡೇ ಮಾಡ್ತಾರೆ. ಇವ್ರು ಗೊತ್ತಿಲ್ದಂಗೆ ಅವ್ರು ಬೆಳಿಗ್ಗೆ ಎದ್ದ ತಕ್ಷಣ 7 ಗಂಟೆಗೆ ಎದೊಳ್ಬೇಕು ಅಂತ ಹೇಳ್ಬಿಟ್ಟು ಅಲಾರಾಮ್ ಇಟ್ಕೊಂಡು ಅವ್ನು 10 ಗಂಟೆಗೆ ಎದೊಳ್ತಿದ್ರೆ ಇವನಿಗೆ ಬರುತ್ತದು. ಅವ್ನ ಧರ್ಮಭಾವ ಅದು, ಅಂದ್ರೆ ಅವ್ನ ಕಾರ್ಯ ಅದು ನಡೆಸ್ತಾ ಇರೋದು. ಅವನದು ಏನೋ ಕರ್ಮಭಾವ ಅಂದರೆ ಅವ್ನು ಏನೇನು ಕರ್ಮಗಳಿರುತ್ತೆ ಇವರು 1% ಆಫ್ ಕರ್ಮನ ಕ್ಯಾರಿ ಮಾಡ್ಕೊಂಡು ಬಂದೇ ಬರ್ತಾನೆ, ಬಿಕಾಸ್ ಈಸ್ ಅವರ ಬ್ಯಾಟ್ ಓವರ್ಲ್ಯಾಪ್ಡ್. ಅಟ್ ದ ಸೇಮ್ ಟೈಮ್ ಅರ್ಥಭಾವ, ಅರ್ಥ ಮೀನ್ಸ್ ಮನಿ. ಅವ್ರಿಗೆ ದುಡ್ಡಿನಲ್ಲಿ ದರಿದ್ರ ಇತ್ತು ಅಂತ ಹೇಳಿದ್ರೆ ಇವನು ಡೆಫಿನೆಟ್ ಆಗಿ ದುಡ್ಡಲ್ಲಿ ದರಿದ್ರಗಳು ಸ್ಟಾರ್ಟ್ ಆಗುತ್ತೆ. ಅದು ಇವಳಲ್ಲಾಗಿರ್ಬೋದು ಅವನಲ್ಲಾಗಿರ್ಬೋದು 100% ಸ್ಟಾರ್ಟ್ ಆಗುತ್ತದು. ಅಂದ್ರೆ ಅವ್ರಿಗೆ ಏನ್ ಸಮಸ್ಯೆಗಳಿದೆ ಅದೆಲ್ಲ ಬಂದೇ ಬರುತ್ತದು. ಬಿಕಾಸ್ ನಾನು ಎಷ್ಟು ಜನನ ಕೌನ್ಸಿಲಿಂಗ್ ಮಾಡಿಬಿಟ್ಟಿದ್ದೀನಿ ನನ್ನ ಲೈಫಲ್ಲಿ. ಆ್ಯಂಡ್ ನಾನೆಲ್ಲ ವೆಲ್ತ್ ಎನರ್ಜಿ ಸ್ಟೂಡೆಂಟ್ಸ್ಗಳಿಗೂ ನಾನು ಅದನ್ನೇ ಹೇಳ್ಕೊಡೋದು. ಫಸ್ಟ್ ಆಫ್ ಆಲ್ ಈ 3 ಇದನ್ನು ಕ್ಯಾರಿ ಮಾಡ್ತೀರಾ ನೀವು ಯಾಕೆ ಫಿನಾನ್ಷಿಯಲಿ ಪ್ರಾಬ್ಲಮಲ್ಲಿ ಇದ್ದೀರಾ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಇದೇ ಕಾರಣಕ್ಕೆ. ಫಿನಾನ್ಷಿಯಲಿ ಒಂದು ಹಂತಕ್ಕೆ ಬಂದು ನೆಕ್ಸ್ಟ್ ಲೆವೆಲ್ಗೆ ಯಾಕೆ ಬೆಳೆಯೋಕ್ಕಾಗಲ್ಲ ಅಂತ ಹೇಳಿದ್ರೆ ಇದೇ ಕಾರಣಕ್ಕೋಸ್ಕರ ಅವ್ರು ಬೆಳೆಯೋದಕ್ಕಾಗಲ್ಲ. ಯಾಕಂದರೆ ಈ ದರಿದ್ರ ಭಾವ ಇರುತ್ತಲ್ಲ, ಇದೊಂಥರ ಎನರ್ಜಿ ಪಾವರ್ಟಿ. ಇದನ್ನೇ ನಮ್ಮ ಋಷಿಮುನಿಗಳು ದರಿದ್ರ ಅಂತ ಕರೆದ್ರೆ ಎನರ್ಜಿ ಲೆವೆಲಲ್ಲಿ. ಇದು ಯಾವ ಲೆವೆಲ್ಗೆ ಅಂದರೆ ಅವ್ರ ಡೆಸ್ಟಿನನ್ನು ಯಾವ ಲೆವೆಲ್ಗೆ ಹಾಳು ಮಾಡಿಬಿಡುತ್ತೆ ಅಂದರೆ, ನನ್ನ ಹತ್ರ ನನ್ನ ಸ್ಟೂಡೆಂಟು ಅಂದರೆ 3 months ಪ್ರೋಗ್ರಾಮ್ ನಡಿಬೇಕಾದ್ರೆ ಸ್ಟೂಡೆಂಟ್ ಒಬ್ರು ಕೇಳ್ತಾಯಿದ್ರು, ನಾನು ಎಷ್ಟು ದುಡಿತೀನಿ ಸರ್, ಎಷ್ಟು ಮಾಡ್ತೀನಿ ಅಂದ್ರೂ ನಾನು ಬೆಳೆದಿಲ್ಲ ಅಂತಿಲ್ಲ, ಒಂದು ಹಂತದಲ್ಲಿ ಬೆಳೆದಿದ್ದೀನಿ, ಈ ಲೆವೆಲ್ಗೆ ನಿಂತಿದ್ದೀನಿ, ಆದರೆ ಮುಂದೆ ಯಾಕೆ ಹೋಗೋಕ್ಕಾಗ್ತಾಯಿಲ್ಲ ಅಂತೇಳಿ.
ನಾನು ಅವ್ರನ್ನ ಬಿಕಾಸ್ ನಮ್ಮದು ಪ್ರತಿಯೊಂದಕ್ಕೂ ಎನರ್ಜಿ ಆಡಿಟ್ ಅಂತೇಳಿ ಕರಿತೀವಿ. ಆ್ಯಂಡ್ sureshaiva.com/tools ಅಲ್ಲಿ ಹೋದ್ರೂ ಅದು ಒಂದು ಫಾರ್ಮೆಟ್ ಇದೆ, ಡೌನ್ಲೋಡ್ ಮಾಡ್ಬೋದು. ಎನರ್ಜಿ ಆಡಿಟ್ ಅಂತಲೇ ಇದೆ. ಅದ್ರೊಳಗಡೆ ಅವ್ರ ಎನರ್ಜಿ ಯಾವ ಲೆವೆಲಲ್ಲಿ ಇದೆ ಅಂತ ಹೇಳ್ಬಿಟ್ಟು ಅದು ತೋರಿಸ್ಬಿಡುತ್ತೆ. ಅಂದರೆ ಹಾನೆಸ್ಟಾಗಿ ಮಾಡಿದ್ರೆ ಮಾತ್ರ. ಅಲ್ಲಿ ನಾನು ಅವ್ರಿಗೆ ಕೇಳ್ತಾ ಇದ್ರು. ಅವ್ರು ಹಂಗೆ ಹೇಳ್ತಾ ದೆನ್ ಹಿ ಸೆಡ್ ಒನ್ ಸ್ಟೇಟ್ಮೆಂಟ್. ಅಂದರೆ ಅವರ ಹೆಂಡತಿಯ ಸ್ವಂತ ತಂಗಿ ಜೊತೆಗೇನೆ ಇವ್ರದ್ದು ರಿಲೇಷನ್ಶಿಪ್ ಆಯಿತಾ. ಆದರೆ ಅವರ ಹೆಂಡತಿ ತಂಗಿನೂ ಮದುವೆ ಆಗಿರೋರೆ. ಅವ್ರೇನಂತ ಹೇಳಿದ್ರೆ ಒಂದು ಹುಡುಗ ಈ ಬಿಲ್ಡಿಂಗ್ ಕಟ್ಬೇಕಾದ್ರೆ ಸೆಂಟ್ರಿಂಗ್ ಎಲ್ಲ ಕೆಲಸ ಮಾಡ್ತಾರಲ್ಲ ಆ ಥರದವ್ರನ್ನ ಮದುವೆ ಆಗಿರೋದು ಪಾಪ. ಸೊ ಏನಂತ ಹೇಳಿದ್ರೆ ಅವ್ರು 1 ರೂಪಾಯಿಗೂ ಕಷ್ಟ, ರೇಷನ್ ಕಾರ್ಡಲ್ಲಿ ಜೀವನ ಮಾಡಬೇಕು. ಬಟ್ ಇವ್ರದ್ದು ಭಯಂಕರ ಲೆವೆಲ್ಲು. ಬಟ್ ಇವ್ರ ಹತ್ರ ದುಡ್ಡಿತ್ತು, ಸೊ ಕೊಡೋದು, ಸೊ ವಾಪಸ್ ಅವಳನ್ನ ಇಂಪ್ರೆಸ್ ಮಾಡೋದು. ಸೊ ಅದೇ ಪ್ರಕಾರ ಬೆಳೀತು. ಆ್ಯಂಡ್ ಅಲ್ಲಿಂದ ಏನು ಸ್ಟಾರ್ಟ್ ಆಗಿದೆ ಅಂದರೆ ಅವ್ರಿಗೆ ದರಿದ್ರಗಳು ಸ್ಟಾರ್ಟ್ ಆಗಿದೆ. ಸೊ ಅದಕ್ಕೆ ನಾನು ಹೇಳೋದು, ದುಡ್ಡು ಇದ್ದಾಗ ಎಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ದುಡ್ಡು ಅವ್ರ ಹತ್ರ ಉಳಿಯುತ್ತಾ ಅಥವಾ ಅವರಿಂದ ಕಿತ್ಕೊಂಡು ಹೋಗುತ್ತಾ ಅಂತ ನಿರ್ಧಾರ ಆಗ್ತಾ ಇರುತ್ತೆ. ಯಾರೇ ಒಂದು ವ್ಯಕ್ತಿ ತುಂಬ ಒಂದು ಹಂತದಲ್ಲಿ ಬೆಳೆದು ನಿಂತಾದ್ಮೇಲಿಂದ ಅವನು ದುಡ್ಡನ್ನ ಈ ಲೋವರ್ ಸೆನ್ಸ್ಗಳಿಗೆ ಖರ್ಚು ಮಾಡ್ತಾ ಬಂದರೆ ಅವನು ಹೈಯರ್ ಪರ್ಪಸನ್ನು ರೀಚ್ ಆಗೋದಕ್ಕಾಗಲ್ಲ. ಈಗ ಎಷ್ಟು ಸರಿ ಅನಿಸ್ತಿರುತ್ತೆ, ಈಗ ಪೊಲಿಟಿಷಿಯನ್ಸು ಅಂದರೆ ಅವ್ರು ಇಷ್ಟಪಡೋ ರಾಜಕೀಯ ವ್ಯಕ್ತಿಗಳು, ಸಿನಿಮಾದವರು, ಕ್ರಿಕೆಟರ್ಸು ಈ ಥರ ಫ್ಯಾನ್ಸಿಯಾಗಿ ಇವತ್ತು ಒಬ್ಬಳ ದಿನ ಡೇಟು, ಇವತ್ತು ಒಬ್ಬಳ ದಿನ ಇಟಲಿಗೆ ಹೋಗೋದು, ಮತ್ತು ತುಂಬ ಈ ಥರದ ಸಂಬಂಧಗಳು ಇಟ್ಕೊಂಡು ಅವರೆಲ್ಲ ಬೆಳೀತಾನೆ ಇದ್ದಾರೆ. ದುಡ್ಡು ಕಾಸಲ್ಲಿ ಜೋರಾಗಿ ಎತ್ತರಕ್ಕೆ ಹೋಗ್ತಿರ್ತಾರಲ್ಲ, ನೋಡ್ದವ್ರಿಗೆಲ್ಲ ಅನ್ಸುತ್ತೆ ಅವರೇ ಹಂಗೆಲ್ಲ ಆರಾಮಾಗಿದ್ದಾರೆ, ನಮಗೇನು ಎಫೆಕ್ಟ್ ಆಗತ್ತೆ, ಇಲ್ಲಿ ಕೂತ್ಕೊಂಡು ಇವ್ರೇನೋ ಹೇಳ್ತಿದ್ದಾರೆ ಅಂತ. ರೈಟ್. ಸೊ ಇದು ಒಂದು ಬ್ಯೂಟಿಫುಲ್ ಕ್ವಶನ್. ನಾನೊಂದು ಯಾವಾಗಲೂ ಹೇಳ್ತಾ ಇರ್ತೀನಿ, ಯಾವ ಮನುಷ್ಯ ಈಗ ಈ ಇಂಟಿಮೆಸಿ ಎನರ್ಜಿ ಅನ್ನುವಂಥದ್ದು ಇಟ್ಸ್ ಅ ಕ್ರಿಯೇಟಿವ್ ಎನರ್ಜಿ. ಅವನು ಕ್ರಿಯೇಷನ್ಗೆ ಇನ್ವೆಸ್ಟ್ ಮಾಡಲ್ವೋ, ಅವ್ನ ಲೈಫಲ್ಲಿ ಕ್ರಿಯೇಟಿವ್ ಆಗಿರೋದಕ್ಕೆ ಏನೂ ಕಟ್ಟೋದಕ್ಕೆ ಯೂಸ್ ಮಾಡಲ್ವೋ, ಸೇಮ್ ಎನರ್ಜಿನ ತೊಗೊಂಡೋಗಿ ಅವನು ಇಂಟಿಮೆಸಿ ಮೇಲೆ ಇನ್ವೆಸ್ಟ್ ಮಾಡಿಬಿಡ್ತಾನೆ. ವಿಚ್ ಮೀನ್ಸ್ ಅವ್ನಿಗೆ ಅದೇ ಲೈಫಾಗಿ ಹೋಗಿರುತ್ತೆ. ಬಿಕಾಸ್ ಇಟ್ಸ್ ಅ ಕ್ರಿಯೇಷನ್ ಎನರ್ಜಿ. ಒಂದು ಲೈಫ್ನ ಕ್ರಿಯೇಟ್ ಮಾಡ್ಬೋದು ಅಂತ ಹೇಳಿದ್ರೆ ಇಟ್ ಆಲ್ಸೋ ಕ್ಯಾನ್ ಕ್ರಿಯೇಟ್ ಇಸ್ ಫೈನಾನ್ಷಿಯಲ್ ಲೈಫ್, ಇಟ್ ಆಲ್ಸೋ ಕ್ರಿಯೇಟ್ಸ್ ಸೊ ಇಸ್ ಪರ್ಸ್ನಲ್ ಲೈಫ್, ಬಿಸ್ನೆಸ್ ಲೈಫ್, ಎಷ್ಟೋ ವಿಷಯಗಳನ್ನ ಕ್ರಿಯೇಟ್ ಮಾಡ್ತೀವಿ. ನಮ್ಗೆ ಅನ್ಸುತ್ತೆ ಹೊರಗಡೆಯಿಂದ ಅವ್ನು ಮಾಡಿದ ಅವ್ನು ಚೆನ್ನಾಗಿದ್ದಾನೆ ಅಂತ ಹೇಳಿ. ದರ್ ಈಸ್ ಅ ಸೇಯಿಂಗ್ ಆಯ್ತಾ, ಒಂದು ಹೇಳ್ತಾರೆ ಮಾತು, ಸ್ಟಾಕ್ ಮಾರ್ಕೆಟ್ಗೆ ಬಂದಮೇಲೆ ಒಂದು ಲಕ್ಷಾಧಿಪತಿ ಆಗ್ಬಿಟ್ಟ ಕಣಪ್ಪ ಅಂತ. ಓ ಹೌದಾ, ಅಷ್ಟೊಂದೆಲ್ಲ ದುಡ್ಡು ಮಾಡೋದನ್ನ? ಹೌದು, ಮೊದಲು ಏನೋ ಫುಲ್ ಎಲ್ಲ ದುಡ್ಡು ತುಂಬ ಪ್ರಾಬ್ಲಮ್ ಇತ್ತು ಅನ್ಸುತ್ತೆ ಅಂತ. ಇಲ್ಲ ಅವ್ನು ಬರೋಕ್ಕೆ ಮುಂಚೆ ಕೋಟ್ಯಾಧಿಪತಿ ಆಗಿದ್ದ ಅಂತ. ವಿಚ್ ಮೀನ್ಸ್ ಬಂದ್ಮೇಲೆ ಲಕ್ಷಾಧಿಪತಿ. ಸೊ ನಮಗೆ ಗೊತ್ತಿಲ್ಲ ಅಲ್ವಾ, ಅಂದ್ರೆ ಅವ್ರು ಏನು ಕಳ್ಕೊಂಡಿರ್ತಾರೆ ಒಳಗಡೆಯಿಂದ ನಮಗಂತೂ ಗೊತ್ತಿರೋದಿಲ್ಲ ಅದು. ಸೊ ಇದರ ಒಂದು ಲೈಫು ಇಷ್ಟೇನೆ ಅಂತ ಒಂದು ಮೂವಿ ಇದೆ, ನೀವು ನೋಡಿರ್ತೀರಾ ಅಂತ ಅನ್ಕೊಂಡಿದ್ದೀನಿ. ಅದು ಯಾವ ಜಾನರ್ಗೆ ಸಂಬಂಧಪಟ್ಟಿದೆ ಹೇಳಿ ಮೂವಿ? ಅದು ಡ್ರಾಮಾ, ಹುಡುಗಿರು ಅಲ್ಲ, ಡ್ರಾಮಾ, ರೊಮ್ಯಾನ್ಸ್, ಕಾಮಿಡಿ, ಈ ಜಾನರ್ಗೆ ಸಂಬಂಧಪಟ್ಟಿದ್ದು. ಬಟ್ ಐ ಟೆಲ್ ಯು ಟುಡೇ, ಇಟ್ಸ್ ಅ ವೆರಿ ಸ್ಪಿರಿಚುವಲ್ ಜಾನರ್ ಮೂವಿ. ಸ್ಪಿರಿಚುವಾಲಿಟಿ, ಲೈಫ್ ಇಷ್ಟೇನೆ, ದಿಗಂತ್. ಸೊ ಅದು ಒಂಥರ ಸ್ಪಿರಿಚುವಲ್ ಮೂವಿ. ಯಾಕಂದರೆ ಯಾರು ನೋಡದೇ ಇರೋ ಆ್ಯಂಗಲ್ ನಾನು ಹೇಳ್ತೀನಿ ಕೇಳಿ. ಅದರಲ್ಲಿ ಸತೀಶ್ ಅವರು ಮತ್ತು ದಿಗಂತ್ ಅವ್ರದ್ದು ಮೂವಿ ಅದು. ಅದರಲ್ಲಿ ಹೀರೋ ಕ್ಯಾರೆಕ್ಟರ್ ಮತ್ತು ಹೀರೋ ಫ್ರೆಂಡ್ ಅಂತ ಹೇಳ್ಬಿಟ್ಟು ಮಾತಾಡೋಣ. ಸೊ ಆ ಹೀರೋ ಏನಂತ ಹೇಳಿದ್ರೆ, ಅವ್ರ ಕ್ಯಾರೆಕ್ಟರಲ್ಲಿ ಅವರು ಪ್ರತಿ ವಾರಕ್ಕೊಂದೊಂದು ಅಥವಾ ಪ್ರತಿ ವರ್ಷಕ್ಕೊಂದೊಂದು ಹುಡುಗಿನ ಲವ್ ಮಾಡ್ತಿರ್ತಾರೆ. ಸೊ ಅದಾದಮೇಲೆ ಒಂದ್ಸಲ ಸತೀಶ್ ಜೊತೆಗೆ, ನಿಮ್ಗೆ ನೆನಪಿದೆ ಅನ್ಕೋತೀನಿ ಈ ಸೀನು, ಕಾಫಿ ಶಾಪಲ್ಲಿ ಕೂತಿರ್ತಾರೆ, ಅದು ಇಂಟರ್ವ್ಯೂನಲ್ಲಿ ಕೂತಿರ್ತಾರೆ. ಅವಾಗೊಂದು ಮಾತು ಹೇಳ್ತಾರೆ, ನೀನೇನು ಪ್ರತಿ ಟೈಮ್ ಕೇಳಿದ್ರೂ ಎಲ್ಲನೂ ನೀನು ಹೊಸ ಲವ್ ಅಂತ ಹೇಳ್ತಿದೆಯಲ್ಲ, ಆ್ಯಕ್ಚುಲಿ ನಿನ್ನ ಹೃದಯ ಏನಾಗಿದೆ ಅಂದರೆ ಪಬ್ಲಿಕ್ ಶೌಚಾಲಯ ಆಗೋಗಿದೆ. ಬಂದವರೆಲ್ಲ ಗಲೀಜು ಮಾಡಿ ಹೋಗ್ತಾ ಇದ್ದಾರೆ. ಆದರೆ ನಿನಗಿದು ಇವತ್ತು ಗೊತ್ತಾಗ್ತಾ ಇಲ್ಲ. ಮುಂದೆ ಒಂದು ದಿನ ಬರುತ್ತೆ, ಅವತ್ತು ನಿನ್ನ ಹೃದಯನ ನಿನಗೆ ನೀನು ನೋಡಿಕೊಂಡ್ರೆ ನಿನಗೆಲ್ಲ ಗಲೀಜಾಗಿ ಕಾಣಿಸುತ್ತೆ ಹೊರತು ನಿನ್ನ ಬಗ್ಗೆ ನಿನಗೆ ಹೆಮ್ಮೆ ಬರಲ್ಲ ಅಂತ ಹೇಳಿ. ವಾಟ್ ಆ ಸ್ಪಿರಿಚುವಲ್ ಟಾಕ್ ಇಟ್ ಈಸ್. ಅಟ್ ದ ಸೇಮ್ ಟೈಮ್ ಸೀನ್ ನಂಬರ್ 2ನಲ್ಲಿ ಅವರು ಹೀರೋಯಿನನ್ನ ಅಂದರೆ ನಿಜವಾಗ್ಲೂ ಪ್ರೀತಿಸುವಂಥ ಹುಡುಗಿನ ಮೀಟ್ ಮಾಡ್ತಾರೆ ದಿಗಂತ್. ಆ ಸಮಯದಲ್ಲಿ ಜೆನ್ಯೂನಾಗಿ ಪ್ರೀತಿಸುವಂಥ ಹುಡುಗಿ ಹೀರೋಯಿನ್. ಆವಾಗ ಇವರು ಮಾತಾಡಬೇಕಾದ್ರೆ ಅವ್ರ ಜೊತೆಗೆ ಒಂದು ಮಾತು ಹೇಳ್ತಾರೆ, ನಾನು ನಿನ್ನ ನಿಜವಾಗ್ಲೂ ಇಷ್ಟಪಡ್ತಾ ಇದ್ದೀನಿ ಕಣೋ, ಹಾಗೆ ಎಲ್ಲ ಹೇಳಿದಾಗ ದಿಗಂತ್ ಅವ್ರು ಒಂದು ಮಾತು ಹೇಳ್ತಾರೆ, ನನಗೆ ಇದು ಯಾವುದೂ ಫ್ರೆಶ್ ಅಂತ ಅನ್ನಿಸ್ತಾ ಇಲ್ಲ, ಇದನ್ನು ಆಲ್ರೆಡಿ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಅಂತ ಅನ್ನಿಸ್ತಾ ಇದೆ, ಇವೆಲ್ಲವೂ ನನಗೆ ಯಾವತ್ತೂ ನಡೆದಿದೆ ಅಂತ ಅನ್ನಿಸ್ತಾ ಇದೆ, ಇದು ಯಾವುದೋ ನನಗೆ ಈ ಎಕ್ಸ್ಪೀರಿಯನ್ಸಸ್ಗಳೆಲ್ಲ ಹೊಸದಾಗಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅನ್ನಿಸ್ತಾ ಇಲ್ಲ, ಇದು ಯಾವತ್ತೋ ಒಂದಿನ ನನ್ನ ಲೈಫಲ್ಲಿ ನಡೆದು ಹೋಗಿರುವಂಥ ಘಟನೆಗಳು ಮತ್ತೆ ರಿಪೀಟ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ, ನಂಗೆ ಆ ಫ್ರೆಶ್ ಅನ್ನುವಂಥ ಫೀಲಿಂಗೇ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಮಾತು ಹೇಳ್ತಾರೆ ಅವರು. ನಾವು ಜಸ್ಟ್ ಇಮ್ಯಾಜಿನ್, ಸೇಮ್ ಥಿಂಗ್ ನಮ್ಮ ಲೈಫಲ್ಲಿ ಅದೇ ಆಗುವಂಥದ್ದು. ಅಂದರೆ ಆ ಮೂಮೆಂಟ್ ಇದೆಯಲ್ಲ, ದಟ್ಸ್ ಅ ಸ್ಪಿರಿಚುವಲ್ ಲೆಸನ್. ಅಂದರೆ ಆ ಮಲ್ಟಿಪಲ್ ಅಫೇರ್ಸ್ಗಳು ಅನ್ನುವಂಥದ್ದು ಅವರ ಲೈಫಲ್ಲಿ ಬಂದು ಹೋಗಿ ಗಲೀಜು ಮಾಡುವಂಥದ್ದು, ಪಬ್ಲಿಕ್ ಶೌಚಾಲಯ. ಸೊ ಆದರೆ ಆ ಕ್ಷಣದಲ್ಲಿ ಗೊತ್ತಾಗಲ್ಲ, ಯಾವತ್ತೋ ಒಂದು ದಿವಸ ಅವರು ಹಿಂದೆ ತಿರುಗಿ ನೋಡ್ತಾರಲ್ವಾ. ಅದಕ್ಕೆ ನಾನು ಸ್ಟೂಡೆಂಟ್ಸ್ಗಳಿಗೆ ಹೇಳ್ತಾ ಇರ್ತೀನಿ ನಮ್ಮ ಪ್ರೋಗ್ರಾಮ್ಸಲ್ಲಿ, ಪ್ರತಿಯೊಬ್ಬ ಮನುಷ್ಯನ ಲೈಫಲ್ವೇ ಬದುಕಲ್ಲಿ ಒಂದು ದಿವಸ ಒಂಟಿತನ ಅಂತ ಬರುತ್ತೆ.
ಅವನು ಒಂಟಿ ಆಗದು ನೋಡಿ. ಒಂಟಿತನ, ಏಕಾಂತ ಎರಡೂ ಜಾಗದಲ್ಲಿ ಒಬ್ಬನೇ ಇರ್ತಾನೆ. ಹೌದಾ? ಒಂಟಿತನ ಅನ್ನೋಂಥದ್ದು ಪೇನ್ಫುಲ್ ಆಗಿರುವಂಥದ್ದು. ನಾವು ಒಂಟಿ ಆಗ್ಬಿಟ್ಟೆ ಅನ್ಕೋತಾನೆ. ಆದ್ರೆ ಏಕಾಂತ ಅನ್ನುವಂಥದ್ದು ಸುಖ. ಅಂದ್ರೆ ಆರಾಮಾಗಿರುವಂಥದ್ದು. ಅಂದ್ರೆ ಒಬ್ಬನೇ ಪ್ರಶಾಂತವಾಗಿದ್ದೀನಿ ಅಂತ ಅನ್ನಿಸ್ತಾ ಇರತ್ತೆ. ಆ ಕ್ಷಣದಲ್ಲಿ ಪ್ರತಿಯೊಬ್ಬರು ಅವ್ರ ಲೈಫನ್ನ ರಿವೈಂಡ್ ಮಾಡ್ಕೊಂಡು ನೋಡ್ತಾರೆ. ಇದೆಲ್ಲರ ಲೈಫ್ಗೂ ಬಂದೇ ಬರುತ್ತೆ. ಅವನ ಲೈಫನ್ನ ಅವನು ರಿವೈಂಡ್ ಮಾಡ್ಕೊಂಡು ನೋಡಿದಾಗ, ನಂದ ಲೈಫ್ ಇದು, ನಾನಿಷ್ಟು ಕೆಟ್ಟದಾಗ ಬದುಕಿದ್ದೀನ ಅಂತ ಅವನಿಗೆ ಅವನು ಅನ್ಸಿದ್ರೆ, ಬಹುಶಃ ಅವನು ಅದೇ ಥರ ಪಬ್ಲಿಕ್ ಟಾಯ್ಲೆಟ್ ಮಾಡ್ಕೊಂಡಿದ್ದಾನೆ ಅವನ ಜೀವನನ. ಇನ್ ಕೇಸ್ ಏನಾದ್ರೂ ವಾಟ್ ಅ ಬ್ಯೂಟಿಫುಲ್ ಲೈಫ್ ಐ ಲಿವ್ಡ್ ಅಂತ ಅವ್ನಿಗೆ ಅನ್ಸಿದ್ರೆ, ಅವ್ನು ನಿಜವಾಗ್ಲೂ ಅವನ ಅವನ ಲೆವೆಲ್ಲು, ಅವನ ರೀತಿ ನೀತಿ ಎಲ್ಲವನ್ನು ಕ್ಲೀನಾಗಿ ಇಟ್ಕೊಂಡಿರ್ತಾನೆ ಅಂತ. ನಮ್ಗೆ ಔಟ್ ಸೈಡಿಂದ ಅನ್ಸುತ್ತೆ ಅವರೆಲ್ಲರೂ ಚೆನ್ನಾಗೇ ಇದ್ದಾರೆ ಅಂತೇಳಿ. ಆದರೆ ಒಳಗಡೆಯಿಂದ ಗೊತ್ತಿಲ್ಲ ಅವ್ರು ಏನಂತೇಳಿ. ಸೊ ಇದು ಯಾರದೇ ಲೈಫ್ಗಾದ್ರೂ ಅಷ್ಟೇನೆ, ಅನ್ನೆಸೆಸರಿ ಥಿಂಗ್ಸ್ಗಳಿಗೆ ಎಂಟರ್ ಆಗುವಂಥ ಎನರ್ಜಿ ಅನ್ನೆಸೆಸರಿ ವಿಷಯಗಳನ್ನೇ ಲೈಫಲ್ಲಿ ಯಾವಾಗಲೂ ತೊಗೊಂಡು ಬಂದು ನಿಲ್ಲಿಸುತ್ತೆ. ಆವಾಗ ಅನ್ನೆಸೆಸರಿ ವಿಷಯಗಳಿಗೆ ಒಬ್ಬ ಮನುಷ್ಯ ಆನ್ಸರ್ ಮಾಡಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಎರಡು ಸಂಬಂಧಗಳಲ್ಲಿ ಅಂದ್ರೆ ಅನೈತಿಕ ಸಂಬಂಧಗಳನ್ನ ಇಟ್ಕೊಳ್ಳಿ, ಅವರು ಫಿಸಿಕಲಿ ಒಂದಾಗೋದು ಕಮ್ಮಿನೇ ಇರ್ಬೋದು ಅಥವಾ ಒಂದಾಗ್ದೇನೆ ಇರ್ಬೋದು. ಬಟ್ ಅವರಲ್ಲೊಂದು ಎಮೋಷನಲ್ ಬಾಂಡಿಂಗ್ ಇರುತ್ತಲ್ಲ, ಅದು ಅತಿಯಾದರೂ ಕೂಡ ಶಾರೀರಿಕ ಲೆಕ್ಕನೇನ ಅದನ್ನು. ಬನ್ನಂಜೆ ಗೋವಿಂದಾಚಾರ್ಯರು ನನ್ನ ಒನ್ ಆಫ್ ದ ಗುರುಗಳು. ಅವರೊಂದು ಮಾತು ಹೇಳ್ತಾರೆ, ನಾವು ಯಾವಾಗ್ಲೂ ಹೇಗೆ ಬದುಕಬೇಕಂತ ಹೇಳಿದ್ರೆ, ತಾವರೆ ಎಲೆಯ ಥರ, ತಾವರೆ ಗಿಡ ಇರುತ್ತಲ್ಲ ಅದ್ರ ಎಲೆ ಥರ ನೋಡಿ, ಯಾವತ್ತು ನೀರಲ್ಲೇ ಬದುಕತ್ತೆ, ಆದರೆ ನೀರನ್ನು ಯಾವತ್ತು ಅಂಟಿಸ್ಕೊಳ್ಳಲ್ಲ ಅದು. ಸೇಮ್ ವೇ ನಮ್ಮ ಲೈಫಲ್ಲೂ ಅಷ್ಟೇನೆ, ನಾವು ಸಂಬಂಧಗಳೆಲ್ಲ ಬದುಕಬೇಕು, ಆ ಎಮೋಷನ್ಸ್ಗಳು ಎಲ್ಲರ ಜೊತೆಗೂ ಬೇಕು, ಆದರೆ ಯಾವತ್ತು ಅಂಟಿಸ್ಕೋಬಾರ್ದು. ದುಡ್ಡು, ನಾನೆಲ್ಲ ನನ್ನ ಹುಡುಗರಿಗೆ ಹೇಳ್ಕೊಡೋದು ಅದನ್ನು, ದುಡ್ಡು ಮಾಡೋದು ಹೆಂಗಂತಾನೆ ಹೇಳ್ಕೊಡ್ತೀನಿ ನನ್ನ ಕ್ಲಾಸಸ್ಸಲ್ಲಿ. ಆದರೆ ದುಡ್ಡು ಜೊತೆ ಅಟ್ಯಾಚ್ ಆಗಬೇಡಿ ಅಂತಲೂ ಹೇಳ್ತೀನಿ. ಯಾಕಂದರೆ ನಾಳೆ ಬೆಳಿಗ್ಗೆ ಭಗವಂತ ನಿನ್ನ ಟೈಮ್ ಆಯಿತು ಅಂದರೆ ಹೋಗ್ತಾ ಇರೋಂಗೆ ಇರ್ಬೇಕು ನಾವು. ಮತ್ತು ಆಮೇಲೆ ಈ ವ್ಯಾಮೋಹ ಇದು ಇರಬಾರ್ದು. ಬಿಕಾಸ್ ಆರ ಲೆವೆಲಲ್ಲಿ ಒಂದು ಎಮೋಷನಲ್ ಬಾಡಿ ಅಂತ ಇರುತ್ತೆ, ಅದು ಸೋಲ್ ಜೊತೆ ಮರ್ಜ್ ಆಗಲ್ಲ ಆಮೇಲಿದ್ದ. ಸೊ ಅವಾಗ ಅವನು ನಂದು ದುಡ್ಡು ಅಂತ ಇರುತ್ತೆ. ನನ್ನ ಸ್ಟೂಡೆಂಟ್ಸ್ಗಳಿಗೂ ಹೇಳ್ಕೊಡೋದು ನಾನು ಅದನ್ನೇ, ನೋಡ್ರಪ್ಪ ದುಡ್ಡು ಮಾಡಿ, ಅದೇ ನಾನು ನಿಮ್ಗೆ ಹೇಳ್ಕೊಡೋಕ್ಕಿರೋದು. ದುಡ್ಡು ಹೆಂಗೆ ಕ್ರಿಯೇಟ್ ಮಾಡ್ಬೇಕಂತಾನೆ ಇರೋದು, ನಾನು ವೆಲ್ತ್ ಹೆಂಗೆ ಕ್ರಿಯೇಷನ್ ಮಾಡ್ಬೇಕಂತಾನೆ ನಾನು ನಿಮ್ಗೆ ಹೇಳ್ಕೊಡೋದು. ಆದರೆ ಅಟ್ ದ ಸೇಮ್ ಟೈಮ್ ದುಡ್ಡು ಮಾಡಿ ಅದ್ರ ಜೊತೆಗೆ ಇರಬೇಡಿ, ತಾವರೆ ಎಲೆ ಥರ ಅದ್ರ ಜೊತೆಗೆ ಬದುಕಿ. ಸಂಬಂಧಗಳು ಅಷ್ಟೇ, ಯಾವುದೇ ಎಮೋಷನ್ಸ್ಗಳು ಅಷ್ಟೇ. ನಾವು ಅನ್ಕೋತೀವಲ್ವಾ, ಅವರು ಬರೀ ಆ ಇಮೋಷನ್ಸ್ ಲೇಯರಲ್ಲಿ ಮಾತ್ರ ಇರ್ತಾರೆ, ಎಷ್ಟು ಪ್ಯೂರಿಟಿ ನಮ್ಮದು ಸಂಬಂಧ. ಓಕೆ, ಅಫ್ಕೋರ್ಸ್ ಇರ್ಬೋದು ಒಂದು ಹಂತದವ್ರಿಗೆ ಆ ಥರ ಗ್ರೇಟೆಸ್ಟ್ ಸಂಬಂಧಗಳಿರ್ಬೋದು. ಆದರೆ ಯಾವಾಗ ಅದು ಒಂದು ಲೆವೆಲನ್ನು ಮೀರುತ್ತಲ್ಲ, ಆವಾಗ ಅದು ಪ್ರಾಬ್ಲಮ್ಸನ್ನೇ ತರುವಂಥದ್ದು. ಅಂದರೆ ನಮ್ಮದಲ್ಲದೆ ಹೋಗಿರುವಂಥದ್ದು ಯಾವತ್ತೂ ನಮ್ಮದಲ್ಲ. ಬಿಕಾಸ್ ಈ ಬಾಡಿನೇ ನಾವು ಬಿಟ್ಟುಟ್ಟೋಗ್ತೀವಿ. ನಾವು ಎಷ್ಟು ವರ್ಷ ಎಲ್ಲ ಫುಲ್ಲು ಒಳ್ಳೆ ಪರ್ಫ್ಯೂಮ್ ಹಾಕಿ, ಒಳ್ಳೆ ಬಟ್ಟೆ ಹಾಕಿ ಎಲ್ಲ ರೆಡಿ ಮಾಡಿರ್ತೀವಿ ಬಾಡಿನ, ಅದನ್ನೇ ಬಿಟ್ಟುಟ್ಟೋಗ್ತೀವಿ ಅಂಥದ್ರಲ್ಲಿ. ಸೊ ಯಾರು ಯಾವ ವಿಷಯಕ್ಕೆ ಸಂಬಂಧ ಇರುತ್ತೆ. ಹಾಗಾಗಿ ಒಂದು ಉಪನಿಷತ್ತಲ್ಲಿ ಒಂದು ಮಾತಿದೆ, ನವಾಹರೆ ಪತಿ ಪ್ರಿಯಭವತಿ ಆತ್ಮನಸು ಕಾಮಾಯ ಪತಿ ಪ್ರಿಯಭವತಿ. ನವಾಹರೆ ಪತ್ನಿ ಪ್ರಿಯಭವತಿ ಆತ್ಮನಸು ಕಾಮಾಯ ಪತ್ನಿ ಪ್ರಿಯಭವತಿ. ನವಾಹರೆ ಪುತ್ರ ಪ್ರಿಯಭವತಿ ಆತ್ಮನಸು ಕಾಮಾಯ ಪುತ್ರ ಪ್ರಿಯಭವತಿ. ನವಾಹರೆ ವಿತ್ತ ಪ್ರಿಯಭವತಿ ಆತ್ಮನಸು ಕಾಮಾಯ ವಿತ್ತ ಪ್ರಿಯಭವತಿ ಅಂತ. ಅಂದರೆ ಈ ನವಾಹರೆ ಪತಿ ಪ್ರಿಯಭವತಿ, ಯಾರು ಗಂಡನನ್ನ ಗಂಡನಿಗಾಗಿ ಪ್ರೀತಿಸೋದಿಲ್ಲ, ಯಾರು ಹೆಂಡತಿಯನ್ನು ಹೆಂಡತಿಗಾಗಿ ಪ್ರೀತಿಸೋದಿಲ್ಲ. ಅವರಿಬ್ರು ಒಬ್ರಿಗೊಬ್ರಿಗೆ ಕೆಲ್ಸಕ್ಕೆ ಬರ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಪ್ರೀತಿಸ್ತಾರೆ ಅಷ್ಟೇ. ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ಪುತ್ರ ಪ್ರಿಯಭವತಿ ಅಂದರೆ ಮಕ್ಕಳನ್ನ ಪ್ರೀತಿಸ್ತಾರೆ. ಮಕ್ಕಳನ್ನ ಯಾರು ಪ್ರೀತಿಸಲ್ಲ. ಮಕ್ಕಳು ನನ್ನ ಟೈಮಿಗೆ ಬರ್ತಾರೆ, ನನಗೆ ಮಗು ಆಗಿಲ್ಲ ಅನ್ನೋದೊಂದು ಇದನ್ನ ನೀಗಿಸಿದ್ದೇನೆ ಅನ್ನೋ ಕಾರಣಕ್ಕೋಸ್ಕರ ಪ್ರೀತಿಸ್ತಾರೆ ಅಂತ. ಗಂಡ ಹೆಂಡತಿ ಮಕ್ಕಳು ಸೇರ್ಕೊಂಡು ವಿತ್ತ ಪ್ರಿಯಭವತಿ, ದುಡ್ಡನ್ನು ಪ್ರೀತಿಸ್ತಾರೆ ಅಂತ. ದುಡ್ಡನ್ನ ಯಾರು ದುಡ್ಡುಗೋಸ್ಕರ ಪ್ರೀತಿಸಲ್ಲ, ನನ್ನ ಟೈಮಿಗೆ ಬರುತ್ತೆ ಅಂತ ಪ್ರೀತಿಸ್ತಾರೆ ಅಂತೇಳಿ. ದ ಹೋಲ್ ವರ್ಲ್ಡ್ ಈಸ್ ಲೈಕ್ ದಾಟ್. ಆದರೆ ಆ ಒಂದು ಅಟ್ಯಾಚ್ಮೆಂಟು, ಆ ಇಮಿಟೇಷನಲ್ ಅಟ್ಯಾಚ್ಮೆಂಟ್ ಇತ್ತು ಅಂತ ಹೇಳಿದ್ರೆ, ದೇ ವಿಲ್ ನಾಟ್ ಬಿ ಏಬಲ್ ಟು ಗ್ರೋ ಟು ದ ನೆಕ್ಸ್ಟ್ ಲೆವೆಲ್ ವಿತ್ ದೇರ್ ಸೋಲ್ ಲೆವೆಲ್. ಈಗ ಅಕ್ರಮ ಸಂಬಂಧಗಳು ತಪ್ಪು ಅಂತ ಗೊತ್ತು, ಅಥವಾ ಮ್ಯಾಸ್ಟರ್ಬೇಷನ್ ಅದು ಇದು ಬೇರೆ ಕ್ರಿಯೆಗಳಲ್ಲಿ ತೊಡಗಿಸ್ಕೊಳ್ಳೋದು ಕೂಡ ತಪ್ಪು, ಪೋರ್ನ್ ಅಡಿಕ್ಷನ್ ತಪ್ಪು. ಆದರೆ ವಯಸ್ಸು, ಹಾರ್ಮೋನ್ ಬ್ಯಾಲೆನ್ಸು ಇಂಬ್ಯಾಲೆನ್ಸು ಏನೇನೋ ಬೇಕು ಅಂತ ಅನ್ಸುತ್ತೆ, ಮನಸ್ಸು ಚಂಚಲ, ಈಗ ಇದೆಲ್ಲ ಇಷ್ಟೊತ್ತು ತಪ್ಪು ಅಂತ ಗೊತ್ತಾಯ್ತು. ಆದರೆ ಇದಕ್ಕೆ ಸಲ್ಯೂಷನ್ ಏನು? ಎಸ್, ಸೊ ನಾನು 3 ಸೊಲ್ಯೂಷನ್ ಹೇಳ್ತೀನಿ. ಸದ್ಗುರು ಅವರು ಒಂದು ಮಾತು ಹೇಳ್ತಾರೆ, ಬ್ಯೂಟಿಫುಲ್ ಮಾತದು. ಯುವರ್ ಇಂಟೆಲಿಜೆನ್ಸ್ ಈಸ್ ಹೈಜಾಕ್ಡ್ ಬೈ ಯುವರ್ ಹಾರ್ಮೋನ್ಸ್ ಅಂತ. ಸೊ ಹಾರ್ಮೋನ್ಸ್ ಲೆವೆಲಲ್ಲಿ ನೋಡುವಂಥವ್ರಿಗೆ ಇದು ಅರ್ಥ ಆಗಿಲ್ಲ, ಒಂದು ಸ್ವಲ್ಪ ರಿವೈಂಡ್ ಮಾಡ್ಕೊಂಡು ಕೇಳಿ. ಆ್ಯಂಡ್ ಯಾಕಂದರೆ ಅವ್ರ ಇಂಟೆಲಿಜೆನ್ಸ್ನ ಹಾರ್ಮೋನ್ಸ್ಗಳು ಹೈಜಾಕ್ ಮಾಡಿದ್ರೆ ಲೈಫ್ ಏನು ಉಳಿಯುತ್ತಿರೋದಿಲ್ಲ. ಹಾಗಾಗಿ ಇದಕ್ಕೆ ಒಂದು 3 ಟಿಪ್ಸ್ ಅನ್ನೋಕ್ಕಿಂತ 3 ಪ್ರಶ್ನೆಗಳನ್ನು ಅವರು ಕೇಳ್ಕೋಬೇಕು. ನಂಬರ್ 1, ಇನ್ಫ್ಯಾಕ್ಟ್ ಇದು ಒಂದು 20 ಕ್ವಶನ್ಸ್ ಇದೆ, ಅದನ್ನು sureshaiva.com/tools ಅಲ್ಲೂ ಡೌನ್ಲೋಡ್ ಮಾಡ್ಕೊಂಡು ಆ ಕ್ವಶನ್ಸ್ಗೆ ಆನ್ಸರ್ ಮಾಡ್ಬೋದು. ಬಟ್ ಒಂದು 3 ಕ್ವಶನ್ ಹೇಳ್ತೀನಿ. ಒಂದನೇದು, ಯಾರೇ ಮೆಸೇಜಸ್ಗಳನ್ನು ಕಳಿಸ್ತಾ ಇದ್ರು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಹೌದಾ? ಅದು ಇನ್ಸ್ಟಾಗ್ರಾಮ್ DM ಇಂದಿರ್ಬೋದು,
ಎಲ್ಲಿಂದ ಒಂದು ಮೆಸೇಜಿಂದ ಸ್ಟಾರ್ಟ್ ಆಗುತ್ತೆ ಅದೆಲ್ಲ. ಆ ಮೆಸೇಜನ್ನು ಕಳಿಸ್ಬೇಕಾದ್ರೆ ಸೆಂಡ್ ಅಂತ ಒಂದು ಬಟನ್ ಇದೆ, ಹೌದಾ? ಕರೆಕ್ಟ್. ಆ ಸೆಂಡ್ ಒತ್ತಕ್ಕಿಂತ ಮುಂಚೆ ಜಸ್ಟ್ ಒಂದೇ ಒಂದು ಪ್ರಶ್ನೆ ಕೇಳ್ಕೊಳ್ಳಿ. ಆಮ್ ಐ ಫೀಲಿಂಗ್ ಪ್ರೌಡ್ ಟು ಸೆಂಡ್ ದಿಸ್ ಮೆಸೇಜ್? ನಾನು ಇದನ್ನು ಕಳಿಸೋದಕ್ಕೆ ನನಗೆ ಹೆಮ್ಮೆ ಅಂತ ಅನ್ನಿಸ್ತಾ ಇದೆಯಾ ಮೆಸೇಜ್ ಅಂತ? ಇನ್ ಕೇಸ್ ನನಗೆ ನೋ ಅಂತ ಮನ್ಸು ಹೇಳ್ತಾ ಇದ್ರು ಮಾಡ್ತೀನಿ ಅಂದ್ರೆ ಮೃಗ ನೇಚರ್ ಆಗ್ಬಿಡುತ್ತದು. ಅದೇನಾದ್ರೂ ನೋ ನೀವು ಮಾಡ್ತಾರ ತಪ್ಪು ಅನ್ಸಿದ್ರೆ ಒಂದು ಕ್ಷಣ ನಿಂತ್ಕೊಂಡು ಯೋಚನೆ ಮಾಡಿ ಫ್ಯೂಚರ್ ಕಾನ್ಸಿಕ್ವೆನ್ಸಸ್ ಬಗ್ಗೆ, ಎಷ್ಟು ತೊಂದರೆಗಳಾಗತ್ತೆ ಅಂತ ಹೇಳಿ. ಆಮ್ ಐ ಫೀಲಿಂಗ್ ಪ್ರೌಡ್ ಟು ಸೆಂಡ್ ದಿಸ್ ಮೆಸೇಜ್? ಮತ್ತೆ ವಾಟ್ ಆಮ್ ಐ ಡೂಯಿಂಗ್ ರೈಟ್ ನೌ? ವಿಲ್ ಇಟ್ ಕ್ರಿಯೇಟ್ ಮೈ ಫ್ಯೂಚರ್ ಆರ್ ವಿಲ್ ಇಟ್ ಡೆಸ್ಟ್ರಾಯ್ ಮೈ ಫ್ಯೂಚರ್? ನನಗೇನು ಕ್ರಿಯೆ ಮಾಡ್ತಾ ಇದ್ದೀನಿ, ಏನು ಮಾಡಕ್ಕೆ ಹೊರಟಿದ್ದೀನಿ, ಇದು ನನ್ನ ಜೀವನನ ಕಟ್ಟುತ್ತಾ ಅಥವಾ ನನ್ನ ಜೀವನನ ನಾಶ ಮಾಡುತ್ತಾ ಅಂತ. ನನ್ನ ಜೀವನ ಕಟ್ಟುತ್ತೆ ಅನ್ನೋದಾಯ್ತು ಅಂತ ಹೇಳಿದ್ರೆ ಹೋಗ ಕೆಲಸ ಮಾಡಿ. ನನ್ನ ಜೀವನನ ನಾಶ ಮಾಡುತ್ತೆ ಅನ್ನೋದಾಯ್ತು ಅಂತ ಹೇಳಿದ್ರೆ ಒಂದೇ ಒಂದು ಪುಟ್ಟ ಹೆಜ್ಜೆನೂ ಸಹ ನಾವು ಇಡಕ್ಕೆ ಹೋಗ್ಬಾರ್ದು ಅದ್ರೊಳಗಡೆ. ಮೂರನೇ ಕ್ವಶನ್ ಏನಂದರೆ, ನಾನು ನಿಜವಾಗ್ಲೂ ಗೌರವಿಸ್ತಾ ಇರುವಂತಹ, ನಾನು ನಿಜವಾಗ್ಲೂ ಪ್ರೀತಿಸ್ತಾ ಇರುವಂತಹ ಯಾವುದೇ ವ್ಯಕ್ತಿಯಿಂದ ನಾನು ಏನನ್ನಾದರೂ ಮರೆಮಾಚ್ತಾ ಇದ್ದೀನಾ, ಅವ್ರಿಗೆ ಗೊತ್ತಿಲ್ಲದ ಹಾಗೆ ನಾ ಈ ಕೆಲಸ ಮಾಡ್ತಾ ಇದ್ದೀನಾ, ಅದನ್ನ ಯೋಚನೆ ಮಾಡಿ. ನಾಳೆ ಗೊತ್ತಿಲ್ಲದೋಗಿರೋ ವ್ಯಕ್ತಿಗೆ ಗೊತ್ತಾಯಿತು ಅಂತ ಹೇಳಿದ್ರೆ ಅವ್ರಿಗೇನು ಆಘಾತ ಆಗ್ಬೋದು ಅನ್ನೋದನ್ನ ಯೋಚನೆ ಮಾಡಿ. ಅದೆಲ್ಲ ಆದಮೇಲಿಂದ ಈ ಮೆಸೇಜ್ನ ಸೆಂಡ್ ಮಾಡಬೇಕಾ ಅಥವಾ ರಿಲೇಷನ್ಶಿಪ್ಸ್ಗಳನ್ನ ಕಂಟಿನ್ಯೂ ಮಾಡಬೇಕಾ ಬಿಡಬೇಕಾ ಅನ್ನೋಂಥದ್ದು ಅದು ಅವರವರ ಮೆಚುರಿಟಿ ಬಿಟ್ಟಿರೋದಾಗಿರುತ್ತೆ. ಸರಿ, ಈ ರಿಲೇಷನ್ಶಿಪ್ಸು ಇದು ಹೆಂಗೆ, ಇಂಟಿಮಸಿ ಹೆಂಗೆ ವೆಲ್ತ್ ಕನೆಕ್ಟ್ ಆಗಿದೆ ಎಲ್ಲನೂ ಮಾತಾಡಿದ್ವಿ. ಈಗ ಫಿನಾನ್ಷಿಯಲ್ ಪ್ಲಾನಿಂಗ್ ಬಗ್ಗೆ, ಹಣ ಉಳಿಸೋದು, ಹಣ ಸಂಪಾದನೆ ಮಾಡೋದು, ಈ ಥರದ ಫಿನಾನ್ಷಿಯಲ್ ವಿಚಾರವಾಗಿ ಒಂದು 3 ಟಿಪ್ಸ್ ಹೇಳ್ಬೋದಾ? ಟಿಪ್ ನಂಬರ್ 1 ಏನಂದರೆ, ನಿಮ್ಮ ಏನನ್ನು ನೀವು ಮಾನಿಟರ್ ಮಾಡಲ್ಲ ಅದನ್ನು ನೀವು ಟ್ರ್ಯಾಕ್ ಮಾಡೋಕ್ಕಾಗಲ್ಲ. ಏನನ್ನು ಟ್ರ್ಯಾಕ್ ಮಾಡೋಕ್ಕಾಗಲ್ಲ ಅದನ್ನು ನೀವು ಉಳಿಸೋದಕ್ಕಾಗಲ್ಲ. ಮಾನಿಟರ್ ಅಂದ್ರೇನು? ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಎಕ್ಸ್ಪೆನ್ಸಸ್, ನೀವು ₹1 ಜಾಗದಲ್ಲಿ ₹10 ಖರ್ಚು ಮಾಡಿ, ಆದರೆ ಬರೀಬೇಕು. ಎಸ್, ಯಾವ ಮನುಷ್ಯನಿಗೆ ಬರೆಯೋ ಹ್ಯಾಬಿಟ್ ಇರುತ್ತಲ್ಲ ಅದು ಅವನ ಲೈಫನ್ನಲ್ಲಿ ಅವನ ಎಲ್ಲಿಗೆ ಒಂದು ದುಡ್ಡು ಹೋಗ್ತಾ ಇದೆ ಅನ್ನೋಂಥದ್ದು ಬರುತ್ತೆ. ಆ್ಯಂಡ್ ಆಲ್ಸೋ ಕನೆಕ್ಟಿಂಗ್ ಬ್ಯಾಕ್ ಟು ದ ಸೇಮ್ ಸಬ್ಜೆಕ್ಟ್, ಅದು ಅವನಿಗೆ ಗೊತ್ತಾಗುತ್ತೆ ನಾನು ದುಡ್ಡು ಎಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂತ. ಸೊ ದಿಸ್ ಎಕ್ಸ್ಪೆನ್ಸಸ್ ಟ್ರ್ಯಾಕಿಂಗ್, ₹1 ಆಗಿರಲಿ ₹10 ಆಗಿರಲಿ ಬರೀಬೇಕು. ಹಾಗಾಗಿ ಒಂದು ಮಾತಿದೆ, ತಿಪ್ಪೆಗೆ ಹಾಕಿದ್ರು ತಪ್ಪದೆ ಲೆಕ್ಕ ಇಡು ಅಂತ. ತಿಪ್ಪೆಗೆ ಹಾಕಿದ್ರು ತಪ್ಪದೆ ಲೆಕ್ಕ ಇಡು. ಸೊ ನೀವೆಲ್ಲಾದರೂ ಹಾಕಿ, ಬಟ್ ನಿಮ್ಗೆ ಅದ್ರ ಲೆಕ್ಕ ಗೊತ್ತಿರಬೇಕು. ದಿಸ್ ಇಸ್ ಫೈನಾನ್ಷಿಯಲ್ ಇಂಟೆಲಿಜೆನ್ಸ್, ಸ್ಟೆಪ್ ನಂಬರ್ 1 ಅಥವಾ ಸೊ ಟಿಪ್ ನಂಬರ್ 1. ಟಿಪ್ ನಂಬರ್ 2, ದರ್ ಈಸ್ ಅ ಫಾರ್ಮುಲಾ ಕಾಲ್ಡ್ 10-20-30-40 ರೂಲ್ ಅಂತ. ನೀವು ಏನನ್ನ ಸಂಪಾದನೆ ಮಾಡ್ತೀರಿ 10% ದಟ್ ಶುಡ್ ಗೋ ಟು ದಟ್ ಶುಡ್ ಗೋ ಬ್ಯಾಕ್ ಟು ಚಾರಿಟಿ. 10% ದಾನ ಮಾಡಲೇಬೇಕು. ನಾನು 100 ವಿಡಿಯೋದಲ್ಲಿ ಹೇಳಿದ್ರು, ಇದನ್ನು ಹೇಳಿರ್ತೀವಿ, ದಾನದಲ್ಲಿ ಅಂತಹ ಪವರ್ ಇದೆ. 20% ಯಾವಾಗಲೂ ನಿಮ್ಮ EMIಸ್ಗಳಿರುತ್ತಲ್ಲ ಅದು ಯಾವಾಗಲೂ 20-25% ಮೇಲೆ ಹೋಗಬಾರ್ದು. 30% ಏನಿದೆ ನಿಮ್ಮ ಲೈಫ್ ಸ್ಟೈಲು, ನಿಮ್ಮ ಅಪ್ಗ್ರೇಡೇಷನು, ಇವುಗಳ ಮೇಲೆ ಹೋಗಬೇಕು, ನಿಮ್ಮ ಗ್ರಾಸರೀಸು ಇವೆಲ್ಲ. ಇನ್ ಕೇಸ್ ಇನ್ನು ಉಳಿದಂಥ 40% ಏನಿದೆ ದಟ್ ಶುಡ್ ಗೋ ಫಾರ್ ಆನ್ ಇನ್ವೆಸ್ಟ್ಮೆಂಟ್ ಫಾರ್ ಯುವರ್ ಫ್ಯೂಚರ್. ಬಟ್ ಏನಾಗುತ್ತೆ, ತುಂಬ ಜನಗಳು ಏನು ಮಿಸ್ಟೇಕ್ ಮಾಡ್ತಾರೆ ಅಂತ ಹೇಳಿದ್ರೆ, ಅಯ್ಯೋ ನಂದೆಲ್ಲ ಹಂಗೆ ಮಾಡಿದ್ರೆ ಎಲ್ಲ ಫುಲ್ EMIಗೆ ಹೋಗ್ತಾ ಇದೀವಿ, 10-20-30-40 ಫಾರ್ಮುಲಾ ಹೆಂಗೆ ಅಪ್ಲೈ ಮಾಡಲಿ ಅಂದರೆ, ಟು ಫೋಕಸ್ ಆನ್ ಯುವರ್ ಇನ್ಕಮ್ ಜನರೇಷನ್. ಓಕೆ, 30% ಲೈಫ್ ಸ್ಟೈಲ್, ಅವ್ರ ಗ್ರಾಸರೀಸ್, ಮನೆ ನಡೆಯೋದಕ್ಕೆ ಟೋಟಲ್. ಓಕೆ, ಅದು ಒಂದು ಸ್ವಲ್ಪ ಲಕ್ಸುರಿ. ಲಕ್ಸುರಿ ಅಂದರೆ ಬೇಸಿಕ್ ನೆಸೆಸಿಟಿನೂ ಆಗಿರ್ಬೋದು. ನಂಬರ್ 3, ಫಸ್ಟ್ ವೀಕ್ ರೂಲ್ ಅಂತ. ಎಲ್ಲರೂ ಏನು ಅನ್ಕೋತಾರೆ, ನನಗೆ ಸ್ಯಾಲ್ರಿ ಬಂದ ಆಮೇಲಿಂದ 20ನೇ ತಾರೀಕು ನಾನೆಲ್ಲ ಸೇವ್ ಮಾಡ್ತೀನಿ ಅಂತ ಅನ್ಕೋತಾರೆ. ಡೆಫಿನೆಟ್ಲಿ ಅವ್ರು ಯಾವತ್ತೂ ಅವ್ರ ಜನ್ಮದಲ್ಲಿ ಸೇವ್ ಮಾಡಲ್ಲ. ಹಂಗೆ ಮಾಡೋಕೆ ಹೋಯ್ತು ಅಂದರೆ, ಈಗ ಒಬ್ಬಂಗೆ 1 ಲಕ್ಷ ಸಂಬಳ ಬಂದರೆ ಅವ್ನು ತಿಂಗಳು ಎಂಡ್ ಆಗೋಷ್ಟೊತ್ತಿಗೆ ಕ್ರೆಡಿಟ್ ಕಾರ್ಡೇ ಯೂಸ್ ಮಾಡೋದು ಅವ್ನು. ಯಾಕೆ ಹೇಳಿ? ಬಿಕಾಸ್ ಈಸ್ ನಾಟ್ ಫಿನಾನ್ಷಿಯಲಿ ಇಂಟೆಲಿಜೆಂಟ್ ಅಂತಲ್ಲ, ಈಸ್ ನಾಟ್ ಫಿನಾನ್ಷಿಯಲಿ ಡಿಸಿಪ್ಲಿನ್ಡ್. ದಟ್ ಈಸ್ ಅ ಪ್ರಾಬ್ಲಮ್. ಹಾಗಾಗಿ ಅವ್ನು ಏನು ಮಾಡ್ಬೇಕಂತ ಹೇಳಿದ್ರೆ, ಯಾವಾಗ್ಲೂ ಫಸ್ಟ್ ವೀಕ್ ರೂಲ್. ಸ್ಯಾಲ್ರಿ ಬರುತ್ತಾ ಅಥವಾ ಇನ್ಕಮ್ ಬರುತ್ತಾ, ಆ ಇನ್ಕಮ್ ಬಂದ ತಕ್ಷಣನೇ ಅವ್ನು ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಿದ್ದಾನೆ ರಪ್ ಅಂತ ಫಂಡ್ಗೆ ಹಾಕ್ಬಿಡ್ಬೇಕು ದುಡ್ಡನ್ನು ಫಸ್ಟ್ ವೀಕ್ ಒಳಗಡೆನೆ. ಉಳಿದಂಥ ದುಡ್ಡಲ್ಲಿ ಮಿಕ್ಕಿದವನ್ನೆಲ್ಲ ಮಾಡ್ಕೊಂಡು ಹೋದ್ರೆ 100% ಅವನು ಫಿನಾನ್ಷಿಯಲಿ ಇನ್ವೆಸ್ಟ್ಮೆಂಟ್ಸ್ಗಳನ್ನ ಸ್ಟಾರ್ಟ್ ಮಾಡ್ತಾನೆ. ಇಲ್ಲಾಂದ್ರೆ ಅವನು ಇರಾಜಾದ್ರೆ ಉಳ್ಕೊಂಡ್ಬಿಟ್ಟಿರ್ತಾನೆ. ದಟ್ಸ್ ಕಾಲ್ಡ್ ಫಸ್ಟ್ ವೀಕ್ ರೂಲ್. ಅಲ್ಲ, ಇನ್ನೊಂದೇನು ಅಂದರೆ, ಇವಾಗ ನೀವು 10% ಚಾರಿಟಿ ಕೊಡಬೇಕು ಅಂತಂದ್ರೆ, ಈಗ ₹100 ಬಂದಾಗ ₹10 ಕೊಡೋದು ಅದೊಂಥರ. ಈಗ ಯಾರೋ ಒಬ್ರು ಒಂದು ಕೋಟಿ ರೂಪಾಯಿ ದುಡಿತಿದ್ದಾರೆ ತಿಂಗಳಿಗೆ, ಅವ್ರು 10 ಲಕ್ಷ ನಿಜವಾಗ್ಲೂ ಎತ್ಕೊಂಡೋಗಿ ದಾನ ಮಾಡಕ್ಕೆ ಅವ್ರಿಗೆ ಮಾಡಲೇಬೇಕು. ನಾವು ಅದನ್ನೇ ಹೇಳೋದು. ₹1 ಈಗ ₹10 ದುಡ್ದಾಗ ₹1 ಹೊಟ್ಟೆ ಉರಿಯಲ್ಲ. 1,000 ದುಡ್ದಾಗ್ಲೂ ₹100 ಕೊಡೋ ಹೊಟ್ಟೆ ಉರಿಯಲ್ಲ. 1 ಲಕ್ಷ ದುಡ್ದಾಗ್ಲೂ ಒಂದು ಹೆಂಗೋ ಕೊಟ್ಬಿಡ್ತಾರೆ. 10 ಲಕ್ಷ ದುಡ್ದಾಗ್ಲೂ ದಮ್ ಕೊಟ್ಬಿಡ್ತಾರೆ. 1 ಕೋಟಿ ದುಡ್ದಾಗ ಅವ್ರಿಗಿರೋದು 10 ಲಕ್ಷ ಕೊಡ್ಬೇಕಾದ್ರೆ ಹೊಟ್ಟೆ ಉರಿಯಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನು ಅದನ್ನ ಹೇಳೋದು, ಮಾಡಬೇಡಿ. ನಿಮ್ಗೆ 1 ಕೋಟಿ ಮಾಡಬಾರ್ದಾ, ಆ ಹೊಟ್ಟೆ ಉರ್ಕೋಬಾರ್ದು ಅಂತ ನಾನು ಹೇಳ್ತಾ ಇರೋದು. ಖುಷಿಯ ಕೊಡಿ. ನಿಮ್ಗೆ ನಾನು ಅವತ್ತು ವೆರಿ ಬಿಗಿನಿಂಗಲ್ಲಿ ಒಂದು ಎಪಿಸೋಡಲ್ಲಿ ಮಾತಾಡಿದ್ದು,
10% ನೀವು ದಾನ ಮಾಡಿದ್ರೆ 90% ಅಷ್ಟು ದುಡ್ಡು ನಿಮ್ಗೋಸ್ಕರ ಬಹಳ ಕೆಲಸ ಕಷ್ಟಪಡ್ತಾರೆ. ಮಾಡಕ್ಕೆ ಶುರು ಮಾಡುತ್ತೆ. ಅದು 100% ಸತ್ಯ. ಅದು ಅದನ್ನ ಮಾಡಿ 100% ಐ ಟೆಲ್ ಯು, ಪೀಪಲ್ ವಿಲ್ ಗೋ ಟು ದ ನೆಕ್ಸ್ಟ್ ಲೆವೆಲ್ ಇಫ್ ದೆ ಡೊನೇಟ್. ಯಾಕಂದ್ರೆ ಭಗವಂತ 2 ಕೈಗಳನ್ನ ಕೊಟ್ಟಿರೋದು, ಒಂದನ್ನು ನಮ್ಮನ್ನು ನಾವು ಕಾಪಾಡ್ಕೊಳ್ಳೋಕ್ಕೆ, ಇನ್ನೊಂದನ್ನ ಬೇರೆಯವ್ರನ್ನ ಕಾಪಾಡೋಕ್ಕೆ. ಸೊ ಹಾಗಾಗಿ ದಯವಿಟ್ಟು ಅದನ್ನ ದಾನ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್. ಅಂಡ್ ಕರೆಕ್ಟ್ ಆಗಿ ಅಷ್ಟೇ ಮಾಡಿ, 10% ಸ್ಟಿಕ್ ಆಗಿ. ಸೊ ದಟ್ ಜಾಸ್ತಿ ಅತಿನೂ ಮಾಡಬೇಡಿ, ಕಮ್ಮಿನೂ ಮಾಡಬೇಡಿ. ಸ್ವದ್ರೋಹನೂ ಮಾಡ್ಕೋಬೇಡಿ. ಅಂದ್ರೆ ನೀವು ದುಡಿತಾ ಇರೋದು ನೀವು ಎಂಜಾಯ್ ಮಾಡೋಕ್ಕೂ ಬೇಕು, ಅಟ್ ದ ಸೇಮ್ ಟೈಮ್ ಬೇರೆಯವ್ರಿಗೂ ಅದಿರಬೇಕು. ತುಂಬಾ ಕಾಂಪ್ಲೆಕ್ಸ್ ಸಬ್ಜೆಕ್ಟ್ ತುಂಬಾ ಸಿಂಪಲ್ ಆಗಿ ಅಂಡ್ ಎಲ್ಲದಕ್ಕಿಂತ ಖುಷಿ ಆಗಿದೆ ಅಂದ್ರೆ ತುಂಬಾ ಒಳ್ಳೆ ನೀಟಾಗಿ ಪಾಲಿಸ್ಡ್ ಆಗಿ ತುಂಬಾ ಚೆನ್ನಾಗಿ ಹೇಳಿದೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಮೊದಲನೇ ಪಾಡ್ಕಾಸ್ಟ್ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಕಾಸ್ಮೋಸ್. ಥ್ಯಾಂಕ್ ಯು.